ನಾಲೆಜ್ಗೆ ಯಾವಾಗಲೂ ರೆಸ್ಪೆಕ್ಟ್ ಇದೆ ಆ್ಯಂಡ್ ನಾಲೆಜ್ಗೆ ಯಾವಾಗಲೂ ವ್ಯಾಲ್ಯೂ ಇದೆ ಅಂತ ಮುಂಚೆನೇ ಗೊತ್ತಿತ್ತು. ಬಟ್ ಇಟ್ಸ್ ಅಬೌಟ್ ನಿಮಗೆ ಕಲ್ತ್ಕೊಳ್ಳೋ ಅವಕಾಶ ಸಿಕ್ಕಿರಲ್ಲ. ಆ್ಯಂಡ್ ಆ ಕಲಿಯೋ ಇದರಲ್ಲಿ ನೀವು ಸೋಲ್ತೀರಾ ಗೆಲ್ತೀರಾ ಅರ್ಧ ಜೀವನ ಮುಗಿಸ್ಕೋತೀರಾ ಆ್ಯಂಡ್ ಫ್ರಸ್ಟ್ರೇಟ್ ಆಗಿ ಬಿಟ್ಬಿಡ್ತೀರಾ. ಆರ್ಗ್ಯುಮೆಂಟ್ ಡಿಸ್ಕಷನ್ ಆಗಬೇಕು, ಡಿಸ್ಕಷನಿಂದ ಒಂದು ರಿಸಲ್ಟ್ ಬರಬೇಕು. ರಿಸಲ್ಟ್ ಬರ್ತಿಲ್ಲ ಅಂದರೆ ದ ಹೋಲ್ ಆರ್ಗ್ಯುಮೆಂಟ್ ಇಸ್ ಝೀರೋ. ಸೊ ಡೋಂಟ್ ಆರ್ಗ್ಯೂ, ಜಸ್ಟ್ ಸೇ ಓಕೆ. ಇವತ್ತಿನ ಡೇಟ್ಗೆ ಸೋಷಿಯಲ್ ಮೀಡಿಯಾ ಪ್ಯಾರಾಸೈಟ್ ಆಗೋಗಿದೆ. ಫಸ್ಟ್ ದೇ ಲೈಕ್ ಯು, ದೆನ್ ದೇ ವಿಲ್ ಗ್ಯಾದರ್ ಅರೌಂಡ್ ಯು. ಆಮೇಲೆ ಅವ್ರಿಗೆ ನಿಮ್ಮಿಂದ ಬೋರ್ ಆಗೋಗುತ್ತೆ, ದೆನ್ ದೇ ವಿಲ್ ಸ್ಟಾರ್ಟ್ ಟಾರ್ಚರಿಂಗ್ ಯು ಆ್ಯಂಡ್ ಯು ವಿಲ್ ಬಿ ಡನ್. ಸಿನಿಮಾ ಮಾಡ್ದೆ ಅಂದರೆ ನಾಳೆ ನಾನು ಸ್ಟಾರೇ, ಆ ಥರ ಒಂದು ಮೆಂಟಲ್ ಇದರಲ್ಲೇ ನಾನು ಬಂದಿದ್ದು. ಇಲ್ಲಿ ಬಂದಾದಮೇಲೆ ಗೊತ್ತಾಯಿತು ಸಿನಿಮಾ ಸಿಗೋದು ದೊಡ್ಡದಲ್ಲ, ಸಿನಿಮಾ ಮುಗಿಲೂ. ನಾನು ಒಂದು ಟೈಟಲ್ ರಿಲೀಸ್ಗೆ ಅಂತ ಸ್ಕೈ ಡೈವಿಂಗ್ ಮಾಡಿದೆ. ನನ್ನ ಪ್ರಕಾರ ಅದು ಬೇರೆ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಆಗಿದ್ದರೆ ಅದು ಒಂದು ಬೂಮ್ ಆಗಿರೋದು. ಐ ಡೋಂಟ್ ನೋ ವೈ ಇಲ್ಲಿಯವರೇ ದೇ ಡೋಂಟ್ ವಾಂಟ್ ಟು ಸ್ಟ್ಯಾಂಡ್ ವಿತ್ ದೆಮ್. ಇಲ್ಲಿ ಒಂದೇ ನನಗೆ ಫೇಲ್ ಮಾಡ್ತಾರೆ, ಬಟ್ ಯಾಕೆ ಅಂತ ಹೇಳಲ್ಲ. ಅದು ಈ ಇಂಡಸ್ಟ್ರಿಯಲ್ಲೇ ಆಗ್ತಿರೋದು. ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ಗುರು ನೀವು ಲವ್ ಸ್ಟೋರಿ ಮಾಡಿ ಓಡುತ್ತೆ ಅಂತಾರೆ, ಲವ್ ಸ್ಟೋರಿ ಮಾಡಿದ್ರೆ ಮಾಸ್ ಮಾತ್ರ ಓಡೋದು, ಈ ಲವ್ ಸ್ಟೋರಿ ಎಲ್ಲ ಓಡಲ್ಲ ಅಂತಾರೆ. ಎರಡೂ ಸೇರ್ಸ್ ಮಾಡಿಸಿದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಇರಬೇಕಮ್ಮ ಅಂತಾರೆ. ಫ್ಯಾಮಿಲಿ ಸೆಂಟಿಮೆಂಟವರು ಅದು ಟಿ ವಿಲಿ ಬರಲಿ ಅಂತ ವೇಟ್ ಮಾಡ್ತಿದ್ದಾರೆ. ನೀವು ಕಂಪ್ಲೇಂಟ್ ಮಾಡೋ ಅಷ್ಟರಲ್ಲಿ ಸಿನಿಮಾ ಕಿತ್ತಾಕಿರ್ತಾರೆ ಥಿಯೇಟ್ರಿಂದ. ಲೈಕ್ ನೀವು ಅದ್ರ ಬಗ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಿನಿಮಾ ಹೊರಗಡೆ ಹೋಗಿರುತ್ತೆ. ಟುಡೇ ಆನ್ ಜಾಸ್ಟ್ ಕ್ಯೂರಿಯಸ್, ಇಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಕಿರಣ್ ರಾಜ್ ಅವರು. ಕಿರಣ್ ಅವರೇ, ನೀವು ಕಿರಣ, ನಾನು ಒಂಥರ ಕಿರಣನೇ, ಹೆಸರು ರಶ್ಮಿ ಅಷ್ಟೇ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಅರೆ ಪ್ಲೆಷರ್. ಸೊ ನಾನು ಸ್ಟುಡಿಯೋಲಿ ಕೂತಿದ್ದೆ, ಸಡನ್ನಾಗಿ ಒಂದು ಫಿಗರ್ ಎಂಟ್ರಿ, ದಟ್ ಫಿಟ್ ಇದು ಸಡನ್ನಾಗಿ ಹಿಂಗೆ ತಿರುಗಿ ನೋಡ್ತೀನಿ, ಇಟ್ಸ್ ಕಿರಣ್. ಸೊ ದಟ್ಸ್ ಹೌ ದ ರಿಯಲ್ ಕಿರಣ್ ಇಸ್. ಅಂದರೆ ಎಕ್ಸ್ಟ್ರಾ ಶೋ ಆಫ್ ಅದೆಲ್ಲ ಇಲ್ಲ, ಟು ದ ಪಾಯಿಂಟ್ ಕೆಲಸ ಅದು. ಎಂಡ್ ಆಫ್ ದ ಡೇ ನಿಮಗೆ ಎಲ್ಲೇ ಮರ್ಯಾದೆ ಆಗಲಿ ಅಥವಾ ಒಂದು ರೆಕಗ್ನಿಷನ್ ಆಗಲಿ ಬೇರೆ ಯಾವುದರಿಂದನೂ ಬರೋದೇ ಇಲ್ಲ. ಇಟ್ಸ್ ಜಸ್ಟ್ ಓನ್ಲಿ ಬಿಕಾಸ್ ಆಫ್ ಯುವರ್ ವರ್ಕ್. ನಿಮಗೆ ಮಾರ್ಕ್ಸ್ ಸಿಗೋದೇ ನಿಮ್ಮ ಕೆಲಸಕ್ಕೆ. ಇನ್ನು ಮಿಕ್ಕಿದ್ದು ನಾವು ಒಂದು ಫೇಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೋತೀವಿ ಆ್ಯಂಡ್ ಸ್ಟಾರ್ಟ್ ಅಡ್ಜಸ್ಟಿಂಗ್ ಟು ಇಟ್. ಅದು ಹೋಗ್ತಾ ಬರ್ಡನ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನೋ ಫೇಕ್ ಅನ್ನೋದನ್ನು ಯಾವಾಗಲೂ ಯು ಹ್ಯಾವ್ ಟು ಮೇಂಟೈನ್, ರಿಯಲ್ ಅನ್ನೋದು ಯು ಜಸ್ಟ್ ಹ್ಯಾವ್ ಟು ಲಿವ್. ಸೊ ಅದು ಈಸಿ ಅನಿಸುತ್ತೆ. ನಿಮಗೆ ಗೊತ್ತಲ್ವಾ ನಿಮ್ಮ ಕಲೆ ಸೈಡಿಗೆ ಎಷ್ಟು ಬೆಲೆ ಇದೆಯೋ, ನಿಮ್ಮ ತಲೆ ಇರೋ ಸೈಡ್ಗೂ ಜನಕ್ಕೆ ಭಾಳ ಬೆಲೆ ಇದೆ, ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ ಅಂತ ಯಾವಾಗ ಗೊತ್ತಾಗಿದೆ ನಿಮಗೆ? ಇಲ್ಲ, ನಾಲೆಜ್ಗೆ ಯಾವಾಗಲೂ ರೆಸ್ಪೆಕ್ಟ್ ಇದೆ ಆ್ಯಂಡ್ ನಾಲೆಜ್ಗೆ ಯಾವಾಗಲೂ ವ್ಯಾಲ್ಯೂ ಇದೆ ಅಂತ ಮುಂಚೆನೇ ಗೊತ್ತಿತ್ತು. ಬಟ್ ಇಟ್ಸ್ ಅಬೌಟ್ ನಿಮಗೆ ಕಲ್ತ್ಕೊಳ್ಳೋ ಅವಕಾಶ ಸಿಕ್ಕಿರಲ್ಲ. ಆ್ಯಂಡ್ ಆ ಕಲಿಯೋ ಇದರಲ್ಲಿ ನೀವು ಸೋಲ್ತೀರಾ ಗೆಲ್ತೀರಾ ಅರ್ಧ ಜೀವನ ಮುಗಿಸ್ಕೋತೀರಾ ಆ್ಯಂಡ್ ಫ್ರಸ್ಟ್ರೇಟ್ ಆಗಿ ಬಿಟ್ಬಿಡ್ತೀರಾ. ಸೊ ಜಸ್ಟ್ ಟ್ರೈ ಟು ಲರ್ನ್ ಫ್ರಮ್ ದ ರೈಟ್ ಸೋರ್ಸ್. ಬಿಕಾಸ್ ನಾನು ನಿಮ್ಮದು ಸಾಕಷ್ಟು ವಿಡಿಯೋಸ್ ಎಲ್ಲ ನೋಡಿರ್ತೀನಿ, ನಿಮಗೂ ಗೊತ್ತದು. ಕೆಲವು ನೀವು ಪಂಚಿಂಗ್ ಡೈಲಾಗ್ಸ್ಗಳೆಲ್ಲ ಬಿಡ್ತಿರಲ್ಲ, ವಿಚ್ ಇಸ್ ವೆರಿ ಮೋಟಿವೇಶ್ನಲ್. ಒಂದು ಕಿರಣ್ ಅವರು ಕನ್ನಡತಿ ಆ್ಯಂಡ್ ನಿಮ್ಮ ಒಂದು ಜರ್ನಿ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಅಫ್ಕೋರ್ಸ್ ಈಗ ಭರ್ಜರಿ ಗಂಡು ಮತ್ತು ರಾನಿ ಎಲ್ಲ ಸಿನಿಮಾಗಳು ರೆಡಿ ಇದೆ. ಆ ಕಿರಣ್ ಒಂದಾದರೆ, ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋ ಕಿರಣ್ ಒಂದಾದರೆ, ವ್ಯಕ್ತಿಗತವಾಗಿ ಕಿರಣ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋ ಇದಕ್ಕೆ ನಾನು ಅದನ್ನೇ ಕೇಳಿದೆ ಇಷ್ಟೊತ್ತು. ಸೊ ಈ ಕ್ಲಾರಿಟಿ ಹೇಗೆ ಸಿಗ್ತಾ ಹೋಗುತ್ತೆ ಕಿರಣ್? ಬಿಕಾಸ್ ಹೌ ಓಲ್ಡ್ ಆರ್ ಯು? ಗಂಡು ಮಕ್ಕಳ ವಯಸ್ಸು ಕೇಳ್ಬೋದಲ್ಲ? ಆಬ್ವಿಯಸ್ಲಿ ಈಗ 30. ಏನು 30ಕ್ಕೆ ನೀವು ಜ್ಞಾನ ಅಂತ ಬಂದಾಗ ಫುಲ್ ಬಾಟ್ಲ್ ಎತ್ತಿದಂಗೆ ಕೆಲವು ಸತಿ ನೀವು ಮಾತಾಡ್ತಿದ್ರೆ ಇಷ್ಟೊಂದು ಕ್ಲಾರಿಟಿ ಮನುಷ್ಯಂಗೆ ಹೆಂಗೆ ಬರುತ್ತೆ ಅಂತ ನಿಮಗೆ ಯಾವ ಥರ ಅನಿಸಿದ್ಯಾ? ಅಲ್ಲ, ಅದು ಹೋಗ್ತಾ ನಿಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ. ನೀವು ಹೇಳ್ತಾರಲ್ಲ, ಜಾಸ್ತಿ ಗೊತ್ತಿದ್ದಷ್ಟು ಸೈಲೆಂಟ್ ಆಗ್ತಾ ಹೋಗ್ತೀರಾ. ಇಟ್ಸ್ ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ಒಂದು ಆರ್ಗ್ಯುಮೆಂಟ್ ಇಟ್ಸ್ ವೇಸ್ಟ್ ಆಫ್ ಟೈಮ್. ಒಂದು ಆರ್ಗ್ಯುಮೆಂಟ್ ಡಿಸ್ಕಷನ್ ಆಗಬೇಕು, ಡಿಸ್ಕಷನಿಂದ ಒಂದು ರಿಸಲ್ಟ್ ಬರಬೇಕು. ರಿಸಲ್ಟ್ ಬರ್ತಿಲ್ಲ ಅಂದರೆ ದ ಹೋಲ್ ಆರ್ಗ್ಯುಮೆಂಟ್ ಇಸ್ ಝೀರೋ. ಸೊ ಡೋಂಟ್ ಆರ್ಗ್ಯೂ, ಜಸ್ಟ್ ಸೇ ಓಕೆ. ಆ್ಯಂಡ್ ಆಬ್ವಿಯಸ್ಲಿ ಹಂತಕ್ಕೂ ನಿಮಗೆ ಮೆಚುರಿಟಿ ಜಾಸ್ತಿ ಹೋಗುತ್ತೆ. ಬಿಕಾಸ್ ನೀವು ಮೀಟ್ ಮಾಡೋ ಜನ ಆಗಲಿ, ನೀವು ಫೇಸ್ ಮಾಡೋ ಸಿಚುವೇಶನ್ ಆಗಲಿ, ನಿಮಗೆ ಹೊಸದನ್ನೇ ಹೇಳ್ಕೊಡೋದು. ಲೈಫ್ ಇಸ್ ಆಲ್ ಅಬೌಟ್ ಲರ್ನಿಂಗ್ ಪ್ರೊಸೆಸ್. ಸೊ ಹೋಗ್ತಾ ಮೆಚುರಿಟಿ ಜಾಸ್ತಿ ಆಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಆ ಡೈಲಾಗ್ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಏನಿತ್ತು, ಸೋಷಿಯಲ್ ಮೀಡಿಯಾ ಇಸ್ ಎ ಅಡ್ವರ್ಟೈಸಿಂಗ್ ಪ್ಲ್ಯಾಟ್ಫಾರ್ಮ್ ನನ್ನ ಪ್ರಕಾರ. ಆ್ಯಂಡ್ ಮುಂಚೆ ಒಬ್ಬ ಆರ್ಟಿಸ್ಟ್ನ, ಒಬ್ಬ ಕಾಮನ್ ಮ್ಯಾನ್ನ ಡಿಫ್ರೆನ್ಷಿಯೇಟ್ ಮಾಡ್ತಿದ್ದು ಸಿಂಗಲ್ ಲೈನ್ ಏನು ಅಂದರೆ ವಿಸಿಬಿಲಿಟಿ. ಆ ವಿಸಿಬಿಲಿಟಿ ಇವತ್ತು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ. ಆ್ಯಂಡ್ ಆ ವಿಸಿಬಿಲಿಟಿಯಿಂದ ಒಬ್ಬ ಸ್ಟಾರ್ ಆಗ್ಬೋದು. ಯಾರು ಬೇಕಾದ್ರೆ ಇವತ್ತು ಸ್ಟಾರು, ಇನ್ಫ್ಲುಯೆನ್ಸರು. ಸೊ ನನಗೆ ಮುಂಚೆ ಸಿಗ್ತಿದ್ದ ಅವಕಾಶ, ಐ ಫೀಲ್ ಐ ಡಿಸರ್ವ್ ಮೋರ್. ಆ್ಯಂಡ್ ಯಾವುದೋ ಒಂದು ಕಾರಣಕ್ಕೆ ವಿಸಿಬಿಲಿಟಿ ಅದಕ್ಕೆ ಕಾರಣ ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿತ್ತು. ಸೊ ಐ ನ್ಯೂ ಸೋಷಿಯಲ್ ಮೀಡಿಯಾ ಇಸ್ ಅ ಪ್ಲ್ಯಾಟ್ಫಾರ್ಮ್ ಟು ಗೆಟ್ ದ ವಿಸಿಬಿಲಿಟಿ. ಸೋಷಿಯಲ್ ಮೀಡಿಯಾಯಿಂದ ನಿಮಗೂ ಗೊತ್ತಿರುತ್ತೆ, ಇಟ್ಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಅರ್ನಿಂಗ್. ಬಟ್ ದ್ಯಾಟ್ಸ್ ನಾಟ್ ಮೈ ಏಮ್. ಸೊ ನಾನು ಮಾಡ್ತಿದ್ದನ್ನೇ ಕಂಟಿನ್ಯೂ ಮಾಡಿದ್ರೆ I would have developed it, I would have earned from it, but that's not where I'm going. Because ಇವತ್ತಿನ ಡೇಟ್ಗೆ ಸೋಷಿಯಲ್ ಮೀಡಿಯಾ ಪ್ಯಾರಾಸೈಟ್ ಆಗೋಗಿದೆ. ಫಸ್ಟ್ ದೇ ಲೈಕ್ ಯು, ದೆನ್ ದೇ ವಿಲ್ ಗ್ಯಾದರ್ ಅರೌಂಡ್ ಯು. ಆಮೇಲೆ ಅವ್ರಿಗೆ ನಿಮ್ಮಿಂದ ಬೋರ್ ಆಗೋಗುತ್ತೆ, ದೆನ್ ದೇ ವಿಲ್ ಸ್ಟಾರ್ಟ್ ಟಾರ್ಚರಿಂಗ್ ಯು ಆ್ಯಂಡ್ ಯು ವಿಲ್ ಬಿ ಡನ್.
ಸೊ ಅದೊಂದು ಸೈಕಲ್ ಹೋಗ್ತಾನೆ ಇರುತ್ತೆ. ಲೈಕ್ ಎವ್ರಿ ವೀಕ್ ನ್ಯೂ ಫೇಸ್ ವಿಲ್ ಕಮ್ ಅಪ್, ಜನ ಮುತ್ತಾಕೋತಾರೆ, ಅವನಿಗೆ ಒಂದು ಬೇರೆ ಮೆಂಟಲ್ ಇದು ಕೊಟ್ಬಿಡ್ತಾರೆ, ಒಂದು ಇಮೇಜ್, ಆ್ಯಂಡ್ ಹೀ ಸ್ಟಾರ್ಟ್ ಲಿವಿಂಗ್ ವಿತ್ ಇಟ್ ಈವನ್ ಬಿಫೋರ್ ರಿಯಲೈಸಿಂಗ್ ಇದು ಟೆಂಪ್ರರಿ. ಅವ್ನು ಮುಗ್ದೋಗಿರ್ತಾನೆ ಆ್ಯಂಡ್ ದ್ಯಾಟ್ ಹಿಟ್ಸ್ ಎ ಮೋರ್. ಆ್ಯಂಡ್ ಅದಾದಮೇಲೆ ಲೈಕ್ ಬೇರೆ ಥರ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ ಅವನಿಗೆ ಲೈಫಲ್ಲಿ. ಅಂದರೆ ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಇನಿಷಿಯಲ್ ಸ್ಟೇಜಲ್ಲಿ ಆ ರೆಸ್ಪೆಕ್ಟ್ ಯಾವುದಕ್ಕೆ ಸಿಗ್ತಿದೆ ಅಂತಲೇ ಅರ್ಥ ಆಗಲ್ಲ. ಆ್ಯಂಡ್ ವಿ ಸ್ಟಾರ್ಟ್ ಲಿವಿಂಗ್ ಇನ್ ಅ ಇಲ್ಯೂಷನ್, ಆ್ಯಂಡ್ ಆ ಇಲ್ಯೂಷನಲ್ಲಿ ಬೇರೆ ಥರನೇ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದೆನ್ ಇವತ್ತು ಇಷ್ಟ ಆಗ್ತಿರೋ ಮನುಷ್ಯ ನಾಳೆ ಜನಕ್ಕೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾನೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಹೇಳ್ತಿಲ್ವ ಒಬ್ಬ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ದೆನ್ ಪೀಪಲ್ ಸ್ಟಾರ್ಟ್ ಟೀಸಿಂಗ್ ಯು, ಪೀಪಲ್ ಸ್ಟಾರ್ಟ್ ಟಾಕಿಂಗ್ ಅಗೇನ್ಸ್ಟ್ ಯು, ಆ್ಯಂಡ್ ಸಡನ್ಲಿ ಇಷ್ಟು ದಿನ ಮರ್ಯಾದೆ ಕೊಡ್ತೀವಿ, ಜನ ಹಿಂಗಾಗೋದ್ರಲ್ಲ ಅಂತ ಆ ಪ್ರೆಷರ್ ತಗೊಳಕ್ಕಾಗತ್ತೆ. ಆ್ಯಂಡ್ ಆಲ್ಸೋ ಇಷ್ಟೆಲ್ಲ ಏನು ಮಾತಾಡಿದ್ರಿ, ಕೆಲವುದಕ್ಕೆ ಒಂದು ರೆಕಗ್ನಿಷನ್ ಒಂದು, ಎರಡನೇದು ಕೊಟ್ಟಾಗ ನೀವು ರಿಯಾಕ್ಟ್ ಮಾಡೋ ರೀತಿ ಒಂದು, ಆ್ಯಂಡ್ ಮೂರನೇದು ಎವ್ರಿಬಡಿ ಹ್ಯಾಸ್ ಟು ಕಾನ್ಸ್ಟೆಂಟ್ಲಿ ಎವಾಲ್ವ್ ಆ್ಯಂಡ್ ಇನೋವೇಟ್ ಅಲ್ಲ. ಸೊ ಕಿರಣ್ ರಾಜ್, ಐ ಮೀನ್ ನಿಮ್ಮ ಜರ್ನಿ ನೋಡ್ದಂಗೆ ಈಗ ನಾನೇ 4 ಜನಕ್ಕೆ ಹೋಗ್ಬಿಟ್ಟು ಕಿರಣ್ ರಾಜ್ ಅವ್ರು ಅಂದರೆ ಒಂದಷ್ಟು ಜನ ಕನ್ನಡತಿ ಕಿರಣ್ ರಾಜ್ ಅವರ ಅಂತಾರೆ, ನೆಕ್ಸ್ಟು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ಆ್ಯಂಡ್ ಇನ್ನೊಂದಷ್ಟು ಜನ ನಿಮ್ಮ ಇನ್ಸ್ಟಾಗ್ರಾಮಲ್ಲಿರೋ ಎಲ್ಲ ಅಡ್ವೆಂಚರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರೋ ದಿನ ಪ್ಯಾರಾಸೈಲಿಂಗು ಅವೆಲ್ಲ ಬರ್ತೀನಿ ಅಡ್ವೆಂಚರ್ ಅಂತ ಇದು ಮಾಡ್ತಾರೆ. ಇದೆಲ್ಲದ್ರಲ್ಲೂ ಒಂದು ಕಾಮನ್ ಥ್ರೆಡ್ ವಿಚ್ ಇಸ್ ಕಮಿಂಗ್ ಔಟ್ ಲೌಡ್. ನೀವು ಮಾತಾಡ್ತಿರೋ ಬಿಡ್ತಿರೋ ನಿಮ್ಮ ಆ್ಯಕ್ಷನ್ಸಲ್ಲಿ ನಮಗೆ ಕಾಣಿಸ್ತಾ ಇರೋದು ಇಸ್ ಯು ಕೀಪ್ ಆ್ಯಡಿಂಗ್ ಸ್ಕಿಲ್ಸ್, ನಿಮ್ಮ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಹೌ ಹ್ಯಾಸ್ ದಿಸ್ ಹೆಲ್ಪ್ಡ್ ಯು ಇನ್ ದಿಸ್ ಜರ್ನಿ ಆ್ಯಂಡ್ ಮುಂದಕ್ಕೆ ಹೆಂಗೆ ಹೋಗ್ಬೇಕಂತ ಅದು ಹೆಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಕಿರಣ್? ಅಂದರೆ ನನಗೆ ಇದು ಆ್ಯಕ್ಚುಲಿ ಟ್ರಾವೆಲಿಂಗಿಂದಾನೇ ಸ್ಟಾರ್ಟ್ ಆಗಿದ್ದು. ಫಸ್ಟ್ ಆಫ್ ಆಲ್ ಟ್ರಾವೆಲ್ ಮಾಡೋ ಟೈಮಲ್ಲಿ ಯಾರೋ ಸಿಕ್ಕಿದ್ರು, ಅವ್ರು ಹೇಳಿದ್ರು, ನಾವು ಬ್ರಹ್ಮ ವಿಷ್ಣು ಮಹೇಶ್ ಏನು ಹೇಳ್ತೀವಿ, ಇಟ್ಸ್ ಲೈಕ್ ಇಟ್ ಕ್ರಿಯೇಟ್ಸ್, ಮೇಂಟೈನ್ಸ್, ಡೆಸ್ಟ್ರಾಯ್ಸ್. ಅದು ನಿಮ್ಮ ಒಳಗಿರೋ ಒಂದು ಆ್ಯಟಮಿಂದ ಹಿಡಿದು ಇಡೀ ಗ್ಯಾಲಕ್ಸಿಗೆ ಸೇಮ್ ಪ್ರಿನ್ಸಿಪಲ್, ಸೇಮ್ ಫಾರ್ಮುಲಾ. ಸೊ ಎವ್ರಿಥಿಂಗ್ ವಿಚ್ ಸ್ಟಾರ್ಟ್ಸ್ ಟುಡೇ ವಿಲ್ ಬಿ ದೇರ್ ಫಾರ್ ಸಮ್ ಟೈಮ್ ಆ್ಯಂಡ್ ವಿಲ್ ಎಂಡ್ ಎಟ್ ಸಮ್ ಪಾಯಿಂಟ್. ಅದೊಂದು ಅರ್ಥ ಆದ ತಕ್ಷಣ ಇಟ್ಸ್ ಲೈಕ್ ಹೌದು, ಇಷ್ಟು ದಿನ ದೊಡ್ಡನಾಗಬೇಕು ಅಂತ ಇದ್ದೆ. ಈಗ ದೊಡ್ಡನಾದ್ಮೇಲೆ ಎವ್ರಿ ಬರ್ತ್ಡೇ ರಿಮೈನ್ಸ್ -1. ಸೊ ಟುವರ್ಡ್ಸ್ ವೇರ್ ಐ ಆಮ್ ಗೋಯಿಂಗ್, ನಾನು ಯಾವುದನ್ನ ಚೇಸ್ ಮಾಡ್ತಿದ್ದೆ, ಯಾವ ಕಡೆಗೆ ಹೋಗ್ತಿದ್ದೆ, ಇದೆಲ್ಲ ಅರ್ಥ ಮಾಡ್ಕೊಂಡಾಗ ಒಂದು ಅರ್ಥ ಆಗಿದ್ದು ಲೈಫ್ ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಸೊ ಆ ಎಕ್ಸ್ಪೀರಿಯನ್ಸಲ್ಲಿ ನೀವು ಪ್ರತಿದಿನ ಹೊಸದೇನಾದರೂ ಕಲಿತಾಗ ಇಟ್ ಗಿವ್ಸ್ ಯು ಅ ನ್ಯೂ ಲೈಫ್, ಇಟ್ ಗಿವ್ಸ್ ಯು ನ್ಯೂ ಅಟ್ಮಾಸ್ಫಿಯರ್. ಸೊ ಪ್ರತಿದಿನ ಒಂದು ಹೊಸದೇನೋ ಅನಿಸುತ್ತೆ, ಆ್ಯಂಡ್ ದ್ಯಾಟ್ ಮೇಕ್ಸ್ ಯು ಫೀಲ್ ಯು ವಾಂಟ್ ಟು ಲಿವ್ ಮೋರ್, ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ಮೋರ್. ಆ್ಯಂಡ್ ಲರ್ನಿಂಗಿಂದ ನನ್ನ ಪ್ರಕಾರ ಯಾವತ್ತೂ ಲಾಸ್ ಆಗಿಲ್ಲ. ಆ್ಯಂಡ್ ಲರ್ನಿಂಗ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ರಾದರ್ ದೆನ್ ಸೋಷಿಯಲ್ ಮೀಡಿಯಾ ಪ್ರೊಜೆಕ್ಷನ್ ಅಂತಲೇ ಹೇಳ್ಬೋದು. ಒಂದು ಸೋಷಿಯಲ್ ಮೀಡಿಯಾ ಪ್ರೊಜೆಕ್ಷನ್ ಏನಿದೆ ಅಬೌಟ್ ಲೈಫ್, ಅಥವಾ ಅದರಿಂದ ಏನು ಡಿಸ್ಟರ್ಬ್ ಆಗ್ತೀವಿ, ಅದ್ರ ಬದಲು ಸಮ್ ಟೈಮ್ ಗಿವ್ ಇಟ್ ಟು ಯೋರ್ ಸೆಲ್ಫ್, ಲಿವ್ ಇಟ್. ಲೈಫ್ ಇಸ್ ಬ್ಯೂಟಿಫುಲ್, ಎಂಜಾಯ್ ಮಾಡಬೇಕು ಪ್ರತಿಯೊಂದು ಕ್ಷಣನೂ. ಆ್ಯಂಡ್ ಮೋರ್ ಸ್ಕಿಲ್ಸು ಏನಕ್ಕೆ ನಾನು ಕಲಿಬೇಕು ಅಂದರೆ, ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ಮೈಂಡಲ್ಲಿ ಏನಿತ್ತು, ನಾನು ಬಿಕಾಸ್ ಬೇರೆ ಸ್ಟಾರ್ಸ್ನೆಲ್ಲ ನೋಡ್ತಿದ್ದೆ, ಒಂದು ಸಿನಿಮಾ ಮಾಡಿದ್ರೆ ಸಾಕು, ಸಿನಿಮಾ ಮಾಡ್ದೆ ಅಂದರೆ ನಾಳೆ ನಾನು ಸ್ಟಾರೇ, ಆ ಥರ ಒಂದು ಮೆಂಟಲ್ ಇದರಲ್ಲೇ ನಾನು ಬಂದಿದ್ದು. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಸಿನಿಮಾ ಸಿಗೋದು ದೊಡ್ಡದಲ್ಲ, ಸಿನಿಮಾ ಮುಗಿಲೂಬೇಕು. ಮುಗಿದು ರಿಲೀಸ್ ಆಗಬೇಕು. ಮುಗಿದ್ಮೇಲೆ ಗೊತ್ತಾಯಿತು ಈಗ ಮುಗಿದು ರಿಲೀಸ್ ಆಗಬೇಕು, ರಿಲೀಸ್ ಆಗಿ ಜನ ಬರಬೇಕು. ನಾನು ಸರಿ ಜನ ಏನೋ ಬಂದರು ಈಗ, ಬಟ್ ಆ ಜನಕ್ಕೆ ಮಾಸ್ ಆಗಿ ಇಷ್ಟ ಆಗಬೇಕು. ಸೊ ಸ್ಟಿಲ್ ತುಂಬ ದೂರ ಇದೆ ನನಗೆ ಏನು ಏಮ್ ಇತ್ತು ಅದು. ಬಟ್ ನಾನು ಪ್ರಿಪೇರ್ ಆಗಿದ್ದು ಜಸ್ಟ್ ನನಗೆ ಒಂದು ಸಿನಿಮಾ ಸಿಕ್ಕಿದಾಗ ನಂಗೆ ಡಾನ್ಸ್ ಹೇಳ್ತಾರೆ, ನಾನು ಡಾನ್ಸ್ ಮಾಡಬೇಕು, ಆ್ಯಕ್ಷನ್ ಹೇಳ್ತಾರೆ ಆ್ಯಕ್ಷನ್ ಮಾಡಬೇಕು, ಆ್ಯಕ್ಟಿಂಗ್ ಹೇಳ್ತಾರೆ ಆ್ಯಕ್ಟಿಂಗ್ ಮಾಡಬೇಕು. ಅದಾದಮೇಲೆ ಐ ರಿಯಲೈಸ್ಡ್ ಈವನ್ ಮೋರ್ ದ ಬ್ಯಾಕ್ ಸೈಡ್, ದ ಡಾರ್ಕ್ ಸೈಡ್ ಆಫ್ ಎವ್ರಿಥಿಂಗ್. ಅದೊಂದು ಬೇರೆನೇ ಇದೆ, ಅದು ರೆಗ್ಯುಲರ್ ಕಾಮನ್ ಪೀಪಲ್ಗೆ ಅದು ಗೊತ್ತಿರಲ್ಲ ಇನಿಷಿಯಲ್ ಸ್ಟೇಜಲ್ಲಿ. ಏನು ಆ ಡಾರ್ಕ್ ಸೈಡ್? ಬಿಕಾಸ್ ಜಸ್ಟ್ ಕ್ಯೂರಿಯಸ್, ಇಟ್ ಈಸ್ ಅ ಕನ್ನಡಿ ಫಾರ್ ಆಕ್ಸೆಸ್. ಇವಾಗ ಎಷ್ಟೊಂದು ಜನ ಆಡಿಯನ್ಸಿಗೆ ಒಳಗೇನಿರುತ್ತೆ ಗೊತ್ತಾಗಲ್ಲ. ಅದು ಗೊತ್ತಾದ್ರೂ ಅವ್ರಿಗೆ ಏನಕ್ಕೆ ಅದು ಗೊತ್ತಾಗಬೇಕಂದ್ರಾಗ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಕೆಲವುದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಅವ್ರನ್ನ ಅವ್ರು ಯಾರೋ ನಾಳೆ ಇಂಡಸ್ಟ್ರಿಗೆ ಕರ್ಕೊಂಬರ್ಬೇಕಂದ್ರೆ ಅವರನ್ನು ವಾಟ್ ಟು ಎಕ್ಸ್ಪೆಕ್ಟ್ ಅನ್ನೋದಕ್ಕೆ. ಸೊ ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಡಾರ್ಕ್ ಸೈಡ್ ದಟ್ ಯು ಸಾ? ಈ ಲೆಟ್ಸ್ ಸ್ಟಾರ್ಟ್ ವಿತ್ TV, ಬಿಕಾಸ್ TV ಎಲ್ರಿಗೂ ಗೊತ್ತು ಕಿರಣ್. ಎಷ್ಟೋ ಜನ ಹೀರೋಗಳಿಗೂ ಇಲ್ಲದೆ ಇರೋ ಫೇಸ್ ವ್ಯಾಲ್ಯೂ, ನಮ್ಮನೆ ಹುಡುಗ ಅನ್ನೋ ಒಂದು ಫೀಲಿಂಗು TV ಮೇನ್ ಕ್ಯಾರೆಕ್ಟರ್ಸ್ಗೆ ಸಿಕ್ಬಿಡುತ್ತೆ ಅಲ್ವಾ? ನೀವು ನೋಡಿದಿರ ಕನ್ನಡತಿ ಟೈಮಲ್ಲಿ. ಫಸ್ಟ್ ಅದ್ರ ಬಗ್ಗೆ ಮಾತಾಡಿ. ಕನ್ನಡತಿ ನಿಮಗೆ ಬಂದಾಗ ಏನು ಎಕ್ಸ್ಪೆಕ್ಟೇಷನ್, ನೀವು ಲೆಕ್ಕಾಚಾರದಲ್ಲಿ ನುಗ್ಗಿದ್ರಿ, ಅದು ಮುಗಿಯೋ ಹೊತ್ತಿಗೆ ಏನೇನೆಲ್ಲ ಕಲ್ತ್ರಿ? ಆ್ಯಕ್ಚುಲಿ ಕನ್ನಡತಿಯಿಂದ ಜನಕ್ಕೆ ನಾನು ಪರಿಚಯ ಆಗಿದ್ದೀನಿ, ಬಟ್ ನಾನು ಕನ್ನಡತಿಗಿಂತ ಮುಂಚೆನೂ 6 shows ಮಾಡಿದ್ದೇನೆ. ಆ್ಯಂಡ್ ಅಲ್ಲಿ ನನಗೆ ಯಾವತ್ತೂ ನಾನು ರೆಕಗ್ನಿಷನ್ ನೋಡೇ ಇಲ್ಲ, ಅಪ್ರಿಸಿಯೇಷನ್ ನೋಡೇ ಇಲ್ಲ. ನಾನು ಹೇಳಿಲ್ವಾ,
ವೇರ್ ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಅಂತಲೇ ನನಗೆ ರಿಯಾಲಿಟಿ ಗೊತ್ತಾಗ್ತಿಲ್ಲ, ಅಥವಾ ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ಎವ್ರಿ ಡೇ ಗೆಟ್ ಅಪ್, ಡೂ ಯೋರ್ ವರ್ಕ್, ಗೋ ಬ್ಯಾಕ್ ಹೋಮ್, ಎವ್ರಿ ಡೇ ಗೆಟ್ ಅಪ್, ಡೂ ಯೋರ್ ವರ್ಕ್, ಗೋ ಬ್ಯಾಕ್ ಹೋಮ್. ಬಟ್ ಫಾರ್ ವಾಟ್ ಅನ್ನೋ ಆನ್ಸರೇ ಸಿಗ್ತಿರ್ಲಿಲ್ಲ. ದೆನ್ ನಾನು ಹೇಳಿಲ್ವಾ, ಡಾರ್ಕ್ ಸೈಡ್ ಒಂದಿದೆ, ಒಂದು ಪ್ರೊಜೆಕ್ಷನ್ ಇದೆ, ಒಂದು ವಿಸಿಬಿಲಿಟಿ ಇದೆ, ವಿಸಿಬಿಲಿಟಿ ಖರ್ಚು ಮಾಡಬೇಕು. ಆ್ಯಂಡ್ ಐ ಆಮ್ ಲೈಕ್, ನಾವು ಇಲ್ಲಿ ಸರ್ವೈವ್ ಮಾಡೋಕ್ಕೆ ವಿ ಆರ್ ಫೈಂಡಿಂಗ್ ಔಟ್ ವೇಸ್, ಆ್ಯಂಡ್ ಅದರಲ್ಲಿ ಯು ಹ್ಯಾವ್ ಅ ಎಕ್ಸ್ಟ್ರಾ ಬರ್ಡನ್ ವಿಚ್ ಇಸ್ ಕಾಲ್ಡ್ ದ್ಯಾಟ್ ಫೇಮ್, ಆ್ಯಂಡ್ ದ್ಯಾಟ್ ಹೋಲ್ ಥಿಂಗ್ ಇಸ್ ಅ ಪ್ರೊಜೆಕ್ಷನ್. ಆ ಪ್ರೊಜೆಕ್ಷನ್ಗೆ ಯು ಹ್ಯಾವ್ ಟು ಇನ್ವೆಸ್ಟ್, ಯು ಹ್ಯಾವ್ ಟು ಬಿಲ್ಡ್ ಯುವರ್ ಇಮೇಜ್, ಯು ಹ್ಯಾವ್ ಟು ಶೋಕೇಸ್ ಯುವರ್ ಇಮೇಜ್. ಅದೆಲ್ಲ ಗೊತ್ತಾಗೋದು ದ್ಯಾಟ್ಸ್ ನಾಟ್ ಕಪ್ ಆಫ್ ಟೀ ಫಾರ್ ಅಸ್. ನಾವು ಪ್ರತಿಯೊಬ್ಬರು ಅದನ್ನು ಲೈಕ್ ವಿ ಕಾಂಟ್ ಎಫೋರ್ಡ್. ಸೊ ಆರ್ ಯು ಟಾಕಿಂಗ್ ಅಬೌಟ್ ಐ ಥಿಂಕ್ ಸಂಯುಕ್ತ ಹೆಗಡೆ ಬಂದಾಗ ಆಸ್ ಎ ಹೀರೋಯಿನ್ ಇವತ್ತು ಹೇಗೆ PR ಫರ್ಮ್ಸ್ಗಳನ್ನು ಮೇಂಟೈನ್ ಮಾಡ್ತಾರೆ, ಪ್ಯಾಪಾಜಿ ಕಲ್ಚರ್, ಲೈಕ್ ಅದೇ ಸೇಮ್ ವಾಟ್ ಎವರ್ ದ ಒಂದು ಇಮೇಜ್ನ ಹೇಗೆ ಲೈಕ್ ಎಕ್ಸಾಕ್ಟ್ಲಿ ಪಿ ಆರ್ ಅದು ಯಾವ ಥರ ಇದೆ, ಅದು ಕಾಮನ್ ಪೀಪಲ್ಗೆ ಅದು ಇನಿಷಿಯಲಿ ಗೊತ್ತೇ ಆಗಿರಲ್ಲ. ಸೊ ವೆನ್ ಯು ಕಮ್ ಔಟ್, ಅವ್ರು ಜೆನ್ಯೂನ್ ಆಗಿ ಅನ್ಕೊಂಡ್ಬಿಡ್ತಾರೆ ಇವ್ರು ಫೇಮಸ್ ಅಂದರೆ ನಿಜವಾಗ್ಲೂ ಜನಗಳು ಕೊಡ್ತಾ ಇರೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದು ಇದು ಪ್ರೀತಿ ಅಂತ. ಅದಕ್ಕೆ ಕೆಲವು ಸತಿ ನೀವೇ ದುಡ್ಡು ಕೊಟ್ಟು ಹೌದು, ಒಂದಷ್ಟು ಪೇಜಸ್ಗಳನ್ನು ಮೇಂಟೈನ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇದೆಲ್ಲ ಡಾರ್ಕ್ ಸೈಡ್ ಇನಿಷಿಯಲಿ ಗೊತ್ತೇ ಇರಲಿಲ್ಲ. ಸೊ ಈವನ್ ಈಗ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ, ಬೇರೆಯವರು ಸೀರಿಯಲ್ ಮಾಡ್ತಿದ್ದಾರೆ, ನಮ್ದು ಯಾಕೆ ವರ್ಕೌಟ್ ಆಗ್ತಾ ಇಲ್ಲ, ರೀಸನ್ ಗೊತ್ತಾಗ್ತಿಲ್ಲ. ಐದರ್ ಇಟ್ಸ್ ಪರ್ಫಾರ್ಮೆನ್ಸ್, ನೋ ಅದು ಓಕೆ ಇದೆ, ದೆನ್ ವಾಟ್, ಯಾಕೆ ವರ್ಕೌಟ್ ಆಗ್ತಿಲ್ಲ. ಆ್ಯಂಡ್ ಜಸ್ಟ್ ಟು ರಿಯಲೈಸ್ ದಿಸ್ ಥಿಂಗ್ ನನಗೆ ಒಂದು 6 ವರ್ಷ ಹೊರಟೋಯ್ತು. ಆ್ಯಂಡ್ ಆಫ್ಟರ್ ಕನ್ನಡತಿ ಐ ರಿಯಲೈಸ್ ನನಗೆ ಈ ನಾಲೆಜ್ ಆಗಿ ಬಂದಿದ್ದರೆ 6 ವರ್ಷನ ನಾನು 6 ತಿಂಗಳಿಗೆ ಶಾರ್ಟ್ ಮಾಡಿ ಇಷ್ಟೊತ್ತಿಗೆ ಐ ವುಡ್ ಹ್ಯಾವ್ ರೀಚ್ ಸಮ್ ಅದರ್ ಪೊಸಿಷನ್. ಬಟ್ ಓಕೆ, ಮೇ ಬಿ ಈಗ ಪ್ರತಿಯೊಂದು ಜನ್ರೇಷನ್ಲು ಒಬ್ಬ ಬ್ರೇಕ್ ಮಾಡೋನು ಇರ್ತಾನಲ್ಲ. ಸೊ ಮೇ ಬಿ ಐ ಆಮ್ ದ್ಯಾಟ್ ಗಾಯ್. ನನ್ನ ನೆಕ್ಸ್ಟ್ ಜನ್ರೇಷನ್ಗೆ ಈ 6 ವರ್ಷ ವೇಸ್ಟ್ ಆಗಲ್ಲ, 6 ದಿನದಲ್ಲಿ ಅವ್ರಿಗೆ ಗೊತ್ತಿರುತ್ತೆ ವಾಟ್ ಟು ಡೂ ಅಂತ. ಸೊ ಐ ಥಾಟ್ ಓಕೆ, ಇನಿಷಿಯಲಿ ಐ ಆಮ್ ಸ್ಟಾರ್ಟಿಂಗ್, ಐ ವಿಲ್ ಡೂ ಇಟ್. ಸೊ ಆ ಡಾರ್ಕ್ ಸೈಕಲ್ ಪಾಸ್ ಆದಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಬೂಮ್ ಆಯಿತು. ದೆನ್ ಐ ಗಾಟ್ ಟು ನೋ, ಓಕೆ, ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಟು ರೀಚ್ ಪೀಪಲ್ ಡೈರೆಕ್ಟ್ಲಿ ವಿದೌಟ್ ಈವನ್ ಸ್ಪೆಂಡಿಂಗ್ ಅ ಲಾಟ್ ಆನ್ PR ಆರ್ ಎನಿಥಿಂಗ್. ಸೊ ನಾನೇನು ಮಾಡಿದೆ, ಆ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿದೆ. ಸೊ ಅದರಲ್ಲೂ ಇನಿಷಿಯಲಿ ವೆನ್ ಆಲ್ ದಿಸ್ ಸ್ಟಾರ್ಟೆಡ್, ಹೌ ಡಬ್ ಸ್ಮ್ಯಾಶ್ ಅಥವಾ ಬೇರೆ ಬೇರೆ ಆ್ಯಪ್ ಹೇಗೆ ಸ್ಟಾರ್ಟ್ ಆಗಿತ್ತು, ಇಮಿಟೇಟ್ ಮಾಡ್ತಿದ್ವಿ. ಬಟ್ ಐ ರಿಯಲೈಸ್ಡ್ ನಾನು ಇದರಲ್ಲೂ ಇಮಿಟೇಟ್ ಮಾಡಿದ್ರೆ ನಾನು ನಂದೇನು ಮಾಡ್ತಾಯಿದ್ದೀನಿ. ಸೊ ಐ ಥಾಟ್ ಐ ಶುಡ್ ಡೂ ಸಮಥಿಂಗ್ ನ್ಯೂ. ಸೊ ಆ ಒಂದು ಇದರಲ್ಲಿ ನನಗೆ ಬರೆಯೋದು ಸ್ವಲ್ಪ ಐ ಹ್ಯಾಡ್ ದ್ಯಾಟ್ ಪ್ಯಾಷನ್. ಸೊ ನಾನು ಅದನ್ನು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವಿಚ್ ವರ್ಕ್ಡ್. ಆ್ಯಂಡ್ ದೆನ್ ಐ ಗಾಟ್ ಮೋಟಿವೇಶನಲ್ ಅಥವಾ ಒಂದು ಪಂಚಿಂಗ್ ಡೈಲಾಗ್ಸು. ಎಸ್. ಸೊ ಆಗ ನನಗೆ ಒಂದು ಸ್ವಲ್ಪ ರೀಚ್ ಸಿಕ್ತು, ಜನ ಸ್ವಲ್ಪ ಗುರ್ತಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ಐ ಗಾಟ್ ಕನ್ನಡತಿ, ಆ್ಯಂಡ್ ದೆನ್ ಇಟ್ ವರ್ಕ್ಡ್. ಐ ಗಾಟ್ ದ ಹೋಲ್ ಚಾರ್ಟ್. ದಿಸ್ ಇಸ್ ಹೌ ಥಿಂಗ್ಸ್ ವರ್ಕ್. ಸೊ ನೀವು ಹೇಳೋದು ಕೆಲವುದು ಎಲ್ಲರಿಗೂ ಅದು ಲಕ್ ಅಂತ ಬರಲ್ಲ, ಅಥವಾ ಎಲ್ಲರಿಗೂ ಯಾರೋ ಒಂದು ಹಿಂದೆ ಇಟ್ಟು ನಿಲ್ಲಿಸೋದು. ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ರೂಟ್ಸ್. ಬಟ್ ಫಾರ್ ಯು, ನಿಮಗೆ ವರ್ಕ್ ಆಗಿದ್ದು ಚಾನಲ್ ಇಸ್ ಹೌ ಯು ಪ್ಲಾಂಟೆಡ್ ಫ್ಯೂ ಥಿಂಗ್ಸ್ ಯೋರ್ ಸೆಲ್ಫ್, ಶ್ರಮ ಹಾಕಿದ್ರಿ, ಒಂದು ಕನೆಕ್ಟ್ ಆಯಿತು, ದೆನ್ ಅದು ಕನ್ನಡತಿಗೆ ದಾರಿ ಮಾಡಿಕೊಡ್ತು. ಎಸ್. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು, ವೈ ನಾಲೆಜ್ ಇಸ್ ಇಂಪಾರ್ಟೆಂಟ್. ನಾನು ಹೇಳಿಲ್ವಾ, ನನಗೆ ಕನ್ನಡತಿ ಸ್ಟಾರ್ಟ್ ಆದಮೇಲೆ ನಥಿಂಗ್ ವಾಸ್ ಡಿಫಿಕಲ್ಟ್ ಫಾರ್ ಮೀ, ಬಿಕಾಸ್ ನನಗೆ ಈಗ ನಾಲೆಜ್ ಇತ್ತು, ಟ್ರಸ್ಟ್ ಮೀ, ಪ್ಲಾಟ್ಫಾರ್ಮ್ ಇತ್ತು. ಆಮೇಲೆ ದ್ಯಾಟ್ ಕಾನ್ಫಿಡೆನ್ಸ್, ನಿಮಗೆ ಒಂದು ಸಲ ದಾರಿ ಗೊತ್ತಾಗಿದೆ ಅಂತ ಗೊತ್ತಾದ ತಕ್ಷಣ ನಿಮಗೆ ಕಾನ್ಫಿಡೆನ್ಸ್ ಹೆಂಗೆ ಬಿಲ್ಡ್ ಆಗುತ್ತೆ ಅಂದರೆ, ನಾನು 3 years ಅನುಬಂಧ ಇದರಲ್ಲಿ ಜನ ಮೆಚ್ಚದ ನಾಯಕ ಗೆದ್ದಿದ್ದೀನಿ. ಟ್ರಸ್ಟ್ ಮೀ, ನಾನು 1 ವರ್ಷ ಹಿಂದೆನೇ ಐ ಯೂಸ್ ಟು ಪ್ರಿಪೇರ್, ನಾನು ಏನು ಹೇಳಬೇಕು ಸ್ಟೇಜ್ ಮೇಲೆ. ಆ್ಯಂಡ್ ಈ ವರ್ಷ ನಂಗೆ ಪ್ರೈಸ್ ಸಿಗಬೇಕು, ಲೈಕ್ ಆಫ್ಟರ್ ಒಂದು 3 years ನನಗೆ ಕರೀತಾರೆ ಸ್ಟೇಜ್ ಮೇಲೆ. ಸೊ 3 years ಕೂತ್ಕೊಂಡು ನಾನು ನೆಕ್ಸ್ಟ್ ಇಯರ್ದು ಪ್ಲ್ಯಾನ್ ಮಾಡ್ತಿದ್ದೆ, ನೆಕ್ಸ್ಟ್ ಇಯರು ಹಿಂಗೆ ಸ್ಟೇಜ್ ಹಾಕಿರ್ತಾರೆ, ಆಗೋಗಿ ಏನು ಹೇಳೋದು ಅಂತ. ಬಿಕಾಸ್ ಈ ಇಯರ್ದು ಗೊತ್ತಿದೆಯಲ್ಲ ಸ್ಪೀಚು, ನೆಕ್ಸ್ಟ್ ಇಯರ್ದು ಅಯ್ಯೋ ಆ ಕಾನ್ಫಿಡೆನ್ಸ್ ಒಂದು ಕಾನ್ಫಿಡೆನ್ಸು. ಎರಡನೇದು ಕಾನ್ಫಿಡೆನ್ಸ್ ಎಷ್ಟೊಂದು ಜನ ಹಾಳು ಮಾಡಿದೆ ಕೂಡ ಕಿರಣ್. ಕಾನ್ಫಿಡೆನ್ಸ್ ಕ್ಯಾನ್ ಕಿಲ್ ಯು, ಅಥವಾ ಕಾನ್ಫಿಡೆನ್ಸ್ ಕ್ಯಾನ್ ಆಲ್ಸೋ ಪುಶ್ ಯು ಟು. ಇವಾಗ ನೀವು ಕೂತ್ಕೊಂಡು ಇವಾಗ ಯಾರೋ ಒಬ್ರು ಅದೇ ಜಾಗದಲ್ಲಿ ನಾನು ಬಿಡಲೆ, ನನ್ನನ್ನು ಬಿಟ್ರೆ ಇಲ್ಲ ಅನ್ಬೋದು. ಬಟ್ ನೀವು ನೋಡೋರೆ, ನಾನು ನೆಕ್ಸ್ಟ್ ವರ್ಷ ನೋಡಿ ನಾನು ಇವಾಗ ಹಿಂಗೆ ಸ್ಪೀಚ್ ಕೊಡ್ತೀನಿ ಅಂದಾಗ ಇಟ್ ಇಸ್ ಟಾಕಿಂಗ್ ಅಬೌಟ್ ಪ್ರಿಪೇರ್ಡ್ನೆಸ್ ಫಾರ್ ದ ನೆಕ್ಸ್ಟ್ ಸ್ಟೇಜ್. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಯ್ತು, ಇವಾಗ ನೀವು 10th ಸ್ಟ್ಯಾಂಡರ್ಡ್ ಹೆಂಗೆ ಹೋಗೋದು ಯೋಚನೆ ಮಾಡ್ತಾ ಇದ್ದೀರಾ. ಅಂದರೆ ನಾನು ಈಗ ನೆಕ್ಸ್ಟ್ ಇಯರ್ಗೆ ನಾನು ಆ ಸ್ಪೀಚ್ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ, ಐ ಯೂಸ್ ಟು ಪ್ಲ್ಯಾನ್ ನೆಕ್ಸ್ಟ್ ಇಯರ್ ತನಕ ನಾನು ಏನು ಹೊಸದು ಮಾಡಬೇಕು, ನೆಕ್ಸ್ಟ್ ಇಯರ್ ತನಕ ಹೌ ಟು ರೀಚ್ ಪೀಪಲ್, ನೆಕ್ಸ್ಟ್ ಇಯರ್ ತನಕ ಹೌ ಶುಡ್ ಐ ಕನೆಕ್ಟ್ ವಿತ್ ದೆಮ್, ನೆಕ್ಸ್ಟ್ ಇಯರ್ ತನಕ ನನ್ನ ಪರ್ಫಾರ್ಮೆನ್ಸಲ್ಲಿ ಏನು ಚೇಂಜಸ್ ಇರಬೇಕು. ನಾನು ಈಗಲೂ ಯೋಚನೆ ಮಾಡ್ತಿದ್ದೆ, ನಾನು ಆ ಕನ್ನಡತಿ ಎಪಿಸೋಡಲ್ಲಿ ಲಾಸ್ಟ್ ಎಪಿಸೋಡಲ್ಲಿ ನಗೋ ಥರ ನೆಕ್ಸ್ಟ್ ಎಪಿಸೋಡಲ್ಲಿ ನಗಬಾರ್ದು. ಐ ಶುಡ್ ಟ್ರೈ ಸಮಥಿಂಗ್ ನ್ಯೂ, ಬಿಕಾಸ್ ನನಗೆ ಅದೊಂದು ಪ್ಲಾಟ್ಫಾರ್ಮ್ ಟು ಲರ್ನ್ ಥಿಂಗ್ಸ್. ನನಗೆ ಅಲ್ಲಿ ಯಾರೂ ದುಡ್ಡು ಕಟ್ ಮಾಡಲ್ಲ, ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ಯಾರೂ ಆ ಥರ ಮಾಡಲ್ಲ. ಸೊ ವಾಟ್ ಎವರ್ ಐ ಆಮ್ ಡೂಯಿಂಗ್, ಐ ಹ್ಯಾವ್ ಅ ಜಜ್ಮೆಂಟ್. ನಾನು ಅದನ್ನು ನೋಡಿ ಇನ್ನೂ ನನ್ನ ಇಂಪ್ರೂವ್ ಮಾಡ್ಬೋದು, ಇನ್ನೂ ಕಲಿಬೋದು. ಸೊ ಐ ಯೂಸ್ ಟು ಡೂ ಆಲ್ ದ ಎಕ್ಸ್ಪೆರಿಮೆಂಟ್ಸ್. ಸೊ ಅದ್ರಲ್ಲಿ ನನಗೆ ಗೊತ್ತಾಗ್ತಿತ್ತು ಜನ ಯಾವುದೋ ಕನೆಕ್ಟ್ ಆಗ್ತಿದ್ದಾರೆ, ಯಾವುದೋ ಕನೆಕ್ಟ್ ಆಗ್ತಿಲ್ಲ. ಯಾವುದಾದ್ರೂ ಒಂದು ಎಪಿಸೋಡ್ಗೆ ಒಳ್ಳೆ ರಿವ್ಯೂ ಬಂದರೆ, ಓ ದಿಸ್ ಇಸ್ ದ ಪಾಯಿಂಟ್ ದೇ ಲವ್. ಸೊ ವಿ ಯೂಸ್ ಟು ಡಿಸ್ಕಸ್ ಈ ಥರ ಸೀನ್ಸ್ ಜಾಸ್ತಿ ಇರಬೇಕು. ಸೊ ಇಟ್ಸ್ ಲೈಕ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್.
ಪ್ರಿಪ್ರೇಷನ್, ಟಾಕಿಂಗ್ ಅಬೌಟ್ ಟಿ ವಿ ಇಂಡಸ್ಟ್ರಿ ಟುಡೇ. ನನ್ನ ಟಿ ವಿ ಎಕ್ಸ್ಪೋಜರ್ ಬೇರೆ, ಇಂಡಸ್ಟ್ರಿ ಒಳಗೆ ಶೋಸ್ಗಳ ಮೂಲಕ ನಿಮ್ಮದೇ ಹಾರ್ಡ್ಕೋರ್. ಈಗ ನಾನು ದಿನ ರೇಡಿಯೋ ಶೋಗೆ ಹೋದಾಗ ಒಂದು 3 ಅವರ್ ಕೆಲಸ ಅದು. ನಾನೇ ಒಂದು ಮೈಕು ಎಲ್ಲ ನನ್ನ ಕೈನಲ್ಲೇ. ಬಟ್ ನಿಮ್ಮದು ಟಿ ವಿ ಹಾಗಲ್ಲ. ನಿಮ್ಮ ಟಿ ವಿನಲ್ಲಿ ಅಲ್ಲಿ ಯಾರೋ ಒಬ್ಬರು ಒಂದು ಲೈಟಿಂಗ್ ಅದಾಗಿಲ್ಲ ಅಂದರೆ ನೀವು 1 ಅವರ್ ವೇಟ್ ಮಾಡಬೇಕು. ಅದೇ ಥರ ನಿಮ್ದು ಯಾವುದೋ ಒಂದು ಡೈಲಾಗು, ಎಲ್ಲೋ ಸೈಕಲ್ ಹೊಡಿತಾ ಇದ್ದೀರಾ ಅಂತಂದರೆ ಎಲ್ಲರೂ ಸೈಕಲ್ಲೇ. ಟೆಲ್ ಅಸ್ ಅಬೌಟ್ ಹೌ ಚಾಲೆಂಜಿಂಗ್ ಒಂದು ಟಿ ವಿ ಇಂಡಸ್ಟ್ರಿನಲ್ಲಿ ನಿಂತು ಒಂದಷ್ಟು ವರ್ಷಗಳ ಕಾಲ ಅಚೀವ್ ಮಾಡೋದು, ನಂಬರ್ಸ್ ಡೆಲಿವರ್ ಮಾಡೋದು, ಒಂದು ಸೆಟ್ಟಲ್ಲಿ ನೀವು ಎಲ್ಲ ಹ್ಯಾಂಡಲ್ ಮಾಡೋ ಒಂದಷ್ಟು ಇದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೇನು? ಏನೇನು ಯಾವ್ಯಾವ್ದ್ರಲ್ಲಿ ಸೈಕಲ್ ಹೊಡೋದ್ರಿ? ವಾಟ್ ವಾಸ್ ದ್ಯಾಟ್? ಅಂದರೆ ಕನ್ನಡತಿ ದ ಪ್ಲಸ್ ಪಾಯಿಂಟ್ ವಾಸ್ ಪ್ರತಿಯೊಬ್ಬರು ಅಷ್ಟೇ ಪ್ಯಾಷನೇಟ್ ಆಗಿದ್ರು. ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಏನು ಅಂತಂದರೆ ಪ್ರತಿಯೊಂದು ನಿಮ್ಮಲ್ಲಿ ಡಿಪೆಂಡ್ ಆಗಿರಲ್ಲ. ದೇರ್ ಆರ್ ಎವ್ರಿಥಿಂಗ್ ಶುಡ್ ಮ್ಯಾಚ್. ಲಕ್ ಅಂತ ಏನು ಹೇಳ್ತಾರೆ ಅದೇ. 4 ಜನ ಹಾರ್ಡ್ ವರ್ಕಿಂಗ್ ಜನ ಸಿಗಬೇಕು ನಿಮ್ಮ ಜೊತೆ ನಿಂತಿರೋರು. ಸೊ ದ ಹೋಲ್ ಟೀಮ್ ವಾಸ್ ಲೈಕ್ ದ್ಯಾಟ್. ಆ ಸ್ಟೋರಿ ಅಷ್ಟು ಚೆನ್ನಾಗಿತ್ತು. ನನಗೆ ನಾನು ತುಂಬ ಚೆನ್ನಾಗಿ ಮಾಡೋಂಥ ಪಾತ್ರ ಸಿಕ್ತು. ಆ ಪಾತ್ರ ಜನಕ್ಕೆ ಕನೆಕ್ಟ್ ಆಯಿತು. ಆ್ಯಂಡ್ ಎವ್ರಿಥಿಂಗ್ ಮ್ಯಾಚ್ ದ್ಯಾಟ್ ವೇ. ಕಷ್ಟ ಅಂತ ಬಂದಾಗ ನಿಮಗೆ ಆ ಟೈಮ್ ಡ್ಯೂರೇಷನ್, ನಿಮಗೆ ಅಲ್ಲಿ ಒಂದು ಫಿಕ್ಸ್ ಟೈಮ್ ಅಂತ ಇರಲ್ಲ. ಯು ಹ್ಯಾವ್ ಟು ಡೂ ಬಿಕಾಸ್ ಎಷ್ಟೊತ್ತಿಗೆ ಸೆಟ್ಗೆ ಹೋಗ್ತಾ ಇದ್ರಿ? ಬಿಕಾಸ್ ನಾನು ನನ್ನ ಕನ್ನಡತಿ ಟೈಮಲ್ಲಿ ಹೇಗಿರೋದು ಅಂದರೆ ಐ ವಾಸ್ ಶೂಟಿಂಗ್ ಫಾರ್ ಮಲ್ಟಿಪಲ್ ಅದರ್ ಥಿಂಗ್ಸ್. ಸೊ ನಂದು ಹೇಗೆ ಅಂತಂದರೆ ಡೇ ಆ್ಯಂಡ್ ನೈಟ್. ಸೊ ಕನ್ನಡತಿ ಶೂಟ್ ಮುಗಿದ ತಕ್ಷಣ ಐ ಯೂಸ್ ಟು ಗೋ ಫಾರ್ ಸಮ್ ಅದರ್ ಶೂಟ್. ಅದು ಮುಗಿದ ತಕ್ಷಣ ಬೆಳಗ್ಗೆ ಬರ್ತಿದೆ. ಅದು ಹೇಗೆ ಅಂದರೆ ಒಂದು ಚಾಮರಾಜನಗರ, ಒಂದು ದಿಲ್ಲಿ. ಸೊ ಪಾಪ ಕನ್ನಡತಿ ಮಾಡಬೇಕಾದ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋತಿದ್ರು. ಇಫ್ ಇನ್ ಕೇಸ್ ನಂದು ಡೇ ಶೂಟ್ ಇದೆ ಅಂದರೆ ಇಡೀ ನೈಟ್ ಮಾಡ್ತಿದ್ರು. ಸೊ ಆ ಥರ ಎಲ್ಲ ಇದು ಮಾಡ್ತಿದ್ರು. ಅದೆಲ್ಲ ಹಾರ್ಡ್ ವರ್ಕ್ ಇತ್ತು. ಬಟ್ ನನಗೆ ಒಂದು ಕ್ಲಾರಿಟಿ ಇತ್ತು. ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಾನು ಯಾಕೆ ಮಾಡ್ತಾಯಿದ್ದೀನಿ, ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಇದೆಲ್ಲ ಮಾಡಬೇಕಾದ್ರೆ ಐ ನ್ಯೂ ಈ ನೆಕ್ಸ್ಟ್ 3 ಇಯರ್ಸಲ್ಲಿ ವಾಟ್ ಐ ಆಮ್ ಗೆಟಿಂಗ್ ಔಟ್ ಆಫ್ ಇಟ್. ಸೊ ಅದೊಂದು ಕ್ಲಾರಿಟಿ ಇತ್ತು. ಸೊ ಅಷ್ಟರಲ್ಲಿ ಅದನ್ನ ಹಿಂದೆ ಅದ್ರಲ್ಲಿ ಏನಿದೆ ಅಷ್ಟು ಉಪಯೋಗಿಸ್ಕೊಂಡು ನೆಕ್ಸ್ಟ್ ಪ್ಲಾನ್ ಆಗಬೇಕಂತ ಹಿಂಗೆ ಪ್ಲಾನ್ ಮಾಡ್ತಾ ಇದ್ರಿ? ಬಿಕಾಸ್ ನನಗೆ 5 ಇಯರ್ಸ್ 10 ಇಯರ್ಸ್ ಆದಮೇಲೆ ಇದೆಲ್ಲ ಮಾಡೋಕ್ಕಾಗಲ್ಲ. ನಾನು ರಾತ್ರಿ ಎಲ್ಲ ಎಚ್ಚರ ಇದ್ದು ಕೆಲಸ ಮಾಡಬೇಕು ಅಂದ್ರೂ ನಂಗೆ ಆಗಲ್ಲ. ಫಿಸಿಕಲಿ ಇಟ್ ವೋಂಟ್ ಸಪೋರ್ಟ್ ಮೀ. ಸೊ ನಾನು ಎಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ದಿಸ್ ಈಸ್ ಮೈ ಟೈಮ್. ಅದಾದಮೇಲೆ ನಾನೇ ಮಾಡ್ತೀನಿ ಅಂದ್ರೂ ಬಾಡಿ ಇಸ್ ಲೈಕ್ ರಿಲ್ಯಾಕ್ಸ್. ಸೊ ಅದಕ್ಕೆ ಆ ಟೈಮ್ ಇದ್ದಾಗ ಕಂಪ್ಲೀಟ್ ಆಗೋದು ಮಾಡಬೇಕು. ಬಿಕಾಸ್ ನಾಳೆ ದಿನ ರಿಗ್ರೆಟ್ಗೆ ಸೊಲ್ಯೂಷನ್ ಅಥವಾ ಆನ್ಸರ್ ಏನೂ ಇಲ್ಲ. ರಿಗ್ರೆಟ್ ಇಸ್ ಜಸ್ಟ್ ರಿಗ್ರೆಟ್. ಸೊ ರಿಗ್ರೆಟ್ ಮಾಡೋದಕ್ಕಿಂತ ಐ ಟ್ರೈಡ್ ಅಂತ ಒಂದಾದರೂ ಇರಬೇಕಲ್ಲ. ಎಲ್ಲ ಕಡೆ ಅನಾಲಿಸಿಸ್ ಅಂತ ಮಾಡಿದ್ರೆ ದ ವೇ ಯು ಟಾಕ್, ಯು ಆರ್ ನಾಟ್ ಓನ್ಲಿ ಲುಕಿಂಗ್ ಅಟ್ ಆಸ್ ಅನ್ ಆಪರ್ಚುನಿಟಿ. ಎವ್ರಿ ಆಪರ್ಚುನಿಟಿ ಯು ಆರ್ ಆಲ್ವೇಸ್ ಪ್ಲಾನಿಂಗ್ ಆಸ್ ಟು ವೇರ್ ಆಮ್ ಐ, ವಾಟ್ ಇಸ್ ದಟ್ ಐ ಆಮ್ ಗೆಟಿಂಗ್ ಔಟ್ ಆಫ್ ದಿಸ್ ಆ್ಯಂಡ್ ಹೌ ಶುಡ್ ಐ ಯೂಸ್ ದಿಸ್ ಟು ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಎಸ್, ಅದು ಇಂಪಾರ್ಟೆಂಟೇ ಆಗುತ್ತೆ. ಈಗ ಇಂಡಸ್ಟ್ರಿಲೇ ನನಗೆ ಮಾಡಬೇಕು ಅಂತ ತುಂಬ ಇದೆ. ನನ್ನ ಮೈಂಡಲ್ಲಿ ಏನಿದೆ ಅದು ತುಂಬ ದೂರ ಇದೆ. ತುಂಬ ದೂರ ಇದೆ ಇನ್ನೂ. ನನಗೆ ಎಕ್ಸಾಕ್ಟ್ಲಿ ಏನು ಸ್ಕೆಚ್ ಇದೆ ನನಗೆ ಬೇಕಾಗಿರೋದು ಅಥವಾ ವಾಟ್ ಐ ಆಮ್ ಲುಕಿಂಗ್ ಫಾರ್. ಬಟ್ ಅಲ್ಲಿ ರೀಚ್ ಆಗೋದಕ್ಕೆ ಎಕ್ಸ್ಟರ್ನಲ್ ಫ್ಯೂ ಥಿಂಗ್ಸ್ ಅದು ತುಂಬ ಡಿಸ್ಟರ್ಬ್ ಮಾಡುತ್ತೆ ನಿಮಗೆ. ಅದು ಪ್ಲ್ಯಾಟ್ಫಾರ್ಮ್ ಆಗಲಿ, ಆಪರ್ಚುನಿಟಿ ಆಗಲಿ, ರೆಕಗ್ನಿಷನ್ ಆಗಲಿ, ಅಥವಾ ಅಪ್ರಿಸಿಯೇಷನ್ ಆಗಲಿ, ಅಥವಾ ನಾನು ಸೀರಿಯಸ್ಲಿ ಈಗ ನಾನು ಒಂದು ಟೈಟಲ್ ರಿಲೀಸ್ಗೆ ಅಂತ ಸ್ಕೈ ಡೈವಿಂಗ್ ಮಾಡಿದೆ. ನನ್ನ ಪ್ರಕಾರ ಅದು ಬೇರೆ ಇಂಡಸ್ಟ್ರಿಯಲ್ಲೆಲ್ಲರೂ ಆಗಿದ್ದರೆ ಅದು ಒಂದು ಬೂಮ್ ಆಗಿರೋದು. ಐ ಡೋಂಟ್ ನೋ ವೈ ಇಲ್ಲಿಯವರೇ ದೇ ಡೋಂಟ್ ವಾಂಟ್ ಟು ಸ್ಟ್ಯಾಂಡ್ ವಿತ್ ದೆಮ್ ಆರ್ ಅದು ಯಾಕೆ ತಡೀತಿದೆ. ಐ ಡೋಂಟ್ ವಾಂಟ್ ಟು ಕಂಪ್ಲೇನ್. ನಾನು ಹೇಳ್ತಿಲ್ವಾ, ದೇರ್ ಆರ್ ಫ್ಯೂ ಥಿಂಗ್ಸ್, ನೆಪೋಟಿಸಮ್ ಇದೆ, ಫೇವರಿಸಮ್ ಇದೆ, ಎಲ್ಲ ಇದೆ. ಬಟ್ ನಾನು ಅದನ್ನು ಕಂಪ್ಲೇಂಟ್ ಮಾಡ್ತಾ ಕೂರೋಕ್ಕಾಗಲ್ಲ. ಬಿಕಾಸ್ ಇನ್ನು 100 ವರ್ಷ ಆದಮೇಲೆ ಅದು ಇದ್ದೇ ಇರುತ್ತೆ. ನನ್ನ ಹತ್ರ ಸೊಲ್ಯೂಷನ್ ಇಲ್ಲ. ಸೊ ಅದಕ್ಕೆ ನೀವು ಹೆಂಗೆ ಅದನ್ನು ಸಪ್ರೇಟಾಗಿ ನಿಂತ್ಕೋತೀರಾ? ನೀವು ತಲೆ ಉಪಯೋಗಿಸ್ಬೇಕೇ ಹೊರತು ಕಂಪ್ಲೇಂಟ್ ಮಾಡೋದು ಲಾಭ ಇಲ್ಲ ಅಲ್ವಾ? ಈಗ ಎಲ್ಲ ಹೇಳ್ತಾರೆ, ಓಕೆ ಅಯ್ಯೋ ಈ ಸರ್ಕಾರ ಚೆನ್ನಾಗಿಲ್ಲ ಅಂತ ಗೊತ್ತಿರುತ್ತೆ, ಆದರೂ ಅಲ್ಲೇ ಬದುಕಬೇಕು ತಾನೆ. ಯು ಹ್ಯಾವ್ ಟು ಲಿವ್ ವಿತ್ ದ ಸಿಸ್ಟಮ್. ಸೊ ವೆನ್ ಯು ಡೋಂಟ್ ಹ್ಯಾವ್ ಅ ಸೊಲ್ಯೂಷನ್, ಇಗ್ನೋರ್ ಇಟ್. ಏನು ಮಾಡ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಈವನ್ ಟುಡೇ ನಾನು ಪ್ರತಿಯೊಂದರಲ್ಲೂ ನನ್ನ ಹೇಗೆ ಆ ಕಾಂಪಿಟೇಷನಿಂದ ಸ್ವಲ್ಪ ದೂರ ಇಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹೌ? ಬೈ ಬೀಯಿಂಗ್ ದ ಬೆಸ್ಟ್, ಬೈ ಬೀಯಿಂಗ್ ವೆರಿ ಸ್ಕಿಲ್ಫುಲ್, ಬೈ ಬೀಯಿಂಗ್ ಅವೈಲೇಬಲ್ ಟು ಡೂ ಎನಿಥಿಂಗ್. ನಾಳೆ ದಿನ ನನಗೆ ಈ ಥರ ಮಾಡಬೇಕು ಅಂತ ಬಂದಾಗ ಒಂದು 10 ಜನ ಇದ್ದಾರೆ ಅಂದ್ಕೊಳ್ಳಿ ಲಿಸ್ಟಲ್ಲಿ. ಇದಕ್ಕೆ ಅವ್ನು ಒಬ್ಬನೇ ಮಾಡೋಕ್ಕಾಗೋದು ಅಂತ ಬಂದ್ರೂ ಸಾಕು ನನಗೆ. ಸೊ ಐ ವಾಂಟ್ ಟು ಬಿ ದ್ಯಾಟ್ ಪರ್ಸನ್. ಅವ್ನು ಬಿಟ್ಟರೆ ಇನ್ನು ಯಾರಿಗೂ ಆಗಲ್ಲ. ಸೊ ರೈಟ್ ನೌ ಮೈ ಗೋಲ್ ಇಸ್ ದ್ಯಾಟ್. ನಾನು ಆ ಥರ ಆಗಬೇಕು. ಅವ್ನು ಬಿಟ್ಟರೆ ಅಯ್ಯೋ ಇನ್ಯಾರು ಆಗೋದೇ ಇಲ್ಲ. ಸೊ ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್. ಸೊ ಅದು ದಿನ ಅಪ್ಡೇಟ್ ಆಗ್ತಾನೇ ಇದೆ. ನಿಮಗೆ ಗೊತ್ತಿದ್ದು ನೆನ್ನೆ ದಿನ ಕೋಡಿಂಗ್ ಇದೆಲ್ಲ ಕಲಿತಿದ್ರು, ಇವತ್ತು AI ಬಂದಿದೆ. ಸೊ ಇಟ್ಸ್ ಲೈಕ್ ಥಿಂಗ್ಸ್ ಆರ್ ಬಿಕಮಿಂಗ್ ಈಸಿ, ಥಿಂಗ್ಸ್ ಆರ್ ಬಿಕಮಿಂಗ್ ಅಪ್ಡೇಟೆಡ್. ಇವತ್ತಿನ ಡೇಟ್ಗೆ ರಾದರ್ ದೆನ್ ನನ್ನ ಪ್ರಕಾರ ಕೋಡಿಂಗ್ಗೆ AI ಬಂದಿದೆ ಅಂತ ಅಳೋ ಬದಲು AIಗೆ ಪ್ರಾಂಪ್ಟ್ ಹಾಕಬೇಕಲ್ಲ, ಅದು ಕಲ್ತ್ರೆ ಒಳ್ಳೇದು. AI ಉಪಯೋಗಿಸ್ಕೊಂಡು ನಾನು ಇನ್ನೂ ಹೆಂಗೆ ಫಾಸ್ಟಾಗಿ ಮುಂದೆ ಕಲೀರಿ. ಸೊ ಅದನ್ನು ಆ ಥರ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗ್ತಾ
ಸೊ ನಾನು ಹೇಳ್ದಲ್ಲ ನಂದು ಒಂದು ಇಮೇಜ್ ತುಂಬ ದೂರ ಇದೆ, ನಾನು ಇಲ್ಲೂ ಅಪ್ಡೇಷನ್ ತರಬೇಕು. ಐ ಹ್ಯಾವ್ ಸೀನ್ ಒಂದಷ್ಟು ಎಕ್ವಿಪ್ಮೆಂಟ್ಸ್, ಒಂದಷ್ಟು ಫಾರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನಮ್ಮ ಇಂಡಸ್ಟ್ರಿಗೆ ತುಂಬ ದೂರ ಇದೆ. ಅದು ಯಾವುದದು ಫಾರ್ಮ್ಸ್? ಫಾರ್ ಎಕ್ಸಾಂಪಲ್ ಲೈಕ್ ಈಗ ಸ್ಟೂಡಿಯೋಸ್ ಮತ್ತು ಎಕ್ವಿಪ್ಮೆಂಟ್ಸ್, ಈಗ ಫೈಟಿಂಗ್ ರಿಗ್ಸೇ ಆಗಲಿ, ಫೈಟಿಂಗ್ ರಿಗ್ಸ್ ಜಾಕೆಟ್ಸ್ ಅಥವಾ ವಾಟ್ ದಟ್ ಹೋಲ್ ಇದು ವಿಚ್ ವಿಲ್ ರಿಗ್ ಬೇಸಿಕಲಿ. ಹಾಂ, ಫೈಟಿಂಗ್ ರಿಗ್ಸ್ ಏನಿದೆ, ಸೊ ಇಲ್ಲಿ ತುಂಬ ಬೇಸಿಕ್ ಲೆವೆಲ್ ಇದೆ. ಟಾಕಿಂಗ್ ಅಬೌಟ್ ಫೈಟರ್ಸ್ ಇದೆ ಅಥವಾ ಅವ್ರನ್ನ ಶೂಟ್ ಮಾಡೋಕ್ಕೆ ಕ್ಯಾಮ್ರಾ ರಿಗ್ಸಾ? ಇಲ್ಲ, ಫೈಟಿಂಗ್ ಹೋಲ್ ಸೆಟಪ್. ಈಗ ನೀವು ನಾರ್ಮಲ್ ಬೇರೆ ಸ್ಟುಡಿಯೋಸಲ್ಲೆಲ್ಲ ನೋಡಿದ್ರೆ ಈಗ ಫೈಟಿಂಗ್ ರಿಗ್ಸ್ ಆಗಲಿ ಅಥವಾ ಎವ್ರಿಥಿಂಗ್ ಕ್ಯಾಮ್ರಾ ರಿಗ್ಸ್ ಎಲ್ಲ ಆಗಲಿ ನಿಮಗೆ ತುಂಬ ಕನ್ವೀನಿಯೆಂಟ್ ಇದೆ. ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಕಷ್ಟಪಡಬೇಕು ಟು ಗೆಟ್ ದ್ಯಾಟ್ ಪರ್ಫೆಕ್ಟ್ ಶಾಟ್, ಬಟ್ ಅದೇ ಪರ್ಫೆಕ್ಟ್ ಶಾಟ್ನ ತುಂಬ ಈಸಿಲಿ ತೆಗಿತಾರೆ ಅಲ್ಲಿ. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಇದು ನಿಮ್ಮೆಲ್ಲೋ ಭರ್ಜರಿ ಗಂಡು ಅಥವಾ ರಾನಿಗೆ ಐ ಥಿಂಕ್ ನಾವು ಸಿನಿಮಾ ಅಂತ ಬಂದಾಗ ನಿಮ್ಮನ್ನ ನೀವು ಒಬ್ಬ ಮಾಸ್ ಇದಾಗಿ ಪೊಸಿಷನ್ ಮಾಡ್ಕೊತಾ ಇದ್ದೀರಾ. ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ? ಎಕ್ಸ್ಪೀರಿಯನ್ಸ್ ಅಲ್ಲಿ ಐ ಆಮ್ ಸ್ಟಡಿಂಗ್, ಬೇರೆ ಕಡೆ ಎಲ್ಲ ಸ್ಟುಡಿಯೋ ವಿಸಿಟ್ ಮಾಡ್ತಾ ಇದ್ದೀನಿ, ಬೇರೆ ಫಾರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್ ನೋಡ್ತಾ ಇದ್ದೀನಿ, ಆ್ಯಂಡ್ ಹೌ ಟು ಎನ್ಹ್ಯಾನ್ಸ್ ದ ಮೇಕಿಂಗ್ ಆಫ್ ದ ಫಿಲ್ಮ್ ಅದೆಲ್ಲ ನೋಡ್ತಾ ಇದ್ದೀನಿ. ಅದೆಲ್ಲ ನನಗೆ ಗೊತ್ತಿದ್ರು ಆ ಪೊಸಿಷನ್ಗೆ ಸ್ಟಿಲ್ ಐ ಆಮ್ ನಾಟ್ ಕ್ವಾಲಿಫೈಡ್, ನಾಟ್ ಬಿಕಾಸ್ ಆಫ್ ಮೀ, ಬಿಕಾಸ್ ಆಫ್ ಅದರ್ ಫ್ಯಾಕ್ಟರ್ಸ್. ಕುಡ್ ಬಿ ಪ್ರೊಡಕ್ಷನ್ ದುಡ್ಡು ಇರ್ಬೋದು, ಅಥವಾ ಇಲ್ಲಿ ಹಾಕಿದ್ರು ಅಷ್ಟು ಆಚೆಗೆ ತೆಗಿಬೋದಾ ಅನ್ನೋದಾ? ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ಒಂದು ಗೊತ್ತಿತ್ತು, ಎಕ್ಸಾಮ್ ಬರೀರಿ ಪಾಸಾಗಿ, ಏನಾರೇ ಪಾಸ್ ಆಗ್ತಿಲ್ಲ ಅಂದರೆ ನಿಮ್ಗೆ ಯಾಕೆ ಮಾರ್ಕ್ಸ್ ಕಟ್ ಮಾಡೋರು ಅಂತ ಹೇಳ್ತಾರೆ. ಇಲ್ಲಿ ಒಂದೇ ನನಗೆ ಫೇಲ್ ಮಾಡ್ತಾರೆ, ಬಟ್ ಯಾಕೆ ಅಂತ ಹೇಳಲ್ಲ. ಅದು ಈ ಇಂಡಸ್ಟ್ರಿಯಲ್ಲೇ ಆಗ್ತಿರೋದು. ಲೈಕ್ ನೀವು ಕಷ್ಟಪಡ್ತೀರಾ, ನೀವು ಕೆಲಸ ಮಾಡ್ತೀರಾ, ಬಟ್ ಸ್ಟಿಲ್ ಯು ಕಾನ್ ಸಕ್ಸೀಡ್. ವೈ ಡೋಂಟ್ ನೋ. ಆ ಥರ ಆದಾಗ ನೀವು ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋ ಪ್ರಶ್ನೆ ತುಂಬ ಬಂದ್ಬಿಡುತ್ತೆ. ಮಾಡಬೇಕು ಆ್ಯಂಡ್ ಓಕೆ, ಈ ಜರ್ನಿಗೊಂದು ಎಂಡ್ ಇದೆಯಾ, ಈ ಸ್ಟ್ರಗಲ್ಗೊಂದು ಎಂಡ್ ಇದೆಯಾ ಅಂತಲೂ ಒಂದು ಕ್ಲಾರಿಟಿ ಇಲ್ಲ. ಎಲ್ಲ ಹೋಗ್ತಾನೆ ಸಿಗ. ಆ್ಯಂಡ್ ನಿಮಗೆ ಈಗ ಪರ್ಸ್ನಲ್ ಲೈಫ್ ಅಂತಲೂ ಹೇಳಿದಾಗ ನಿಮಗೆ ಒಂದು ಏಮ್, ಒಂದು ಗೋಲ್ ಇರುತ್ತೆ. ಓಕೆ, ಆಫ್ಟರ್ ದಿಸ್ ನಾನು ಬೇರೆ ಡಿಸಿಷನ್ ತಗೋತೀನಿ ಅಂತ. ಆಫ್ಟರ್ ದಿಸ್ ಅನ್ನೋದೇ ಕಾಣ್ತಿಲ್ಲ ಅಂದಮೇಲೆ ಮಿಕ್ಕಿದೆಲ್ಲ ಪಾಸ್ ಆಗಿರುತ್ತೆ ಲೈಫಲ್ಲಿ. ಸೊ ಮೇ ಬಿ ಇದು ಸಿಕ್ಕಿದಾಗ ಇದಕ್ಕೆಲ್ಲ ಅವಕಾಶನೇ ಇರಲ್ವೇನೋ, ಆ ಒಂದು ಭಯನೂ ಇದೆ. ಸೊ ಇಟ್ಸ್ ಕೈಂಡ್ ಆಫ್ ಗ್ಯಾಮ್ಲಿಂಗ್. ಆ ಗ್ಯಾಮ್ಲಿಂಗಲ್ಲಿ ಬ್ಲೈಂಡ್ಲಿ ಆಡ್ತಿದ್ದೀವಿ. ಸ್ಕಿಲ್ಸ್ ಇದೆ, ಅದರಲ್ಲಿ ಏನು ತೊಂದರೆ ಇಲ್ಲ, ಸ್ಕಿಲ್ಸ್ ಎಲ್ಲ ಇದೆ. ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಅಖಾಡ ನಡೆಯೋದೇ ಹೀಗೆ. ಇಷ್ಟು ದೂರ ಫೈಟ್ ಮಾಡಿಕೊಂಡು ಎಷ್ಟೆಷ್ಟು ಅರ್ಥ ಆಗೋವಂಥ ವಿಚಾರಗಳನ್ನ ತಲೆಗೆ ತೊಗೊಂಡಿದ್ದೀರಾ. ಐ ಆಮ್ ಶೋರ್ ಈ ಜರ್ನಿ ನಿಮ್ಮ ಮುಂದಕ್ಕೆ ಹೋಗ್ತಾನೋ ಪ್ರತಿ ಸತಿ ನಿಮ್ಮ ಆ್ಯಟಿಟ್ಯೂಡಲ್ಲಿ ಮುಂದಕ್ಕೆ ಹೋದರೆ ಯು ಆರ್ ಆಲ್ವೇಸ್ ಲುಕಿಂಗ್ ಅಟ್ ವಾಟ್ ಟು ಲರ್ನ್, ಹೌ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್. ದಟ್ ಆ್ಯಟಿಟ್ಯೂಡ್ ವಿತ್ ಸೆಲ್ಫ್ ವಿಲ್ ಪ್ರೊಟೆಕ್ಟ್ ಯು ಅನ್ಸುತ್ತೆ. ಅಫ್ಕೋರ್ಸ್ ಕೆಲವು ಸತಿ ರಿಸಲ್ಟ್ಸು ಮ್ಯಾಟರ್ ಆಗತ್ತಿಲ್ಲ ಅಂತಿಲ್ಲ, ಎಷ್ಟು ದಿವಸ ಅಂತ ಯಾವಾಗಲೂ ಗುದ್ದಾಡ್ತಾ ಇರ್ತಿದ್ದಾರೆ. ಅಷ್ಟು ಇದು ಅಂದರೆ ಈ ಸೈಕಲ್ಗೆ ಒಂದು ಎಂಡ್ ಇಲ್ವಾ ಅಂತ ಅನ್ನಿಸ್ಬಿಡುತ್ತಲ್ಲ, ನೀವು ಅಲ್ಲಿ ಸ್ಟಕ್ ಆಗಿಬಿಡ್ತೀರಾ. ಆ ಲೂಪಿಂದ ಹೊರಗಡೆನೇ ಬರಲ್ವೇನೋ ಅನ್ನೋ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಇವತ್ತು ಬರೀ ನಾನಂತ ಅಲ್ಲ, ಸುಮಾರು ಜನ ಹೊಸಬ್ರು ಬರ್ತಿದ್ದಾರೆ. ನಿಮಗೆ ಗೊತ್ತಾದಂಗೆ 2024 ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಲ್ಲ ಹೊಸಬ್ರು ಸಿನಿಮಾ ಎಷ್ಟೊಂದು ಬರ್ತಿದೆ. ಒಬ್ಬೊಬ್ಬರು 3 ಸಿನಿಮಾ 4 ಸಿನಿಮಾ ಆ ಥರ ಬರ್ತಿದ್ದಾರೆ. ಮಾರ್ಕೆಟ್ ಓಪನ್ ಆಗ್ತಿದೆ ಅಂತ ಕಾಣಿಸ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಂಬರ್ಸ್ ನೋಡಿದಾಗ ಅಷ್ಟೇ ಭಯ ಸ್ಟಾರ್ಟ್ ಆಗಿದೆ. ಯಾವ ಸಿನಿಮಾ ಕಚ್ಕೊಳ್ಳೋದು ನಿಲ್ಲತ್ತು. ಹಾಂ, ಅಂದರೆ ಯಾವ ಜಜ್ಮೆಂಟ್ ಮೇಲೆ ಇದು ಮಾಡೋದು. ಈಗ ಆ್ಯಕ್ಷನ್ ಸಿನಿಮಾ ಮಾಡಿದ್ರೆ ಗುರು ನೀವು ಲವ್ ಸ್ಟೋರಿ ಮಾಡಿ ಓಡುತ್ತೆ ಅಂತಾರೆ, ಲವ್ ಸ್ಟೋರಿ ಮಾಡಿದ್ರೆ ಮಾಸ್ ಮಾತ್ರ ಓಡೋದು, ಈ ಲವ್ ಸ್ಟೋರಿ ಎಲ್ಲ ಓಡಲ್ಲ ಅಂತಾರೆ. ಎರಡೂ ಸೇರ್ಸ್ ಮಾಡಿಸಿದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ ಇರಬೇಕಮ್ಮ ಅಂತಾರೆ. ಫ್ಯಾಮಿಲಿ ಸೆಂಟಿಮೆಂಟವರು ಅದು ಟಿ ವಿಲಿ ಬರಲಿ ಅಂತ ವೇಟ್ ಮಾಡ್ತಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಯಾರನ್ನ ಟಾರ್ಗೆಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರು ರೆಕಗ್ನೈಸ್ಡ್ ಆಗಿದ್ದಾರೆ, ಯಾರಿಗೆ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ, ಯಾರಿಗೆ ಒಂದು ಆಡಿಯನ್ಸ್ ಕ್ರಿಯೇಟ್ ಆಗಿದ್ದಾರೆ, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ದೆಮ್ ಇನಿಷಿಯಲಿ. ಅವ್ರಿಗೆ ಸಿನಿಮಾಗೆ ಓಪನಿಂಗ್ ಸಿಗುತ್ತೆ ಆ್ಯಂಡ್ ಸಿನಿಮಾ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಅದು ಕಚ್ಕೊಡುತ್ತೆ. ಬಟ್ ನಾನು ಹೇಳ್ತಿರೋದು ಹೊಸಬ್ರು ಬರ್ತಿದ್ದಾರಲ್ಲ, ಅವ್ರ ಹತ್ರ ರಿಪೋರ್ಟ್ ಕಾರ್ಡ್ ತೋರ್ಸೋಕ್ಕೇನೂ ಇಲ್ಲ. ಬಿಕಾಸ್ ಆ ರಿಪೋರ್ಟ್ ಕಾರ್ಡಲ್ಲಿ ಹೇಳಿಲ್ವ, ಕಾರಣ ಇಲ್ಲದೆ ಫೇಲ್ ಅಂತ ಹಾಕಿದ್ದಾರೆ 3 ಸರಿ ತಪ್ಪಿಲ್ಲದೆ. ಸೊ ಆ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ನಾವು ಎವ್ರಿ ಸರಿ ಕಾಂಪೀಟ್ ಮಾಡಬೇಕು, ಯಾವುದೂ ತಪ್ಪಿಲ್ಲದೆ. ಆ್ಯಂಡ್ ಆ ಕಾಂಪಿಟೇಷನಲ್ಲಿ ಮತ್ತೆ ಗೆಲ್ತೀವೋ ಸೋಲ್ತೀವೋ ಅನ್ನೋ ಇದರಲ್ಲೇ ಬರುತ್ತೆ. ನೀವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿ, ಎಷ್ಟೇ ಏನೇ ಮಾಡಿ, ಇದು ಓಡುತ್ತಾ ಅಂದರೆ ಲಕ್ ಮೇಲೆ ನಾವು ಪ್ರಾಬಬಿಲಿಟಿ ಮೇಲೆ ಕೂತಿರ್ಬೇಕು. ಐ ಥಿಂಕ್ ಫಸ್ಟ್ ಇವಾಗ ನೀವೇ ಹೇಳ್ದಂಗೆ ಒಂದು ಮಾತು ಉಪಯೋಗಿಸ್ತೀರ. ಈಗ ರಕ್ಷಿತ್ ಶೆಟ್ಟಿ ಅವರು ಅಂದರೆ ಅವರು ಒಂದಷ್ಟು ಜರ್ನಿ ಎಲ್ಲ ಆದಮೇಲೆ ಯಾವುದೋ ಒಂದು ಸಿನಿಮಾ ಮೂಲಕ ಒಂದು ಹಿಟ್ ಸಿಗುತ್ತೆ, ಅವ್ರಿಗೊಂದು ಇಂಡಿಕೇಶನ್ ಸಿಗುತ್ತೆ. ಆಮೇಲೂ ಈಗ ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕೊಟ್ಟ ಮೇಲೂ ನೆಕ್ಸ್ಟ್ ಉಳಿದವರು ಕಣ್ಣಂತೆಗೆ ಹೋದಾಗ ಇಲ್ಲಿಗೆ ಸಿಕ್ಕಿದ ಪ್ರೀತಿ ಇಲ್ಲಿಗೆ ಸಿಕ್ಕಿಲ್ಲ. ಅದೇ ಲೆಕ್ಕಾಚಾರಗಳ ಜೊತೆಗೆ ಐ ಪರ್ಸನಲಿ ಫೀಲ್ ಇದನ್ನು ಯಾಕೆ ಒಂದು ಮೆಟಫರಾಗಿ ಕೊಡ್ತಾ ಇದ್ದೀನಿ ಅಂದರೆ, ಎವ್ರಿ ಆ್ಯಕ್ಟರ್ ಮಜ್ಜಿಗೆ ಕಡ್ದಾಗ ಕೊನೆಗೆ ಒಂದು ಬೆಣ್ಣೆ ಬರುತ್ತೆ. ಒಂದ್ಸತಿ ಬೆಣ್ಣೆ ಬಂದಾಗ ನನ್ನನ್ನು ಆಡಿಯನ್ಸ್ ಹಿಂಗೆ ನೋಡ್ತಾ ಇದ್ದಾರೆ, ಈ ಥರ ಸಿನಿಮಾಗಳು ನನಗೆ ಹೋಗುತ್ತೆ, ದೆನ್ ಯು ವಿಲ್ ಹ್ಯಾವ್ ದಟ್ ಕ್ಲಾರಿಟಿ. ಬಟ್ ಟಿಲ್ ದೆನ್ ಐ ಥಿಂಕ್ ಯು ಆರ್ ಇನ್ ದಟ್ ಫೇಸ್ ರೈಟ್ ನೌ, ವೇರ್ ಇನ್ ಯು ಆರ್ ಬೇಸಿಕ್ಲಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಮ ಟಿ ವಿ ಎಕ್ಸ್ಪೀರಿಯನ್ಸ್ ಬೇರೆ, ಬಟ್ ಈಗ ಸಿನಿಮಾದಲ್ಲಿ ನಾನು ಏನು ಮಾಡಬೇಕಂತ ಇದ್ದೀನಿ ಆ್ಯಂಡ್ ಅದಕ್ಕೂ ನಿಮ್ಮ ಸ್ಟ್ರೆಂಗ್ತನ್ನು ಐಡೆಂಟಿಫೈ ಮಾಡೋಕ್ಕೆ ಕರೆಕ್ಟ್ ಡೈರೆಕ್ಟ್ರು, ಕರೆಕ್ಟ್ ಕತೆ ಆ್ಯಂಡ್ ಕರೆಕ್ಟ್ ಟೈಮಿಂಗ್ ಟು ದ ಮಾರ್ಕೆಟು ಎಲ್ಲನೂ ಸಿಕ್ಕಿ ದೆನ್ ಒಂದ್ಸತಿ ನಿಮಗೆ ಸಿಗುತ್ತೆ. ಅದಕ್ಕೆ ನೀವೇ ಎಫರ್ಟ್ ಹಾಕ್ಬೇಕಂತ. ಈಗ
ಈಗ ಅಷ್ಟು ಸ್ಕಿಲ್ಸ್ ಏನಾದರೂ ಕಲ್ತಿದ್ದಾಗ ಆ ಸ್ಕಿಲ್ನ ಹೇಗೆ ನಾನು ಯುಟಿಲೈಸ್ ಮಾಡಲಿ ಇಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಯುಟಿಲೈಸ್ ಮಾಡೋ ಒಬ್ಬರು ಟೀಮ್ ಬೇಕು ನನಗೆ. ಅವ್ರ ಪ್ರಾಜೆಕ್ಟಲ್ಲಿ ಇದನ್ನೆಲ್ಲ ಯುಟಿಲೈಸ್ ಮಾಡೋ ಥರ ಇದ್ದು. ಈಗ ನಾನು ಹೇಳಿದಾಗೆ ಪ್ರತಿ ಹೊಸಬ್ರಿಗೂ, ಈಗ ಯಾರ್ಯಾರು ಇಂಡಸ್ಟ್ರಿಗೆ ಬರ್ತಿದ್ದಾರೆ ಎಲ್ಲರಿಗೂ ಇದೆ ಮನಸ್ಸಲ್ಲಿ, ನಮ್ಮಿಂದ ಇಂಡಸ್ಟ್ರಿಗೆ ಏನೋ ಒಂದು ಆಗಬೇಕು, ನಮ್ಮಿಂದ ಇಂಡಸ್ಟ್ರಿಗೆ ಏನೋ ಒಂದು ಸಿಗಬೇಕು. ಕೊಡ್ಬೇಕಂತ. ಇವತ್ತಿನ ಡೇಟ್ಗೆ ಎಲ್ಲ ಕಷ್ಟಪಡ್ತಿದ್ದಾರೆ, ನಾನು ಅಂತ ಅಲ್ಲ. ನೀವು ಯಾರೇ ನೋಡಿದ್ರು ಇನ್ ಅದರ್ ಫಾರ್ಮ್ಸ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಏನಕ್ಕೆ ಅಂತಂದರೆ ಒಂದಿನ ಕಂಪ್ಯಾರಿಸನ್ ಬಂದಾಗ ನಮ್ಮ ಜನಕ್ಕೆ ನಮ್ಮಿಂದ ಪ್ರೌಡ್ ಫೀಲ್ ಆಗಬೇಕು. ನಮ್ಮ ಇರೋ ಥರ ಮಾಡಿ ತೋರಿಸ್ತೀಯಾ, ನಮ್ಮ ಇರೋ ಥರ ಲೈಕ್ ಅದೊಂದು ಬಿಲ್ಡ್ ಆಗಬೇಕು ಅಂತಲೂ ಪ್ರತಿಯೊಬ್ಬರು ಕಷ್ಟಪಡ್ತಾ ಇರೋದು. ಬಟ್ ಅದೆಲ್ಲ ಮಾಡಬೇಕು ಅಂದರೆ ಅದೊಂದು ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಬೇಕು ನಮಗೆ. ಅಟ್ಲೀಸ್ಟ್ ಅದನ್ನು ಕೊಟ್ಟರೆ ಸ್ವಲ್ಪ ಜಾಸ್ತಿ, ಲೈಕ್ ತೀರಾ ಅಲ್ಲ, ಒಂದು ಜಸ್ಟ್ ಪಾಸ್ ಅಂತ ಈಗ ಹಾಕಿದ್ರು ಸಾಕು, ಆ ಥರ ಇದೆ. ದ ನೆಕ್ಸ್ಟ್ ವಿಲ್ ಬಿ ಬಿಗರ್ ದೆನ್ ವಾಟ್ ಪೀಪಲ್ ಆರ್ ಸೇಯಿಂಗ್. ಈ ಥರ ಎಕ್ಸಾಮ್ ಬರ್ದವ್ರಿಗೆ ಪರವಾಗಿಲ್ಲ ಬಿಡಪ್ಪ ಅಂತ ಅಟ್ಲೀಸ್ಟ್ ಒಂದು ಮಾರ್ಕ್ಸಾರು ಕೊಟ್ಟು ಇದು ಮಾಡಿ ಅಂತ ಮಾಡಬೇಕಾಗಿರೋದು. ಈಗ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದ ಅಥವಾ ನೀವು ಡಿಸ್ಟ್ರಿಬ್ಯೂಟರು ಅಲ್ಲಿರೋವಂಥ ಗೊಂದಲಗಳು. ಯಾಕೆಂದರೆ ವಾರಕ್ಕೆ 8-10 ಸಿನಿಮಾಗಳು ಬಂದರೆ ಪ್ರೇಕ್ಷಕರಿಗೆ ಇವತ್ತಿರೋ ಗುದ್ದಾಟ, ಅವ್ರ ಲೈಫು, ಅವ್ರ OTT ಆಪ್ಷನ್ಸ್ಗಳ ಮಧ್ಯ ಎಲ್ಲ ಕಡೆಯಿಂದನೂ, ಈ ಕಡೆ ಚಾಕು ಇದೆ, ಆ ಕಡೆ ಹುಲಿ ಇದೆ, ಈ ಕಡೆ ಕರಡಿ ಇದೆ, ಆ ಕಡೆ ಕೋವಿಡ್ ಇದೆ, ಎಲ್ಲರೂ ಯಾವ ಕಡೆ ಹೋಗ್ಬೇಕು ಗುರು ಅನ್ನೋದು ಥರ ಹಿಂಗೆ ಪ್ರೇಕ್ಷಕನಿಗೂ ಅಷ್ಟು ಕನ್ಫ್ಯೂಷನ್ಸ್ ಇದೆಯೋ, ಎವ್ರಿ ಆ್ಯಕ್ಟರ್ ಆಲ್ಸೋ ಸಮ್ವೇರ್ ದೇ ಆರ್ ಗೋಯಿಂಗ್ ಥ್ರೂ ದಟ್ ಅಂತ. ಈಗ ಪ್ರೇಕ್ಷಕರು, ಈಗ ವ್ಯೂವರ್ಸ್ ಅಂದ್ಕೊಳ್ಳಿ, ನಿಮ್ಮ ಸಿನಿಮಾ ರಿಲೀಸ್ ಆಯಿತು, ಎಲ್ಲೋ ಒಂದು ಆ ಕಡೆ 4 ಕಡೆ ನೀವು ಪರಿಚಯ ಇದ್ದೀರಾ, ಸಿನಿಮಾ ಲಿಸ್ಟ್ ಅನೌನ್ಸ್ ಆಗುತ್ತೆ, ಅಲ್ಲಿ ಎಲ್ಲ ಕಡೆ ಸಿನಿಮಾ ಥಿಯೇಟ್ರ್ ಹೆಸರು ಹಾಕಿರ್ತಾರೆ. ಲಿಟ್ರಲಿ ಹೇಳ್ತೀನಿ, ರಿಲೀಸ್ ಮಾಡೋ ಟೈಮಲ್ಲಿ ಅರ್ಧ ಥಿಯೇಟ್ರಲ್ಲಿ ಸಿನಿಮಾನೇ ಇರಲ್ಲ, ಸ್ಪೆಷಲಿ ಫಾರ್ ನ್ಯೂ ಕಮರ್ಸ್. ಗೊತ್ತಿರೋ 4 ಜನ ಹೋದರೂ ಫೋನ್ ಮಾಡಿ ಹೇಳ್ತಾರೆ ಅಲ್ಲಿ ಸಿನಿಮಾನೇ ಇಲ್ಲ. ಸೊ ಈ ಥರ ಸುಮಾರು ನಡೆಯುತ್ತೆ. ನೀವು ಕಂಪ್ಲೇಂಟ್ ಮಾಡೋ ಅಷ್ಟರಲ್ಲಿ ಸಿನಿಮಾ ಕಿತ್ತಾಕಿರ್ತಾರೆ ಥಿಯೇಟ್ರಿಂದ. ಲೈಕ್ ನೀವು ಅದ್ರ ಬಗ್ಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಸಿನಿಮಾ ಹೊರಗಡೆ ಹೋಗಿರುತ್ತೆ. ಥಿಯೇಟ್ರಲ್ಲೇ ಸಿನಿಮಾ ಓಡಲಿಲ್ಲ ಅಂತ TVಲಂತೂ ಬರಲ್ಲ. ಮತ್ತು ನಾವು 1 ವರ್ಷ ಮಾಡಿದ್ವಲ್ಲ, ಒಂದು ಹೋಪ್ ಇಟ್ಕೊಂಡು ಇಲ್ಲಿಂದ ಲೈಫ್ ಚೇಂಜ್ ಆಗ್ಬೋದೇನೋ, ಇಲ್ಲಿಂದ ಲೈಫಲ್ಲಿ ಏನಾದರೂ ಹೊಸದಾಗ್ಬೋದೇನೋ, ಇಲ್ಲಿಂದ ಎಲ್ಲ ಬದಲಾಗುತ್ತೇನೋ ಅಂತ 1 ವರ್ಷ ಓಡಾಡಿರ್ತೀವಲ್ಲ, ಅದರದ್ದು ಝೀರೋನೂ ಇಲ್ಲ, ಮೈನಸ್ ಮಾರ್ಕ್ಸ್ ಅದಕ್ಕೆ. ಸೊ ಅಲ್ಲಿಂದ ನೀವು ನೆಕ್ಸ್ಟ್ ಹೇಗೆ ಹೌ ಟು ಸ್ಟಾರ್ಟ್ ಯುವರ್ ಬ್ಯಾಟಲ್, ಮತ್ತೆ ಹೇಗೆ ನೀವು ಆ ಕಾನ್ಫಿಡೆನ್ಸ್ ತಗೊಂಡು ಮತ್ತೆ ಹೇಗೆ ನೀವು ಅದನ್ನು ಶುರು ಮಾಡಬೇಕು. ಸೊ ಅದೆಲ್ಲ ಇದೆ. ಸೊ ಫಾರ್ ವಿ ಸ್ಪೋಕನ್ ಅಬೌಟ್ ಹೇಗೆ ಜನಗಳು, ನಮ್ಮಲ್ಲಿ ಒಂದು ಮಾತು ನಿಮಗೂ ಕೇಳಿರಬಹುದು, ಕೇಳಿ ಸಿಗ್ಬೋದು, ತೆಲುಗು ತಮಿಳ್ ಇಂಡಸ್ಟ್ರಿನಲ್ಲೆಲ್ಲ ಸಿನಿಮಾ ನೋಡೋದು ಈಗ ವಾರಕ್ಕೆ ಹೇಗೆ ನಾವು ವಾರಕ್ಕೆ 1 ದಿನ 2 ದಿನ ನಾನ್ ವೆಜ್ ತಿನ್ನಬೇಕು ಅಂತ ಇರ್ತಾರೋ, ವಾರಕ್ಕೆ 2 ಸಿನಿಮಾ ನೋಡಬೇಕಾಗಿರೋದು ಒಂದು ಧರ್ಮ ಅಂತ. ಇಟ್ಸ್ ಪಾರ್ಟ್ ಆಫ್ ದೇರ್ ಕಲ್ಚರ್. ಬಟ್ ನಮ್ಮಲ್ಲಿ ಇತ್ತೀಚೆಗೆ ಕೇಳಿಬರುವಂಥ ಒಂದು ಡಿಸ್ಟ್ರಿಬ್ಯೂಟರ್ಸ್ ಆಗಿರಲಿ ಎಲ್ಲರಲ್ಲಿ ಸ್ಟಾರ್ ಸಿನಿಮಾಗಳು ಓಪನಿಂಗ್ ಸಿಗತ್ತೆ. ಕೆಲವು ಸತಿ ಒಂದು ಸಿನಿಮಾ ಹೆಂಗಿದೆ ವರ್ಡ್ ಆಫ್ ಮೌತ್ ಆದಮೇಲೆ 2ನೇ ವಾರ 3ನೇ ವಾರಕ್ಕೆ ಜನಕ್ಕೆ ಬರ್ತಾರೆ. ಸೊ ಇವೆರಡೂ ನಮ್ಮಲ್ಲಿ ನಾವು ಎದುರಿಸ್ತಾ ಇರುವಂಥ ಒಂದು ಸಮಸ್ಯೆ. ಎಸ್ಪೆಷಲಿ ಒಂದು ನ್ಯೂ ಕಮರ್ಸ್, ನ್ಯೂ ಪ್ರಯತ್ನಗಳು ನಡೆದಾಗ ಅದೊಂದಿದೆ. ಅದ್ರ ಜೊತೆಗೆ ನೀವು ಇದೆಲ್ಲ ಹೇಳಿದ್ರಲ್ಲ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕೆಲವು ಸತಿ ಸಿನಿಮಾಗಳಿಗೆ ಥಿಯೇಟ್ರ್ಗಳು ಸಿಗಲ್ಲ. ಆ್ಯಂಡ್ ಬೆಂಗಳೂರಂತಹ ಕಾಸ್ಮೋಪಾಲಿಟನ್ ಜಾಗಗಳಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳು ಒಂದೇ ಕಡೆಗೆ ಹೋರಾಡ್ತಾ ಇದೆ. ಸೊ ಇಷ್ಟೆಲ್ಲದಕ್ಕೂ ಹಂಗಿದ್ರೆ ಆಮೇಲೆ ಜೀವನ ಎಷ್ಟು ಫಾಸ್ಟ್ ಆಗಿದೆ ಈಗ ನೀವು ಹೇಳಿದ್ರಿ ಒಂದು ಫೇಸ್ ಇರುತ್ತೆ, ಅದಾದಮೇಲೆ ಸಕ್ಸಸ್ ಸಿಗುತ್ತೆ. ಅದು ನಮಗೆ ಗೊತ್ತಿರೋ 10 to 15 ಆ್ಯಕ್ಟರ್ ಸ್ಟೋರಿ. ಸಕ್ಸಸ್ ಆಗದೆ ಮನೆಗೆ ಹೋಗಿದ್ದಾರಲ್ಲ, ಅದು ಆ ಲಿಸ್ಟ್ ತುಂಬ ದೊಡ್ಡದಿದೆ. ಆ್ಯಂಡ್ ಒಂದು ಹಂತದ ತನಕ ಯು ಕ್ಯಾನ್ ಸಸ್ಟೇನ್ ನಿಮ್ಮನ್ನು ಇಲ್ಲಿ, ಓಕೆ ಬಿ ಸ್ಟ್ರಾಂಗ್ ಅಂತ. ಬಟ್ ನಿಮ್ಮ ಮೆಂಟಲ್ ಕೆಪಾಸಿಟಿಗೂ ಒಂದು ಲೈನ್ ಅಂತ ಇರುತ್ತೆ. ಅದು ಬ್ರೇಕ್ ಆದಾಗ ನೀವು ಇರೋಕ್ಕಾಗಲ್ಲ ಎಷ್ಟೇ ಕಷ್ಟಪಟ್ಟರು. ಆಮೇಲೆ ಇವತ್ತಿನ ಡೇಟ್ಗೆ ಇಷ್ಟು ಫಾಸ್ಟ್ ಲೈಫಲ್ಲಿ ಡು ಯು ಥಿಂಕ್ ನೀವು ಒಂದು ಪ್ರೊಫೆಷನ್ ನಂಬ್ಕೊಂಡು ಯು ಕ್ಯಾನ್ ಸಸ್ಟೇನ್ ಅಷ್ಟು ದೂರ? ಅನ್ಸರ್ಟನಿಟೀಸನ್ನು ದುಡ್ಡು ನೋಡೋದ, ಎಮೋಷ್ನಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದ, ಕರಿಯರ್ಗೆ ಇದು ಮಾಡೋದ, ಅಪ್ಪ ಅಮ್ಮಂಗೆ ಉತ್ತರ ಕೊಡೋದ. ಸೊ ಅಷ್ಟೆಲ್ಲ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದ್ರ ಮಧ್ಯೆ ಒಂದು ಪ್ಯಾಷನ್ನ ಫಾಲೋ ಮಾಡೋದು. ಆ್ಯಂಡ್ ಯಾರ ಪ್ಯಾಷನ್ನ ಬದುಕ್ತಾರಲ್ಲ, ದೇ ಆರ್ ದ ಮೋಸ್ಟ್ ಬ್ಲೆಸ್ಡ್ ಪೀಪಲ್ ಅಂತ ನಂಗೆ ಅನಿಸುತ್ತೆ. ಅದಕ್ಕಿಂತ ಖುಷಿ ಏನೂ ಅಲ್ಲ ಜೀವನದಲ್ಲಿ. ನಾನು ಈ ಥರ ಬೆಳಗ್ಗೆ ಕೆಲಸಕ್ಕೆ ಹೋದಾಗ ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಇವತ್ತು ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಿರ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಅಲ್ಲ. ಈಗ ಸಾಕಲ್ಲ, ಲೈಫ್ ಸೆಟ್ ಅಲ್ವ, ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ಆಗನ್ಸುತ್ತೆ. ಸೊ ಅದು ಬಿಡೋಕ್ಕೂ ಮನಸ್ಸಾಗಲ್ಲ. ಸೋ ಮಚ್ ಆಚೆ ಕಡೆಗೆ ನೋಡೋಕೆ ಮಾತ್ರ ಪೋಸ್ಟ್ರಲ್ಲಿ ನಮ್ಮ ಫೋಟೋ ನೋಡಿದ್ವಾ ಅಥವಾ ಸಿನಿಮಾ ಹೀರೋ ಅಂದ ತಕ್ಷಣವೇ ಎಲ್ಲರಿಗೂ ಅವ್ರಿಗೇನು ಬಿಡ್ರಿ ಸಿನಿಮಾ ಹೀರೋ ಅಂತ. ದೀಸ್ ಆರ್ ದ ಡಾರ್ಕ್ ಸೈಡ್ಸ್ ಅಥವಾ ಒಂದಷ್ಟು ಲೇಯರ್ಸ್ ಆಫ್ ಹೌ ಟಫ್ ಇಟ್ ಈಸ್ ಫಾರ್ ಅ ಬಡ್ಡಿಂಗ್ ಹೀರೋ ಟು ಫಸ್ಟ್ ಎಸ್ಟಾಬ್ಲಿಷ್ ಹಿಮ್ಸೆಲ್ಫ್ ಆಸ್ ಅ ಹೀರೋ ಒಂದು. ಆಮೇಲೆ ಮುಂದಿನ ಜರ್ನಿ ಅದು ಬೇರೆದು. ಅದಾದಮೇಲೆ ಕಾಂಪಿಟೇಷನ್ ಇದ್ದೇ ಇದೆ. ಬಟ್ ಆ ಒಂದು ಜಾಗ ಸಿಕ್ಕಿದಾಗ ವಿ ಆರ್ ಪ್ರಿಪೇರ್ಡ್. ನಾವು ತುಂಬ ಪ್ರಿಪೇರ್ ಆಗಿದ್ದೀವಿ ಅದಕ್ಕೆ.
ಪ್ರಿಪ್ರೇಷನ್ ಬಗ್ಗೆ ಅಂತ ನಿಮ್ಮ ಸೆಕೆಂಡ್ ಹೆಸರು ಇವತ್ತು ಕಿರಣ್ ರಾಜ್ ಅಂತ ಇಟ್ಕೋಬೇಡಿ. ಕಿರಣ್ ಪ್ರಿಪೇರ್ಡ್ನೆಸ್ ಅಂತ ಅಲ್ಲಿಗೆ ಚೇಂಜ್ ಆಗಬೇಕದು. ಬಟ್ ಈಗ ಅಲ್ಲ, ಒಂದು ಟಿ ವಿನಲ್ಲಿ ಅಷ್ಟು ಪ್ಲ್ಯಾಟ್ಫಾರ್ಮ್ ಹಾಕ್ಕೊಂಡು ನಿಮಗೆ ಇಷ್ಟು ಕಷ್ಟ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಒಬ್ಬೊಬ್ರದ್ದು ಒಂದೊಂದು ಫಾರ್ಮುಲಾ ಇದೆ. ಕೆಲವರು ಟಿ ವಿನಲ್ಲೇ ವರ್ಷಾನುಗಟ್ಲೆ ಇದ್ದು ಅದಾದಮೇಲೆ ಒಂದು ಬಿಗ್ ಬ್ರೇಕಗಂತ ಎಗಿರೋದು ಇದೆ. ಫುಲ್ ಟಿ ವಿನಲ್ಲೇ ದುಡ್ಡು ಮಾಡಿ ಅಷ್ಟೇ ಸಾಕು ಅಂತ ಖುಷಿಯಾಗಿರೋರು ಇದ್ದಾರೆ. ನೀವು ಹಿಂದೆ ತರೋದು ನೋಡಿದಾಗ ಕನ್ನಡತಿ ಆದಮೇಲೆ ನಿಮ್ಮದು ಕಾನ್ಷಿಯಸ್ ಚಾಯ್ಸ್ ಅದು, ಇಲ್ಲ ನಾನು ಟಿ ವಿನಲ್ಲಿ ಇನ್ನೂ ಮುಂದೆ ಮಾಡಲ್ಲ ಅಂತಾನ, ಅಥವಾ ನಿಮ್ಮ ಬ್ಲೂ ಪ್ರಿಂಟ್ ಏನಿತ್ತು, ನಿಮ್ಮ ಸ್ಕೆಚ್ ಅಂದರೆ ನನಗೆ ತುಂಬ ನೀಟಾಗಿ ಬ್ಲೂ ಪ್ರಿಂಟ್ ಏನಿತ್ತು ಅಂದರೆ, ನಾನು ನೆಕ್ಸ್ಟ್ ಏನಾದರೂ ಶೋ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರಾದರೂ ಪರಿಚಯ ಇರಬೇಕು, ನನ್ನ ಫೇಸ್ ಆದರೂ ಪರಿಚಯ ಇರಬೇಕು, ಇವನು ಗೊತ್ತು ಅನ್ನೋ ಥರ. ದ್ಯಾಟ್ಸ್ ವೈ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಯಿತು. ಟೆಲಿವಿಷನ್ ಬಂದಾಗ ಐ ನ್ಯೂ ನನಗೆ ಇದೊಂದು ಪ್ಲ್ಯಾಟ್ಫಾರ್ಮು, ಸೋಷಿಯಲ್ ಮೀಡಿಯಾ ಬೇರೆ, ಟೆಲಿವಿಷನ್ ಬೇರೆ. ಸೊ ಟೆಲಿವಿಷನ್ಗೆ ಒಂದು ವಾಸ್ಟ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನನ್ನ ಸ್ಕಿಲ್ ತೋರಿಸೋದಕ್ಕೆ. ಸೊ ನಾನು ಆದಷ್ಟು ಟ್ರೈ ಮಾಡ್ತಿದ್ದೆ ಬೆಸ್ಟ್ ಪರ್ಫಾರ್ಮ್ ಮಾಡಬೇಕು. ಯಾರಾದ್ರು ನೋಡಿದ್ರೆ ಫಸ್ಟ್ ಕ್ರೈಟೀರಿಯಾ ಟು ಬಿ ಆನ್ ಆ್ಯಕ್ಟರ್, ಒಬ್ಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋನು ಇರಬೇಕು. ಆ ಕ್ರೈಟೀರಿಯಾ ದಾಟಬೇಕು ನಾನು ಈ ಶೋಯಿಂದ, ಅದೊಂದು ಫಿಕ್ಸ್ ಆಗಿತ್ತು. ಬಟ್ ನನಗೆ ಜೊತೆಗೆ ಇನ್ನೊಂದು ಗೊತ್ತಿತ್ತು, ಈ ಕ್ಯಾರೆಕ್ಟರ್ ತೀರಾ ಇಷ್ಟ ಆಗಿಬಿಟ್ರೆ ನೆಕ್ಸ್ಟ್ ನಾನು ಯಾವ ಕ್ಯಾರೆಕ್ಟರ್ ನೋಡೋಕೆ ಇಷ್ಟಪಡಲ್ಲ. ಬಿಕಾಸ್ ಟೈಪ್ ಕಾಸ್ಟ್ ಅನ್ನೋದಕ್ಕಿಂತ ನಿಮಗೇನೆ, ಈಗ ನಿಮ್ಮ ಫ್ರೆಂಡ್ ಜೊತೆಲಿ ಇರ್ತಾನೆ ಅಂದ್ಕೊಳ್ಳಿ, 10 ವರ್ಷದಿಂದ ಫ್ರೆಂಡನ್ನ ನೋಡಿದ್ದೀರಾ, 10 ವರ್ಷ ಆದಮೇಲೆ ಅವ್ನು ಸಡನ್ಲಿ ನೆಕ್ಸ್ಟ್ ಡೇ ಚೇಂಜ್ ಆಗಿಬಿಟ್ರೆ ನಿಮ್ಗೆ ಅನಿಸುತ್ತೆ, ಏನು ಮಗ ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ. ಆಮೇಲೆ ಅವ್ನು ಕಂಡ್ರೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬಿಕಾಸ್ ಒಪ್ಕೊಳ್ಳಲ್ಲ ನೀವು. ನಿಮಗೆ ಜನ ನನ್ನ ಟೆಲಿವಿಷನಿಂದ ಏನು ನೋಡ್ತಿದ್ದಾರೆ, ಅವರು ನನ್ನ ಪರ್ಸನಲಿ ನೋಡ್ತಾ ಇಲ್ಲ, ಆ ಕ್ಯಾರೆಕ್ಟರ್ ಲೈಫ್ ಸ್ಟೈಲ್ ನೋಡ್ತಿದ್ದಾರೆ, ಆ ಕ್ಯಾರೆಕ್ಟರ್ ಜರ್ನಿ ನೋಡ್ತಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗ್ತಿರೋದು ಆ ಕ್ಯಾರೆಕ್ಟರು. ನಾಳೆ ದಿನ ಆ ಕ್ಯಾರೆಕ್ಟ್ರಲ್ಲಿ ಏನೇ ಬದಲಾವಣೆ ಬಂದ್ರೂ ಅವ್ರಿಗೆ ಅದು ಇರಿಟೇಟ್ ಆಗುತ್ತೆ. ಸೊ ಇದು ಲಾಂಗ್ ಟರ್ಮ್ಗೆ ಹೋದರೆ ಆ ಕ್ಯಾರೆಕ್ಟರ್ ಫಿಕ್ಸ್ ಆಗಿಬಿಟ್ರೆ ಸ್ಟಕ್ ಆಗ್ತೀನಿ. ಸೊ ನನಗೊಂದು ಟೈಮ್ ಪೀರಿಯಡ್ ಇದೆ. ಅದ್ರ ಜೊತೆಗೆ ನನಗಿತ್ತು ಟೆಲಿವಿಷನಲ್ಲಿ, ನಾನು ಇಫ್ ಇನ್ ಕೇಸ್ ಟೆಲಿವಿಷನಿಂದ ಸಿನಿಮಾ ಮಾಡಿದ್ರೆ ನಾನು ಅಲ್ಲಿ 3 years ಬ್ಯಾಕ್ ಟು ಬ್ಯಾಕ್ ವಿನ್ ಆಗಬೇಕು. ಅಂದರೆ ಅದೊಂದು ನನಗೆ ಇತ್ತು. ನಾನು ತುಂಬ ಟೈಮ್ ಮುಂಚೆಯಿಂದನೇ ಫ್ರೆಂಡ್ಸ್ ಎಲ್ಲರಿಗೂ ಅದನ್ನು ಹೇಳ್ತಿದ್ದೆ, ಅಂದರೆ ಜೊತೆಲಿರೋ ಕೋ ಆ್ಯಕ್ಟರ್ಸ್ಗೆ. ಬಿಕಾಸ್ ಹಿಂದೆ ಸೀರಿಯಲ್ಸಲ್ಲಿ ಕೆರೆ ಮಾಡ್ತಿರಲಿಲ್ಲ, ಒಂಥರ ಈ ಜಾತ್ರೆಯಲ್ಲಿ ಯಾರೋ ಕಳೆದೋಗಿದ್ದಾರೆ ಇಬ್ಬರು ಮಕ್ಕಳು ಅನ್ನೋ ಥರ, ಆ ಥರ ಓಡಾಡ್ಕೊಂಡು ಆ ಥರ ಇರ್ತಿತ್ತು. ಸೊ ಯಾರು ಕೇರೆ ಮಾಡ್ತಿರಲಿಲ್ಲ. ಸೊ ಆಗ ಯಾವಾಗಲೂ ಅನ್ಕೋತಿದ್ದೆ, ಹಿಂಗೆ ಹಿಂದೆ ಚೇರಲ್ಲೇ ಕೂತ್ಕೊಂಡು ಫುಲ್ ಫಂಕ್ಷನ್ ನೋಡ್ತಿದ್ದೆ. ನಾನು ಲಿಟ್ರಲಿ ಆಗ ಈ ಅನುಬಂಧ ಅವಾರ್ಡ್ಸ್ಗೆಲ್ಲ ಹೋಗ್ತಿದ್ದು, ಬಿಕಾಸ್ ಟಿ ವಿಲಿ ಆ್ಯಕ್ಟರ್ಸ್ನ ಅವಾರ್ಡ್ ಫಂಕ್ಷನ್ ಕೂರೋದೆಲ್ಲ ನೋಡ್ತಿದ್ನಲ್ಲ. ಸೊ ಜಸ್ಟ್ ಟು ಹ್ಯಾವ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಓಕೆ, ನನ್ನೂ ಇನ್ವೈಟ್ ಮಾಡಿದ್ದಾರೆ ಅವಾರ್ಡ್ ಫಂಕ್ಷನ್ಗೆ ಅಷ್ಟೇ. ಅವಾರ್ಡ್ ಬರಲ್ಲ ಅಂತ ಗೊತ್ತಿತ್ತು, ಲೈಕ್ ನನಗೆ ಯಾಕೆ ಕೊಡ್ತಾರೆ ಅನ್ನೋ ಥರ. ಬಟ್ ಆದರೂ ಟು ಹ್ಯಾವ್ ದ್ಯಾಟ್ ಎಕ್ಸ್ಪೀರಿಯನ್ಸ್. ಬಟ್ ಅಲ್ಲಿ ಕೂತ್ಕೊಂಡು ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಇದೇ ಸ್ಟೇಜಲ್ಲಿ, ಲೈಕ್ ಇದೇ ಚಾನಲ್, ಇದೇ ಸ್ಟೇಜಲ್ಲಿ ಐ ಹ್ಯಾವ್ ಟು ಡೂ ಇಟ್, ಐ ಹ್ಯಾವ್ ಟು ವಿನ್ ಇಟ್. ಅದಕ್ಕೆ ಓನ್ಲಿ ವೇಸ್ ಮೆರಿಟ್. ಸೊ ನಾನು ಅದಕ್ಕೋಸ್ಕರ ಏನೇನು ಪ್ರಿಪ್ರೇಷನ್ ಮಾಡಬೇಕಿತ್ತು ಅದೆಲ್ಲ ಮಾಡಿದೆ. ನಾನು ಕನ್ನಡತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಆ ಕ್ಯಾರೆಕ್ಟರ್ಗೋಸ್ಕರ ರಾತ್ರಿ ಎಲ್ಲ ಮಿರರ್ ಮುಂದೆ ಸ್ಮೈಲ್ ಈ ಥರ ಇರಬೇಕು, ಲೈಕ್ ಈ ಥರ ಕೋಪ ಮಾಡ್ಕೋಬೇಕು, ಈ ಥರ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು ಹೇಗೆ ಅಪಾರ್ಟ್ ಫ್ರಮ್ ಮೀ, ಅದನ್ನೆಲ್ಲ ಮಾಡಿ ಐ ವಾಸ್ ಪ್ರಿಪೇರ್ಡ್, ಕಂಪ್ಲೀಟ್ಲಿ ಪ್ರಿಪೇರ್ಡ್. ನಾನು ಆ್ಯಂಡ್ ಈವನ್ ಕನ್ನಡತಿ ನಂಗೆ ಸಿಕ್ಕಿತ್ತಲ್ಲ, ನಾನು ಅನುಬಂಧ ಫಸ್ಟ್ ಸ್ಪೀಚ್ ಅವತ್ತು ಕುಟ್ಕೊಂಡು ಬರ್ದಿದ್ದು, ಲೈಕ್ ಸಿಕ್ಕಿದ ದಿನ. ಈಗ ಫೈನಲ್ ಆಗಿದೆ, ಓಕೆ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಅವತ್ತು, ಇದಕ್ಕೆ ನಾನು ಪಕ್ಕ ಅವಾರ್ಡ್ ತಗೋತೀನಿ. ಬಿಕಾಸ್ ನಿಮಗೆ ಏಮೇ ಇಲ್ಲದೆ ನೀವು ಯಾವ ಕಡೆಗೆ ಹೋಗ್ತಿದ್ದೀರಾ ಅಂತ ಅಂತೂ ಕ್ಲಾರಿಟಿ ಇರಲ್ಲ. ಹೌ ಎನರ್ಜಿ ವರ್ಕ್ಸ್ ಅಂತ ಹೇಳ್ತಾರಲ್ಲ, ನೀವು ಫಿಕ್ಸ್ ಆಗ್ತೀರಾ, ಆಗ ಟುವರ್ಡ್ಸ್ ದ್ಯಾಟ್ ಎನರ್ಜಿ ವರ್ಕ್ಸ್. ಮ್ಯಾನಿಫೆಸ್ಟೇಷನ್ ಎಸ್, ಇವತ್ತೆಲ್ಲ ಅದಕ್ಕೊಂದು. ಸೊ ನೀವೆಲ್ಲ ಲಿವಿಂಗ್ ಎಕ್ಸಾಂಪಲ್ಸ್ ಆಫ್ ಮ್ಯಾನಿಫೆಸ್ಟೇಷನ್. ಎಸ್, ಮ್ಯಾನಿಫೆಸ್ಟೇಷನ್ ನನ್ನ ಪ್ರಕಾರ ಹೇಗೆ ಅಂದರೆ, ಮ್ಯಾನಿಫೆಸ್ಟೇಷನ್ ಇಸ್ ನೀವು ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡೋದನ್ನು ಮ್ಯಾನಿಫೆಸ್ಟೇಷನ್ ಅಂತಾರೆ. ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡಲೇಬೇಕು. ಬಟ್ ಏನಾಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಫೋಕಸ್ ಎಲ್ಲ ಪರ್ಟಿಕ್ಯುಲರ್ಲಿ ಆ ಕಡೆ ಇರುತ್ತೆ. ಈಗ ಅರ್ಜುನನ ಹತ್ರ ಕೇಳಿದಾಗ ಅವ್ರೇನು ಹೇಳ್ತಾರೆ, ಏನು ಕಾಣ್ತಿದೆ ಅಂದ ತಕ್ಷಣ ಅವ್ರು ಹೇಳೋದೇನು, ಕಣ್ಣು ಕಾಣ್ತಿದೆ. ಆ್ಯಂಡ್ ಅದಕ್ಕೆ ಅವ್ರದ್ದು ಕರೆಕ್ಟಾಗಿ ಅಲ್ಲಿಗೆ ಹೊಡಿತಿದ್ದು, ಬಿಕಾಸ್ ಹಿ ನೋ ಇಸ್ ಏಮ್. ಅದಲ್ಲದೆ ಅಲ್ಲಿ 1000 ಬೇರೆ ಎಲ್ಲ ಇತ್ತು, ಬಟ್ ಅವ್ರು ಯಾವುದೂ ನೋಡಲಿಲ್ಲ. ಆಲ್ವೇಸ್ ಫೋಕಸ್ ಟುವರ್ಡ್ಸ್ ದ ಗೋಲ್. ಆ್ಯಂಡ್ ಏನೇ ಕೆಲಸ ಆದ್ರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅದು ನಿಮ್ಮನ್ನ ಅಲ್ಲಿಗೆ ಚಾನಲ್ ಮಾಡಬೇಕು. ಸೊ ಆ ಥರ ನಾನು ಫಿಕ್ಸ್ ಆಗ್ತಿದ್ದೆ. ಸೊ ಕನ್ನಡತಿ ಆಯಿತು, ಅದು ಫಿಕ್ಸ್, ಲೈಕ್ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ, ಜನ ನನ್ನ ಈಗ ಇಷ್ಟಪಡ್ತಿದ್ದಾರೆ, ಆ್ಯಂಡ್ ನಾನು ಬೇರೆ ಕ್ಯಾರೆಕ್ಟ್ರಲ್ಲೂ ಅವರು ಇಷ್ಟಪಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಾಗ ದೆನ್ ಒಂದು ಸಿನಿಮಾಸ್ ಎಲ್ಲ ಒಳ್ಳೊಳ್ಳೆ ಸಿನಿಮಾಸ್ ಎಲ್ಲ ಸಿಕ್ತು. ಆ್ಯಂಡ್ ಆ ಟೈಮಲ್ಲಿ ನಿಜ ಹೇಳಬೇಕು ಅಂದರೆ ಟೆಲಿವಿಷನಲ್ಲಿ ತುಂಬ ಕಂಫರ್ಟೇಬಲ್ ಲೈಫ್ ಆಗೋಗುತ್ತೆ ನಿಮಗೆ. ಹೇಗೆ ಅಂತಂದರೆ ಟೈಮ್ಗೆ ದುಡ್ಡು ಬರುತ್ತೆ, ಪಾಪ್ಯುಲಾರಿಟಿ ಇದೆ. ನೀವು ಹೇಳ್ದ ಹಾಗೆ ನಾನು ಇನ್ನೂ 10 ವರ್ಷನೂ ನಾನು ಮಾಡ್ಬೋದಿತ್ತು. ಬಟ್ ನನ್ನ ಗೋಲ್ಸ್ ಅದಲ್ಲ. ನಾನು ಇಫ್ ಇನ್ ಕೇಸ್ ಅದನ್ನೇ ಮಾಡಬೇಕಾಗಿದ್ರೆ ನನಗೆ ಟೆಲಿವಿಷನು ಬೇಕಾಗ್ತಿರ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಐ ವುಡ್ ಹ್ಯಾವ್ ಡನ್ ಇಟ್. ಬಿಕಾಸ್ ನನಗೆ ಸೋಷಿಯಲ್ ಮೀಡಿಯಾಯಿಂದನೂ ಆರಾಮಾಗಿ ನೀವು ರೆವೆನ್ಯೂ ಜನ್ರೇಟ್ ಮಾಡ್ಬೋದಿತ್ತು.
ಬಟ್ ನನಗೆ ಅಲ್ಲೂ ಮತ್ತೆ ಅರ್ಥ ಆಯಿತು, ನೋ ದಿಸ್ ಇಸ್ ನಾಟ್ ಮೈ ಏಮ್. ಸೊ ಅಲ್ಲಿಂದ ಟೆಲಿವಿಷನಲ್ಲಿ ಒಂದ್ಸರಿ ಆ ಪ್ಲಾಟ್ಫಾರ್ಮ್ ಸಿಕ್ಕಿದ ತಕ್ಷಣ ದಿಸ್ ಇಸ್ ನಾಟ್ ದ ಫೈನಲ್ ಏಮ್. ನೆಕ್ಸ್ಟ್ ಸೊ ಹಾಗೆ ನಿಮಗೆ ಜಾಗ ಕಂಫರ್ಟೇಬಲ್ ಆದ ತಕ್ಷಣ ಅರ್ಥ ಮಾಡ್ಕೋಬೇಕು, ಇಟ್ಸ್ ಟೈಮ್ ಟು ಮೂವ್, ಇಟ್ಸ್ ಟೈಮ್ ಟು ಲರ್ನ್. That's a good tip. There is a lot of memes. ಈ 2 ಬೆಟ್ಟ ಇದೆ, ಸೆಂಟ್ರಲ್ ಒಂದು ಗ್ಯಾಪ್ ಇರುತ್ತೆ, ಇಲ್ಲಿ ಕಂಫರ್ಟ್ ಅಂತ ಕೆಳಗೆ ಬರೆದಿದ್ದಾರೆ. ಒಂದು ಮನುಷ್ಯ ಮುಂದೆ ಒಂದು ಗ್ಯಾಪ್ ಇದೆ, ಹೆದರ್ಕೋತಾ ಇದ್ದಾನೆ, ನೆಕ್ಸ್ಟಲ್ಲಿ ಮಧ್ಯದಲ್ಲಿರೋದು ರಿಸ್ಕ್, ಅದು ಮುಂದೆದು ಅನ್ನೋನ್ ಇದಂತ. ಸೊ ವಾಟ್ ಅ ಲೈನ್ ಯು ಜಸ್ಟ್ ಸೆಡ್, ಎಲ್ಲಿ ಕಂಫರ್ಟಬಲ್ ಆಗ್ತಾ ಇದ್ದೀರೋ ದಟ್ ಇಸ್ ಅನ್ ಇಂಡಿಕೇಶನ್ ದ್ಯಾಟ್ ನೆಕ್ಸ್ಟ್ ಗೂಡು ಬಿಡೋಕ್ಕೆ ರೆಡಿ ಆಗಬೇಕು ಅನ್ನೋದು. ಅಷ್ಟೊಂದು ಓಕೆ. ಚೂರು ಹಿಂದಕ್ಕೆ ಬರ್ತೀನಿ. ಜಸ್ಟ್ ಕ್ಯೂರಿಯಸ್ ಹೆಂಗಂದರೆ ನಮ್ದೊಂಥರ ಆಡಿಯೋ ಲೈಬ್ರರಿ ಇದ್ದಂಗೆ. ನೀವೆಲ್ಲರೂ ಪುಸ್ತಕಗಳು, ಎಲ್ಲ ಪುಟಗಳು, ಚಾಪ್ಟರ್ ಓದ್ತಾ ಇದ್ದೀವಿ ಇಲ್ಲಿ. ಇವ್ರು ಅದನ್ನು ಹೆಂಗೆ ಮಾಡಿದ್ರು, ಎಷ್ಟು ದುಡ್ಡು ಮಾಡಿದ್ರು, ಎಲ್ಲ ಇನ್ಸೆಕ್ಯೂರಿಟೀಸ್ ಹೆಂಗೆ, ಎಲ್ಲನೂ ಮಾತಾಡ್ತೀವಿ ಇಲ್ಲಿ. ಐ ಯು ಕಂಫರ್ಟಬಲ್ ಈಗ ಶೇರಿಂಗ್ ನಿಮ್ಮ ಅರ್ನಿಂಗ್ಸ್? ಅಂದರೆ ಟಿ ವಿ ಅಂತ ಬಂದಾಗ ಅದನ್ನು ನಂಬ್ಕೊಂಡು ಯಾರೋ ಇಂಡಸ್ಟ್ರಿಗೆ ಬರ್ಬೇಕಂತಿರೋರಿಗೆ ಹೆಲ್ಪ್ ಆಗ್ಬೋದು ಇದು. ಸೊ ಒಂದು ಎಪಿಸೋಡ್ಗೆ ಅಥವಾ ದುಡ್ಡು ಬರುತ್ತಾ, ಇವೆಲ್ಲ ತಿಂಗಳಿಗೆ ಸಂಬಳ ಅಂತ ಬರುತ್ತಾ, ಡೇ ವೈಸ್ ಕಾಲ್ ಶೀಟಾ? ಅಂದರೆ ಎಲ್ಲರದು ಪ್ರೊಡಕ್ಷನ್ದು ಬೇರೆ ಬೇರೆ ಥರ ಅಗ್ರಿಮೆಂಟ್ ಇರುತ್ತೆ. ಬೇಸಿಕ್ ಅಂತ ಬಂದಾಗ ಟ್ರಸ್ಟ್ ಮೀ 1,000 ಕೆಲಸ ಮಾಡೋಕ್ಕೂ ರೆಡಿ ಇರಿ ಇನಿಷಿಯಲಿ ಬಂದಾಗ. ಆ್ಯಂಡ್ ಬೇರೆ ಎಲ್ಲ ಇಂಡಸ್ಟ್ರಿ ಹೇಗಿದೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ವಾಲಿಫಿಕೇಷನ್ ಅಂತ ಏನು ಹೇಳ್ತಾರೆ. ಇಲ್ಲಿ ಅದು ನಿಮ್ಮ ಇಮೇಜ್ ಆಗುತ್ತೆ. ಸೊ ಬೇರೆ ಕಡೆ ಕ್ವಾಲಿಫಿಕೇಷನ್ ಬೇಕು, ಇಲ್ಲಿ ಇಮೇಜ್ ಬೇಕು. ಸಖತ್. ಆ ಇಮೇಜ್ನ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ, ನಿಮ್ಮ ಪೇಮೆಂಟ್ ಹಾಗೆ ಬಿಲ್ಡ್ ಆಗ್ತಾ ಹೋಗುತ್ತೆ. ಆಮೇಲೆ ನಾನು ಯೂಶ್ವಲಿ ನೋಡ್ತೀನಿ, ನಿಮಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಬೇಕು ಅಂತಲೇ ಪ್ರೊವೋಕ್ ಮಾಡ್ತಾರೆ. ಟನ್ ಅಂತ ಎಲ್ಲ ಅಲ್ಲಿ ಕಮೆಂಟ್ ಸೆಕ್ಷನ್ ಹೋಗಿ, ಶೇರ್ ಸೆಕ್ಷನ್ ಹೋಗಿ ಫುಲ್ಲು ಅದನ್ನು ಅವ್ರಿಗೆ ಅರ್ಥ ಆಗ್ತಿಲ್ಲ. ದ್ಯಾಟ್ಸ್ ದ ಈಸಿಯೆಸ್ಟ್ ವೇ ಟು ಬಿಲ್ಡ್ ಇನ್ಸೈಟ್ಸ್. ಒಬ್ಬ ಬ್ರ್ಯಾಂಡ್ಗೆ ಬೇಕಾಗಿರೋದು ನಿಮ್ಮ ಪೇಜಲ್ಲಿ ಬರೋ ಇನ್ಸೈಟ್ಸ್. ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅವ್ರಿಗೆ ಬೇಕಾಗಿಲ್ಲ. ಒಂದು ಬ್ರ್ಯಾಂಡ್ ನಿಮಗೆ ಪೇ ಮಾಡೋದು ಆ ಇನ್ಸೈಟ್ಸಿಂದ. ಅದು ನಿಮಗೆ 10 to 12 ಮಿಲಿಯನ್ ಏನಾದರೂ ಇನ್ಸೈಟ್ಸ್ ಇದ್ದರೆ ನೀವು ಅಷ್ಟೇ ಲಕ್ಷ ಮಾಡ್ಕೋಬೋದು. ಬಟ್ ನಾನು ಸುಮಾರು ಕಡೆ ಇದನ್ನು ನೋಡಿದ್ದೀನಿ. ಲೈಕ್ ಬ್ರ್ಯಾಂಡ್ ಇನ್ಫ್ಲುಯೆನ್ಸರ್ಸ್ನ ಕೇಳಿದಾಗ ದೇಸೆ ಮಂತ್ಲಿ 15 ಬರುತ್ತೆ, ಮಂತ್ಲಿ 12 ಬರುತ್ತೆ, ಮಂತ್ಲಿ 10. ಯಾವುದೋ ಒಂದು ತಿಂಗಳು ಬಂದಿರುತ್ತೆ, ಪ್ರತಿ ತಿಂಗಳಲ್ಲ. ಇಟ್ಸ್ ನಾಟ್ ಅ ಕಾನ್ಸ್ಟೆಂಟ್ ಜಾಬ್. ಅದು ಹೇಗೆ ಅಂತಂದರೆ ನಿಮಗೆ ಒಂದು ಆಪರ್ಚುನಿಟಿ ಇದೆ ಅಷ್ಟು ಮಾಡೋದಕ್ಕೆ, ಅಷ್ಟು ಆಗೇ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ಕಾಂಟೆಂಟ್ ಮೇಕಿಂಗು ಅಷ್ಟೇ ಇದಾಗುತ್ತೆ, ನಿಮಗೆ ಅಡ್ವರ್ಟೈಸ್ಮೆಂಟ್ ಸ್ಕಿಲ್ ಅಷ್ಟೇ ಆಗುತ್ತೆ. ಈಗ ಹೊಸ ಸ್ಟಾರ್ಟ್ ಆಗಿದೆ, ನಿಮಗೆ ಸೋಷಿಯಲ್ ಮೀಡಿಯಾ ಆ್ಯಡ್ಸ್ ರನ್ ಮಾಡೋಕ್ಕೆ ಬರಬೇಕು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕ್ರಿಯೇಟಿಂಗ್ ಕಾಂಟೆಂಟ್. ನಮಗೆ ಆ್ಯಡ್ಸ್ ರನ್ ಮಾಡೋಕ್ಕೂ ಗೊತ್ತಿರಬೇಕು, ನಮಗೆ ಆ ಬ್ರ್ಯಾಂಡ್ ಪ್ರಮೋಷನ್ ಗೊತ್ತಿರಬೇಕು, SEO ಗೊತ್ತಿರಬೇಕು. ನಿಮಗೆ ಪ್ರತಿಯೊಂದು ಗೊತ್ತಿದ್ದಾಗ ಅದ್ರದ್ದು ಬೇರೆ ಥರ ಇದೆ. ಬಟ್ ಬೇಸಿಕ್ಲಿ ಮಾಡ್ತೀವಿ ಅಂದರೆ ಹೌದು, ನನ್ನ ಪ್ರಕಾರ ಕಾಲೇಜ್ ಲೈಫ್ ಪಾಕೆಟ್ ಮನಿಗೆ ಓಕೆ ಇರುತ್ತೆ. ಈ ಪ್ರೊಫೆಷನ್ನ ಸೀರಿಯಸ್ ಆಗಿ ತಗೊಂಡು ಈಗ ನಿಮಗೇ ಜನಕ್ಕೆ ಕಾಣ್ತಿದೆ, ಓಕೆ ಸೋಷಿಯಲ್ ಮೀಡಿಯಾ ದುಡ್ಡು ಬರ್ತಿದೆ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಾಣ್ತಿಲ್ಲ ಯಾರಿಗೂ. ಇನ್ವೆಸ್ಟ್ಮೆಂಟ್ ಇದೆ. ಸೊ ಯು ಶುಡ್ ಬಿ ರೆಡಿ ಫಾರ್ ಬೋತ್. ಇದನ್ನು ಆ್ಯಸ್ ಅ ರೆಗ್ಯುಲರ್ ಪ್ರೊಫೆಷನ್ ತೊಗೊಂಡ್ರೆ ತುಂಬ ದುಡ್ಡು ಮಾಡ್ಬೋದು. ಬಟ್ ಜಸ್ಟ್ ನಾನು ಟೈಮ್ ಪಾಸಾಗಿ ಮಾಡ್ತೀನಿ ಅನ್ನೋದು ಯಾವುದೇ ಅದು ಶಾಶ್ವತ ಆಗಲ್ಲ. ಆ್ಯಂಡ್ ಇಟ್ ವಿಲ್ ಬಿ ಶಾರ್ಟ್ ಟೈಮ್ ಫನ್ ಅಷ್ಟೇ. ನಿಮಗೆ ಒಂದು ಟೈಮ್ ಪಾಸ್ ಅಲ್ಲ ಇದೆಯಲ್ಲ. ಇಫ್ ಯು ವಾಂಟಿಂಗ್ ಟು ಯು ಡೂ ಇಟ್ ಆಸ್ ಅ ಪಾಸ್, ಅದು ಬರೋ ಔಟ್ಕಮ್ಮು ಅಷ್ಟೇ, ಏನೋ ಟೈಮ್ ಪಾಸ್ ಥರನೇ ಇರುತ್ತೆ ಅಷ್ಟೇ. ಸೋಷಿಯಲ್ ಮೀಡಿಯಾದಿಂದ ಹಾಗೆ ಇದೆ, ತಿಂಗಳಿಗೆ 1 ಲಕ್ಷದಿಂದ 10 ಲಕ್ಷ ತನಕ ದುಡಿಯೋರು ಇದ್ದಾರೆ. ಐ ಥಿಂಕ್ ಇದು ನ್ಯಾಷನಲ್ ಲೆವೆಲ್ ಇನ್ಫ್ಲೂಯೆನ್ಸರ್ಸ್ ಅಲ್ಲ, ಒಂದೊಂದು ಬ್ರ್ಯಾಂಡ್ ಕ್ಯಾಂಪೇನಿಗೆ 30-40 ಲಕ್ಷ ತಗೊಳ್ಳೋರು ಇದ್ದಾರೆ. ಅದೇ 90 ಸೆಕೆಂಡ್ಸ್ ರೀಲ್ಗೆನೆ. ಹೌದು ಹೌದು. ಅಂದರೆ ಅದೇ ಹೇಳಿ, ನಿಮ್ದು ಮಾರ್ಕೆಟ್ ಎಷ್ಟು ದುಡಿದಿದೆ ಅಲ್ಲಿಗೆ ಬರುತ್ತೆ. ಅಂದರೆ ನನಗೆ ನನ್ನ ಕನ್ನಡತಿ ಸ್ಟಾರ್ಟ್ ಆದಾಗ ಅದು ಡೈಲಾಗ್ಸ್ ಎಲ್ಲ ವೈರಲ್ ಆಗ್ತಿತ್ತಲ್ಲ, ನಂದು ಪೇಜಸ್ ಇನ್ಸೈಟ್ 15, 20, 22 ಮಿಲಿಯನ್ ಆ ಥರ ಬರೋದು ಪೇಜ್ ಇನ್ಸೈಟ್ಸು. ಆ್ಯಂಡ್ ಅಷ್ಟು ರೀಚ್ ಸಿಕ್ಕಿದೆ. ನನಗೆ ಗೂಗಲಲ್ಲಿ ಮೋಸ್ಟ್ ಸರ್ಚ್ಡ್ ಕನ್ನಡ ಆ್ಯಕ್ಟರ್ ಕೂಡ ಆಗಿದೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನನಗೆ ಲೈಕ್ ತುಂಬ ದೊಡ್ಡ ಆಫರ್ಸ್ ಎಲ್ಲ ಬರ್ತಿತ್ತು. ಅದು ಹೇಳಿದಾಗೆ ಯಾವುದೋ ಒಂದು ತಿಂಗಳು ನಿಮಗೆ ಒಂದು 22 ಬಂದಿರುತ್ತೆ, ಯಾವುದೋ ಒಂದು ತಿಂಗಳು 25, ಒಂದು ತಿಂಗಳು 10. ಬಟ್ ನಾನು ಹೇಳಿಲ್ವಾ, ಎಲ್ಲೋ ಒಂದು ಕಡೆ ಅದು ಮಾಡ್ತಾ ನಾನು ಸಡನ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ದುಡ್ಡು ಬೇಡ ಅಂದಿದ್ದ ನನಗೆ. ಇಲ್ಲ, ದುಡ್ಡು ಬೇಡ ಅಂತ ಅಲ್ಲ, ನನಗೆ ಒಂದು ಕ್ಲಾರಿಟಿ ಇದೆ, ಇಮೇಜ್ ಬಿಲ್ಡಿಂಗ್ ಅಂತ ನಾನು ಸ್ಟಾರ್ಟಿಂಗ್ ಏನು ಮಾತಾಡಿದ್ವಿ. ಬರೀ ಆಡ್ಸ್ ಬರೀ ಇದೇ ಮಾಡ್ಬಿಡ್ತಾರೆ. ಸೊ ಇನ್ಫ್ಲುಯೆನ್ಸರ್ ಕ್ಯಾಟಗರಿ ಇದೆ. ಈಗ ನಾನು ಹೇಳ್ತಿಲ್ವಾ, ನಾನು ಮಾಡೋದು ಆ್ಯಕ್ಟಿಂಗು, ನಾನು ಸಿನಿಮಾದಲ್ಲೂ ಅದೇ ಆ್ಯಕ್ಟಿಂಗ್ ಮಾಡ್ತಿರೋದು, ಸೀರಿಯಲ್ಲೂ ಅದೇ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಬಟ್ ಆದ್ರೂ ಸೀರಿಯಲ್ ಆ್ಯಕ್ಟರ್ ಅಂತ ಕ್ಯಾಟಗರೈಸ್ಡ್ ಆಗಿದ್ದೆ. ಸೊ ಇಟ್ಸ್ ಅಬೌಟ್ ಹೌ ಯು ಗೆಟ್ ಕನೆಕ್ಟೆಡ್ ಟು ದ ಆಡಿಯನ್ಸ್. ಸೊ ನಾನು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಕಂಪ್ಲೀಟ್ಲಿ ಬೇರೆ ಇದೆ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗಲ್ಲಿ ನನ್ನ ಇಮೇಜ್ನ ಬಿಲ್ಡ್ ಮಾಡಿದಾಗಿದ್ರೆ ಆ್ಯಸ್ ಅ ಹೀರೋ ನನ್ನ ಯಾವಾಗಲೂ ರಿಸೀವ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ. ಸೊ ನನಗೆ ಆ ಕ್ಲಾರಿಟಿ ಇತ್ತು. ಸೊ ಐ ಸ್ಟಾಪ್ಡ್ ಇಟ್ ಆ್ಯಂಡ್ ಜಂಪ್ಡ್ ಇನ್ ಟು ಲೈಕ್ ಟೆಲಿವಿಷನಿಂದ ಬಂದಾಗ ನಾನು ಫಸ್ಟ್ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಅಷ್ಟೇನು 1.5 ಏನೋ ಇತ್ತು ಪರ್ ಡೇ. ಹೋಗ್ತಾ ಹಾಂ. ಸೊ ಅದು ಅದೇ ಇಮೇಜ್ ಬಿಲ್ಡ್ ಆದ ಬೆಳಗ್ಗೆಯಿಂದ ಸಂಜೆ ತನಕ ನಿಮಗೆ ಹೋಗ್ತಾ 50 ಕೊಡೋರು ಇರ್ತಾರೆ ಒಂದು ಎಪಿಸೋಡ್ಗೆ, ಅಥವಾ ಇಟ್ಸ್ ಡಿಪೆಂಡ್ ಆನ್ ಯುವರ್ ಇಮೇಜ್. ಯು ಕ್ಯಾನ್, ಸೊ 1,000ದಿಂದ 50,000 ತನಕ ಯು ಕ್ಯಾನ್ ಚಾರ್ಜ್ ಟೆಲಿವಿಷನಲ್ಲಿ. ಬಟ್ ಆ ಇಮೇಜ್ ಬಿಲ್ಡ್ ಮಾಡಬೇಕು. ಹಂಗೆ ಹೇಳಿದ ತಕ್ಷಣ
ಸೀರಿಯಲ್ ಮಾಡಿದ್ರೆ 50,000 ಬರುತ್ತೆ ಅಂತ ಜಂಪ್ ಮಾಡಿ ಬರೋದಲ್ಲ. ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ, ಆ 6 ವರ್ಷದ ಪ್ರೊಸೆಸ್ಸು ಅದು ಗೊತ್ತಿರಬೇಕು. ಅದು ಇವತ್ತಿನ ಡೇಟ್ಗೆ ಜನಕ್ಕೆ ಸೋಷಿಯಲ್ ಮೀಡಿಯಾ ಅಂತ ತುಂಬ ಈಸಿ ಆಗಿಬಿಡುತ್ತೆ. ಅದನ್ನು ನನಗನ್ಸುತ್ತೆ ಲೈಕ್ ಆ ಟೈಮಲ್ಲಿ ಇದೆಲ್ಲ ನನಗೆ ಅವೈಲೇಬಿಲಿಟಿ, ಇದೆಲ್ಲ ಆಪರ್ಚುನಿಟಿ ಇದ್ದಿದ್ರೆ ತುಂಬ ಫಾಸ್ಟಾಗಿ ಮಾಡ್ತಿದ್ದೇನೋ. ಇವತ್ತಿನ ಡೇಟ್ಗೆ ನಾನು ಏನೇನೋ ಎಕ್ಸ್ಪ್ಲೋರ್ ಮಾಡ್ತಿದ್ದೇನೋ. ಈಗ ಸಿನಿಮಾಗೆ ಬಂದಾಗಲೂ ಆ್ಯಕ್ಷನ್ ಫಿಲ್ಮ್ಸಿಂದ ನಾನು ಆ ಗ್ರ್ಯಾಂಡ್ಯೂರ್ ಅದೆಲ್ಲ ಆ್ಯಕ್ಷನ್ಸ್ ಎಲ್ಲ ನೋಡಿದಾಗ ನಾನು ಹೇಳಿಲ್ವಾ, ತುಂಬ ನಾವಿಲ್ಲಿ ಬೇಸಿಕ್ಸ್ ಯೂಸ್ ಮಾಡ್ತಾಯಿದ್ದೀವಿ. ನನಗೆ ಒನ್ ಟೈಮಲ್ಲಿ ಇದೇ ಹಿಂಗೆ ಅನ್ಸೋದು ವಾವ್ ಅಂತ. ಈಗ ಅದು ಬೇಸಿಕ್ಸ್ ಅನ್ನಿಸ್ತಿದೆ. ಬಿಕಾಸ್ ಈ ಪೊಸಿಷನ್ಗೆ ಬಂದ ತಕ್ಷಣ ನನಗೆ ಈಗ ಬೇರೆ ಗೋಲ್ ಸೆಟ್ ಆಗಿದೆ, ಬೇರೆ ಏಮ್ ಸೆಟ್ ಆಗಿದೆ. ನಾನು ಹೇಳಿಲ್ವಾ, ಕಣ್ಣು ಮಾತ್ರ ಕಾಣ್ತಿದೆ. ಸೊ ಆ ಒಂದು ಏಮಲ್ಲಿ ಇದೆಲ್ಲ ನನಗೆ ಚಿಕ್ಕದು ಅನ್ನಿಸ್ತಿದೆ. ಸೊ ಈವನ್ ನಾವು ಸಿನಿಮಾದಲ್ಲೂ ಆಗ ಮುಂಚೆ ಒಂದು ನ್ಯೂಸ್ ಎಲ್ಲ ಬಂದಿತ್ತು, ಡಜನ್ ಗಟ್ಟಲೆ ಸಿನಿಮಾ ಕಿರಣ್ ರಾಜ್ಗೆ. ಆ ಥರ ಲೈಕ್ 7-8 ಫಿಲ್ಮ್ಸ್ ಜೊತೆಲಿ ಎವ್ರಿ ಡೇ ನಾನು ಕನ್ನಡತಿ ಮಾಡೋ ಟೈಮಲ್ಲೇ ದಿನಕ್ಕೆ ನಂಬ್ತೀರಾ, ನಾನು ಒಂದೇ ಕೆಫೆ ಶಾಪಲ್ಲಿ ಐ ಯೂಸ್ ಟು ಲಿಸನ್ ಟು 8 ಸ್ಟೋರೀಸ್. ನನಗೆ ಲೈಕ್ ಅಷ್ಟು ಇದಾಗ್ತಿತ್ತು. 8 ಜನ ಬರ್ತಿದ್ರು. ಬಟ್ ಆಗ ಅದು ಖುಷಿ ಕೊಡ್ತಿತ್ತು, ಓ ಫುಲ್ ಡಿಮಾಂಡಲ್ಲಿದೆ ನಾನು ಅನ್ನೋ ಥರ. ಬಟ್ ಗೊತ್ತಾಯ್ತಲ್ಲ ರಿಯಾಲಿಟಿ ಬರೀ ಸಿನಿಮಾ ಮಾಡೋದಷ್ಟೇ ಅಲ್ಲ, ಅದು ರಿಲೀಸಾಗಿ ಹಿಟ್ಟು ಆಗಬೇಕು ಅಂತ. ಆ ಹಿಟ್ಟಲ್ಲಿ 4 ಫೇಲ್ ಇದ್ದರೆ ಇನ್ನು 5ನೇ ಆಪ್ಷನ್ ಮುಗೀತು ನನಗೆ. ಇನ್ನು ನೆಕ್ಸ್ಟು 8 ಜನ ಬಂದವರು 0.8 ಅಲ್ಲಿ ಬರೋದು ಡೌಟ್ ಇರುತ್ತೆ. ಹಾಂ, ಸೊ ನಾನೇನು ಮಾಡಿದೆ, ಅದನ್ನು ಕಟ್ ಡೌನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಒಂದಷ್ಟು ಫಿಲ್ಮ್ಸ್ ಎಲ್ಲ ಫೈನಲ್ ಆಗಿ ಓಕೆ ಲೆಟ್ಸ್ ಬೆಟ್ ಆನ್ ದಿಸ್, ಇದು ವರ್ಕೌಟ್ ಆದರೆ ಡಿಸೈಡ್ ಮಾಡೋಣ ನೆಕ್ಸ್ಟ್ ಏನು ಸ್ಟೆಪ್ಸ್ ತೊಗೋಬೇಕು. ಬಟ್ ಇದನ್ನು ಫುಲ್ಲು ಗಂಜಿ ಮಾಡ್ಕೊಳ್ಳೋದು ಬೇಡ ಅಂತ ಒಂದಷ್ಟು ಫಿಲ್ಮ್ಸ್ ಫೈನಲ್ ಮಾಡಿದೆ. ಎಲ್ಲ ಬೇರೆ ಬೇರೆ ಜಾನರ್ಸಲ್ಲಿ. ನಾಳೆ ದಿನ ಕಂಪ್ಲೇಂಟ್ ಮಾಡಬಾರ್ದು, ಈ ಥರ ಮಾಡಬೇಕಿತ್ತು, ಆ ಥರ ಎಲ್ಲ ಜಾನರಲ್ಲೂ ಒಂದೊಂದು ಅಂದ್ಕೊಂಡಿದ್ದೀನಿ. ಹಾಂ, ಸೊ ಅದರಲ್ಲಿ ಹೇಗೆ ಅಪ್ಡೇಟ್ ಆಗಬೇಕು ಅಂತಲೂ ಐ ಆಮ್ ಆಲ್ರೆಡಿ ಪ್ರಿಪೇರಿಂಗ್ ಮೈ ಸೆಲ್ಫ್. ನಾನೀಗ ನೆಕ್ಸ್ಟ್ ಸಿನಿಮಾ ಮೈಂಡಲ್ಲಿ ಏನು ಅಂದ್ಕೊಂಡಿದ್ದೀನಿ, ಅದರಲ್ಲಿ ಏನು ಎಕ್ವಿಪ್ಮೆಂಟ್ಸ್ ಐ ವಿಲ್ ಗೆಟ್, ಯಾವ ಥರ ಟೀಮ್ ಐ ವಿಲ್ ಗೆಟ್, ಯಾವ ಥರ ವಿಲ್ ಡೂ ಇಟ್, ಅದನ್ನೆಲ್ಲ ಈಗಲೇ ಪ್ರಿಪೇರ್ ಆಗ್ತಿದ್ದೀನಿ. ಅಂದರೆ ಆ ಏಮ್ ಇದೆ, ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ ಇದಾಗಬೇಕು. ಸೊ ಈಗ ಸದ್ಯಕ್ಕೆ ವರ್ಕಿಂಗ್ ಕಂಪ್ಲೀಟ್ಲಿ ಆನ್ ದಿಸ್. ಪ್ರಿಪೇರ್ಡ್ನೆಸ್, ಆಲ್ಸೋ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ಎಷ್ಟೊಂದು ಜನಕ್ಕೆ ಇರುತ್ತೆ, ಹೀರೋ ಅಂದರೆ ಸೆಟ್ಟಲ್ಲಿ ಹೋಗ್ಬಿಡ್ಬೇಕು, ಇವಾಗ ಡೈಲಾಗ್ ಶೀಟ್ ಕೊಡ್ತಾರೆ, ಎಲ್ಲ ಡೈರೆಕ್ಟರು ಅವ್ರದ್ದು ಕೆಲಸ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಅವ್ರದ್ದು ನೋಡ್ತಾರೆ, ಪ್ರೊಡ್ಯೂಸರ್ ಯಾರೋ ದುಡ್ಡು ಹಾಕ್ತಾರೆ ಅಂತಲ್ಲ. ಬಟ್ ನಿಮ್ದೆಲ್ಲ ಮಾತು ಕೇಳ್ತಾ ಇದ್ರೆ ಎಲ್ಲೆಲ್ಲೂ ನಿಮ್ಮ ಇನ್ವಾಲ್ವ್ಮೆಂಟು ಇದೆ, ಎಲ್ಲ ನೀಟಾಗಿ ಕಾಣ್ತಾ ಇದೆ. ನಾನು ಯಾರ್ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅವರೆಲ್ಲರಿಗೂ ಅದೊಂದು ಕಂಪ್ಲೇಂಟ್ ಇರುತ್ತೆ, ನಾನು ಟೈಮ್ ನೋಡದೆ ಫೋನ್ ಮಾಡ್ತೀನಿ. ಸಡನ್ಲಿ ಏನೋ ಒಂದು ಐಡಿಯಾ ಬಂದರೆ ರಾತ್ರಿ 3 ಗಂಟೆಗೆ ಫೋನು. ನನಗೆ ಹೆಂಗೆ ಅಂತಂದ್ರೆ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ನಂಗೆ ನೆಮ್ಮದಿ ಇಲ್ಲ. ಬಿಕಾಸ್ ನಾಳೆ ಬೆಳಗ್ಗೆ ಎದ್ದು ಆ ಪಾಯಿಂಟ್ ನನಗೆ ಇನ್ವ್ಯಾಲಿಡ್ ಅನಿಸಿರುತ್ತೆ. ಸೊ ನನಗೆ ಹೆಂಗಿದ್ರೆ ಮಾತಾಡಬೇಕು. ಸೊ ನಮ್ಮ ಯಾರ್ಯಾರು ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿದ್ದೀನಿ ಎಲ್ಲರ ಜೊತೆ ಲೈಕ್ ತುಂಬ ಡಿಸ್ಕಸ್ ಮಾಡ್ತೀನಿ, ಕ್ಯಾರೆಕ್ಟರ್ಸ್ ಬಗ್ಗೆ, ಅದ್ರ ಫೀಲ್ ಬಗ್ಗೆ. ಆಮೇಲೆ ಈಗ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ತಾರೆ, ಈ ಥರ ಮಾಡಬೇಕು ಅಂತ. ಜಸ್ಟ್ ಅದ್ರದ್ದು ವಾಕ್ ಇರುತ್ತಲ್ಲ, ಅದ್ರದ್ದು ಐ ಕೀಪ್ ಸೆಂಡಿಂಗ್ ವಿಡಿಯೋಸ್. ಸುಮ್ಮನೆ ವಾಕ್ ಮಾಡಿ, ಆ ವಾಕಲ್ಲಿ ಏನೂ ಇರೋಲ್ಲ, ಜಸ್ಟ್ ವಾಕ್ ಈ ಎಂಡಿಂದ ಆ ಎಂಡ್, ಲೈಕ್ ಯೋರ್ ಕ್ಯಾರೆಕ್ಟರ್ ಶುಡ್ ವಾಕ್ ಲೈಕ್ ದಿಸ್ ಅನ್ನೋ ಥರ. ಸೊ ಆ ಥರ ಅಷ್ಟು ಪ್ರಿಪ್ರೇಷನ್ ಇದೆ. ಅದು ಹೇಳ್ತಿಲ್ಲ, ಆನ್ ಸ್ಕ್ರೀನ್ ಅದೆಲ್ಲ ಕಾಣಲ್ಲ. ಆ್ಯಂಡ್ ಜನಕ್ಕೆ ಅದ್ರ ಮೇಲೆ ಇಂಟ್ರೆಸ್ಟು ಇರಲ್ಲ. ಯಾರು ನೀವು ಹೇಗೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೈನಲ್ ನೀವು 80 ಫೋಟೋ ಹೊಡೆದು 1 ಫೋಟೋ ಹಾಕ್ತಿರಲ್ಲ, ಜನಕ್ಕೆ ಅದು 1 ಫೋಟೋ ಮೇಲೆ ಲೈಕ್ ಬರೋದು. ಆ 80 ಫೋಟೋ ಯಾರಿಗೂ ಬೇಕಾಗಿಲ್ಲ. ಸೊ ಸೋಷಿಯಲ್ ಮೀಡಿಯಾ ಫೈನಲ್ ಪ್ರೆಸೆಂಟೇಷನ್ ಅದೇ ಇವತ್ತು ಎಲ್ಲರನ್ನೂ ಮಿಸ್ಗೈಡ್ ಮಾಡ್ತಿರೋದು. ಐ ಆಮ್ ಶೋರ್ ಈ ಥರ ಮಾತುಗಳು ವಿಲ್ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರಿಯಾಲಿಟಿ. ಬಿಕಾಸ್ ಎವ್ರಿ ಪರ್ಸನ್ ಇಲ್ಲಿ ಕೂತ್ಕೊಳ್ಳೋರು, ಒಂದು ಡಾಕ್ಟ್ರು ಬರ್ಬೋದು. ಲೈಕ್ ಮೊನ್ನೆ ಉಲ್ಲಾಸ್ ಕಾಮತ್ ಅವರು, ಹಿ ಈಸ್ ದಿ MD ಆಫ್ ಜ್ಯೋತಿ ಲ್ಯಾಬ್ಸ್, ಉಜಾಲಾ, ಹೆಂಕೋ, ಪ್ರಿಲ್, ಈ ಥರ ಕಂಪ್ನಿಗಳನ್ನು ಅಷ್ಟು ದೊಡ್ಡ ಕಂಪನಿ. ಅವ್ರು ಸ್ಟಾರ್ಟಿಂಗ್ ಸೇರಿದಾಗ 50 ಜನ ಇದ್ರಂತೆ. ಹಿ ವಾಸ್ ಅ ಡಿಸ್ಟ್ರಿಬ್ಯೂಟರ್. ಆಫ್ಟರ್ 30 years he came out as a MD which has at least 3,000 or 6,000 employees. ಆ್ಯಂಡ್ ಎಷ್ಟು ನೋಡಿರ್ತಾರೆ ಅಂದರೆ that is his journey. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎವ್ರಿ ಪರ್ಸನ್ ಹೂಸ್ ಕಮಿಂಗ್ ಹಿಯರ್ ಈಸ್ ಗಿವಿಂಗ್ ಸಮ್ ಎಕ್ಸ್ಪೀರಿಯನ್ಸ್ ಫಾರ್ ಪೀಪಲ್ ಟು ಲರ್ನ್. ತೊಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಬಟ್ ಅಟ್ಲೀಸ್ಟ್ ಕುದುರೆನಂತೂ ನೀರರು ಕರ್ಕೊಂಡು ಹೋಗ್ತಾ ಇದೀವಲ್ಲ. ಆ್ಯಂಡ್ ಪ್ರತಿಯೊಬ್ಬರಿಗೂ ಈಗ ಸಿಚುವೇಶನ್ ಬೇರೆ ಆಗ್ಬೋದು, ಬಟ್ ಅದನ್ನು ಹ್ಯಾಂಡಲ್ ಮಾಡೋ ಮೆಂಟಲ್ ಸ್ಟೇಟ್ ಬಗ್ಗೆ ನಾವು ತಿಳ್ಕೊಬೇಕು. ಈಗ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ ಆಬ್ವಿಯಸ್ಲಿ ಇನ್ನೂ ಯಾರೋ ಫೇಸ್ ಮಾಡಲ್ಲ. ಆಚೆಗೆ ವಿ ಸಿ ಅ ವೆರಿ ಕಾನ್ಫಿಡೆಂಟ್ ಕಿರಣ್. ವಿ ಆಲ್ಸೋ ಸಿ ಅ ವೆರಿ ಸ್ಟ್ರಾಟಜಿಕಲಿ, ತುಂಬ ಓವರ್ ಥಿಂಕಿಂಗ್ ಅಂತ ಕರೆಯಲ್ಲ, ತುಂಬ ಥಿಂಕ್ ಮಾಡೋ ಒಂದು ಮನುಷ್ಯ. ನೀವು ಮಾತಾಡಿದ್ದು ಇದರಲ್ಲೇ ಗೊತ್ತಾಯ್ತು ಹೌ ಕ್ಯಾಟಗರೈಸ್ಡ್ ಯು ಆರ್ ಅಂತ. ಬಟ್ ವಾಟ್ ಅಬೌಟ್ ಯುವರ್ ಫೇಲ್ಯೂರ್ಸ್? ವಾಟ್ ಅಬೌಟ್ ಯಾವತ್ತೋ ಏನೋ ಕೈ ಹಾಕಿರ್ತೀರಾ, ಬೇಜಾರಾಗಿರುತ್ತೆ, ಯಾರ ಮೇಲೆ ವರ್ಕೋತೀರಾ? ನಾನು ತುಂಬ ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ಆ ಥರ ಸಿಚುವೇಶನ್ ಆದಾಗ ವರ್ಕೊಳಕ್ಕೆ ಯಾರೂ ಸಿಗಲಿಲ್ಲ. ಸೊ ಅದು ಹೇಗಾಗುತ್ತೆ ಅಂದರೆ, ಆ ರಿಯಲೈಸೇಷನ್ ಆಗಿದೆಯಲ್ಲ, ನಮ್ಮನ್ನ ನಾವೇ ಎತ್ತಬೇಕು, ಅದು ತುಂಬ ಬೇಗ ಆಯಿತು ಅಂತ ಅನ್ನಿಸ್ತು.
ಫೇಲ್ಯೂರ್ಸ್ ಅದಕ್ಕಿಂತ ಮುಂಚೆ ಹೇಳ್ತಿಲ್ವಾ, ಫೇಲ್ಯೂರ್ ಆದಾಗೆಲ್ಲ ಕಾರಣನೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಆ ಕಾರಣ ಗೊತ್ತಾದಾಗ ಮೈಂಡ್ಸ್ ಅಷ್ಟೇ ಶಾರ್ಪ್ ಆಗಿದೆ. ಆ್ಯಂಡ್ ಹೇಳ್ತಿಲ್ಲ, ಫೈನಲ್ ಏಮ್ ಇದೆ. ನಾನು ಈಗಲೂ ಕಾನ್ಫಿಡೆಂಟಲಿ ಐ ಕ್ಯಾನ್ ಸೇ, ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನು ಸ್ವಲ್ಪ ದಿನ ಆಗ್ಬೋದು, ಐ ವಿಲ್ ಬಿ ನಂಬರ್ 1 ಹಿಯರ್. ಅದಕ್ಕೆ ಏನು ಕಷ್ಟಪಡಬೇಕು ನಾನೆಲ್ಲ ಮಾಡ್ತೀನಿ. ಐ ವಿಲ್ ಅಚೀವ್ ಇಟ್, ಐ ವಿಲ್ ಡೂ ಇಟ್. ಬಟ್ ಅದು ಮಾಡ್ತೀನಿ, ಅದು ನನಗೆ ಕ್ಲಾರಿಟಿ ಇದೆ. ಮೇ ಬಿ ಯಾವತ್ತೊಂದು ದಿನ ಇದೇ ಕ್ಲಿಪ್ನ ಎಡಿಟ್ ಮಾಡಿ ಒಬ್ಬರು ಹಾಕ್ಬೋದು, ಯಾ ಹಿ ಸೆಡ್ ಇಟ್, ಬಟ್ ಐ ಆಮ್ ಸೇಯಿಂಗ್ ಇಟ್. ನಾನು ಅದನ್ನು ಮಾಡ್ತೀನಿ. ವೆರಿ ನೈಸ್. ಬಿಕಾಸ್ ಸ್ಲೋಲಿ ವಿ ಸಿ ಪೀಪಲ್ ಹೂ ಕಮ್ ಹಿಯರ್. ಒಂದು ಫೇಸ್ ಇರುತ್ತೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಮುಂದೆ ಏನಾಗುತ್ತೋ ನೋಡೋಣ. ಟುಡೇ ಪೀಪಲ್ ಟಾಕ್ ಅಬೌಟ್ ಮ್ಯಾನಿಫೆಸ್ಟಿಂಗ್. ಇಲ್ಲ, ನಾನು ವಿಜುವಲ್ ಮೋಡ್ ಹಾಕೋತೀನಿ, ನಾನು ಅದು ಆಗ್ತೀನಿ ಅಂತ ನಾನು ಇವತ್ತಿಂದಲೇ ನನಗೆ ನಾನೇ ಕನ್ವಿನ್ಸ್ ಆಗಿ ನಾನು ಎಲ್ಲ ಕಡೆ ಹೋಗಿ ಮಾತಾಡ್ತೀನಿ ಅಂದಾಗ ಎಲ್ಲ ಯೂನಿವರ್ಸ್ದು ಎನರ್ಜೀಸ್ಗೂ ನಿಮ್ಮ ಕಡೆಗೆ ಬರುತ್ತೋ, ಅದೇನಾಗುತ್ತೋ. ಸೊ ಈಗ ಟಾಕಿಂಗ್ ಅಬೌಟ್ ಕಿರಣ್ ರಾಜ್ ಅವರ ನೆಕ್ಸ್ಟ್ ಇದು ನಿಮ್ಮ ವ್ಯಕ್ತಿತ್ವದ ಒಂದು ಲೇಯರ್, ಸ್ಪಿರಿಚುಯಾಲಿಟಿ, ರಿಲಿಜನ್, ದೇವರು, ದಿಂಡ್ರು, ಯಾವುದನ್ನು ನಂಬ್ತೀರಾ, ಯಾವುದ್ರ ಮೇಲೆ ವರ್ಕೋತೀರಾ, ಎಲ್ಲಿವರೆಗೂ ಯಾವ್ಯಾವ ಕ್ಯೂರಿಯಾಸಿಟಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಡೆಸಿದ್ದೀರಾ? ಆಬ್ವಿಯಸ್ಲಿ ಫಸ್ಟು ಅದೇ ಹೇಳ್ತಾರೆ, ಧರ್ಮ ಮರ್ತವನು ಮನೆಯೇ ಮರ್ತ ರೀತಿ ಅನ್ನೋ ಥರ. ಸೊ ಅದೊಂದು ರೆಸ್ಪೆಕ್ಟ್ ಇದ್ದೇ ಇದೆ. ಬಟ್ ಹೇಳ್ತಿಲ್ವಾ, ಚಿಕ್ಕ ವಯಸ್ಸಲ್ಲಿ ನಿಮಗೆ ದೇವ್ರಂದ್ರೆ ನಂಬಿಕೆ ಇರಲ್ಲ, ನಿಮಗೆ ಲಾಜಿಕ್ ಕ್ವಶನ್ಸ್ ಕೇಳ್ತಿರ್ತೀರಾ, ಸೈಂಟಿಫಿಕ್ ಆನ್ಸರ್ಸ್ ಬೇಕಾಗಿರುತ್ತೆ. ಅದೆಲ್ಲ ಇಲ್ಲ ಅದು ಅಂದರೆ ಹೇಳ್ತಾ ಇದ್ದೀನಿ, ಹೌ ಲೈಫ್ ಚೇಂಜಸ್. ಬಟ್ ಅದಾದಮೇಲೆ ಒಂದು ಎಜುಕೇಷನ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ನಿಮಗೆ ಬೇರೆ ಥಿಯೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆಗ ನಿಮ್ಮದೇ ಥಿಯೋರಿ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ 3 ಫೇಸಸ್ನ ಕನೆಕ್ಟ್ ಮಾಡಿದಾಗ ಸಾವಿರಾರು ವರ್ಷದ ಹಿಂದೆ ಏನು ಬರೆದಿದ್ರು ನಮ್ಮ ಗ್ರಂಥಗಳಲ್ಲಿ ಅದೇ ನಿಜ ಅಂತ ಒಂದು ರಿಯಲೈಸೇಷನ್ ಆಗೋಗುತ್ತೆ. ಆ ರಿಯಲೈಸೇಷನ್ ಆದಮೇಲೆ ಐ ಫೀಲ್ ನೀವು ಕಂಪ್ಲೀಟ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಇಲ್ಲ, ಅಥವಾ ನೀವು ಅದನ್ನು ಕಾನ್ಷಿಯಸ್ಲಿ ಯೋಚನೆ ಮಾಡ್ಕೊಂಡು ಮಾಡಬೇಕು ಅಂತ ಇಲ್ಲ. ಅದು ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದೆ, ಅದ್ರ ಬಗ್ಗೆನೇ ಅಲ್ಲಿ ಬರೆದಿದ್ದಾರೆ. ಇಟ್ಸ್ ಜಸ್ಟ್ ದ್ಯಾಟ್ ನೀವು ಅದನ್ನು ಒಪ್ಕೋತಿರೋ ಅಥವಾ ಇಗ್ನೋರ್ ಮಾಡ್ತಿರೋ, ಅಥವಾ ಫೈಟ್ ಮಾಡಿ ನಾನು ಇನ್ನೊಂದೇನೋ ಅಂತ ತಲೆ ಕೆಡ್ಸ್ಕೊತೀನಿ. ಹಾಂ, ಅದು ಅಲ್ಲಿ ಇದ್ದೇ ಇದೆ. ಈಗ ಉದಾಹರಣೆಗೆ ಲೈಕ್ ನೀವು ಸೈನ್ಸ್ನ ಹಳೆ ನಮ್ಮ ಇದಕ್ಕೆಲ್ಲ ಕಂಪೇರ್ ಮಾಡಿದಾಗ ನಿಮಗೆ ಅಲ್ಲೇ ಆನ್ಸರ್ಸ್ ಎಲ್ಲ ಸಿಗುತ್ತೆ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರನ್ನ ನಂಬ್ತೀರಾ, ಅಥವಾ ನಿಮ್ಮ ಯಾರಿಗೋಸ್ಕರ ಹೆದರ್ಕೋತೀರಾ, ಅಥವಾ ಯಾವ ಒಂದು ನಂಬಿಕೆನಲ್ಲಿ ಬದುಕ್ತಾ ಇದ್ದೀರಾ? ಹೆದರ್ಕೊಳ್ಳೋದು ಅಂದರೆ ಜಸ್ಟ್ ಇದು ದೇವರು ಅಂದರೆ ಗಾಡ್ ಫಿಯರಿಂಗ್ ಅಂತ. ಈಗ ದೇವರು ನಮ್ಮಲ್ಲೇ ಇದ್ದಾರೆ ಅಂತ ಹೇಳ್ತಾರಲ್ಲ. ಈಗ ನಾನು ಆಗಲೇ ಹೇಳಿದೆ, ಬ್ರಹ್ಮ ವಿಷ್ಣು ಮಹೇಶ್, ಕ್ರಿಯೇಟರ್, ಮೇಂಟೆನೆನ್ಸ್, ಡೆಸ್ಟ್ರಾಯರ್. ಎವ್ರಿಥಿಂಗ್ ಇಸ್ ಇನ್ಸೈಡ್. ಅದು ಎಲ್ಲ ನಮ್ಮಲ್ಲೇ ಇದೆ. ಅದು ನಿಮಗೆ ಲಾಸ್ಟ್ ಸೆಲ್. ಸೊ ನೀವು ಒಂದು ಉಸಿರು ತಗೋತೀರಲ್ಲ, ಉಸಿರು ತಗೊಂಡಾಗ ಯೂಶ್ವಲಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ, ಒಂದು ಗ್ಯಾಲಕ್ಸಿಯಲ್ಲಿ ಒಂದು ಕಮಲ ಹುಟ್ಟುತ್ತೆ, ಆ ಕಮಲ ಒಂದ್ಸಲಿ ಹುಟ್ಟಿದ ತಕ್ಷಣ ಒಂದು ಅರ್ತ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆ ಥರ ಎಲ್ಲ ಥಿಯೋರೀಸ್ ನೀವು ಕೇಳಿರ್ತೀರ. ಸೊ ಆ ಥರ ನೀವು ಒಂದ್ಸಲ ಉಸಿರು ತಗೊಂಡಾಗ ಆ ಲೈಫ್ ಸ್ಟಾರ್ಟ್ಸ್, ಅದು ಹೋಗೋ ತನಕ ಇಟ್ ಮೇಂಟೈನ್ಸ್. ನೀವು ಅದನ್ನು ಬಿಟ್ಟಾಗ ಒಂದು ಡಾರ್ಕ್ನೆಸ್, ಅಂದರೆ ಅದನ್ನು ಬಿಟ್ಟಾಗ ಅದು ಎಂಡ್ ಆಗುತ್ತೆ. ಎಂಡ್ ಮುಗಿದ್ಮೇಲೆ ಒಂದು ಬ್ಲ್ಯಾಂಕ್ ಸ್ಪೇಸ್ ಇದೆ, ದ್ಯಾಟ್ಸ್ ಓಮ್, ದ್ಯಾಟ್ಸ್ ಗಾಡ್. ಸೊ ಅದು ಆ ಪ್ರೊಸೆಸ್ಸು ಹೇಳಿಲ್ವಾ, ನಿಮ್ಮ ಚಿಕ್ಕ ಸೆಲ್ಸಿಂದ ಹಿಡಿದು ಒಂದು ಗ್ಯಾಲಕ್ಸಿ ತನಕ ಸೇಮ್ ಫಾರ್ಮುಲಾ ಅದು ಆಗ್ತಾನೆ ಇದೆ. ದ್ಯಾಟ್ಸ್ ಕಾಲ್ಡ್ ಚೇಂಜ್, ದ್ಯಾಟ್ಸ್ ಇನ್ಫಿನಿಟಿ. ಶಿವನ್ ಡಮ್ರು ಇರುತ್ತಲ್ಲ, ಇಟ್ಸ್ ಇನ್ಫಿನಿಟಿ ಸಿಂಬಲ್. ಅದು ಲೈಕ್ ಇಟ್ ಕೀಪ್ಸ್ ಆನ್ ಮೂವಿಂಗ್, ಆ ಪ್ರೊಸೆಸ್ ಆಗ್ತಾನೆ ಇರುತ್ತೆ. ಸೊ ಅದೆಲ್ಲ ನಂಬಿಕೆ ಇದೆ. ನಾನು ಆ ಥರ ಎಲ್ಲ ಹೋಗ್ತಾನೆ ಇರ್ತೀನಿ. ಆ್ಯಂಡ್ ನಾವು ನೋಡಿದ್ವಿ ರೀಸೆಂಟಾಗಿ ರಾನಿ ಪ್ರಮೋಷನ್ಸ್ಗೆ ಅಂತ ಬಂದಾಗ ಅದೊಂದು ನೆಪ ಇರ್ಬೋದು, ಬಟ್ ನೀವು ಹೋಗಿದ್ದ ಎಕ್ಸ್ಪೀರಿಯನ್ಸಸ್ಸು ಹೌ ವಾಸ್ ಇಟ್? ಐ ಸಾ ಒನ್ ವಿಡಿಯೋ ವೇರ್ ಇನ್ ತುಂಗ್ನಾಥ್. ಹೌದು, ಮೇಲ್ಗಡೆ ಯಾರು ಇಲ್ಲ, ಅಲ್ಲಿ ನೋಡಿದ್ರೆ ಒಂದು ಶಿವನ್ ಮಂದಿರ ನಮಸ್ಕಾರ ಮಾಡ್ತಾ ಇದ್ದೀರಾ, ಫುಲ್ ಐಸ್ ಎಲ್ಲ ಇದೆ. ಹೂ ಇನ್ಸ್ಪೈರ್ಸ್ ಯು ಕನೆಕ್ಟಿಂಗ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಯುವರ್ ಪ್ರೊಫೆಷನ್ ಎರಡನ್ನೂ ವ್ಯಾರಿ ಮಾಡಿದ್ದೀರಾ? ಅಂದರೆ ಪರ್ಸ್ನಲ್ ಡೆವಲಪ್ಮೆಂಟ್ ಆಗ್ತಾ ನೀವು ಆಟೋಮೆಟಿಕ್ಲಿ ಒಂದಷ್ಟು ನಾಲೆಜ್ ಬರ್ತಾ ನೀವೇ ಅದ್ರ ಕಡೆಗೆ ಹೋಗ್ತೀರಾ. ನಿಮಗೆ ಒಂದಷ್ಟು ಸತ್ಯ ಹೇಳ್ತಿಲ್ವ, ಅದು ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡೋ ಅಂಥ ಸತ್ಯ ಅಲ್ಲ, ಅದು ಕೆಲವೊಂದು ರಿಯಲೈಸೇಷನ್ ಅಂತ ಹೇಳ್ತಾರಲ್ಲ ಆ ಥರ. ಅದೊಂದು ಬಂದಾಗ ನೀವು ಕೇದಾರ್ನಾಥ್ಗೆ ಹೋಗಿದ್ದೀರಾ? ಹರಿದ್ವಾರ್ಗೆ ಹೋಗಿದ್ದೀನಿ. ಸೊ ನೀವು ಇನ್ನೂ ಕೇದಾರ್ನಾಥ್ಗೆ ಹೋಗಿಲ್ಲ? ಋಷಿಕೇಶ್ ಹರಿದ್ವಾರ್. ಹಾಂ, ಸೊ ಕೇದಾರ್ನಾಥ್ ಸ್ಪೆಷಲಿ ನಾನು ಹೇಳ್ತೀನಿ, ಸುಮಾರು ಜನ ಹತ್ರ ಕೇಳಿರ್ತೀರಾ, ನೀವು ಅಲ್ಲಿಗೆ ಹೋಗ್ತಿರಲ್ಲ, ನೀವು ಅಳ್ತೀರಾ. ಯಾಕೆ ಅಂತ ನಿಮಗೆ ಗೊತ್ತಾಗಲ್ಲ. ಇವನ್ ಸಂಯುಕ್ತ ಟೋಲ್ ಅಲ್ಲಿ ಮಿರಕಲ್ ಆಗತ್ತೆ ಅಂತ. ವಾಟ್ ಇಸ್ ದ ಪವರ್? ನೋ, ಇಟ್ಸ್ ಅಳ್ತೀರಾ ಯಾಕಂತ? ಅಳ್ತೀರಾ ಅಂತಲ್ಲ, ಒಂದು ಹೇಳ್ತೀನಿ, ನಿಮಗೆ ಜರ್ನಿ ತುಂಬ ದೂರ ಇದೆ, ಯು ಹ್ಯಾವ್ ಟು ಟ್ರಾವೆಲ್. ಅದು ಹೇಗೆ ಅಂತಂದರೆ 10 ಕಿಲೋಮೀಟರ್ ನಡ್ಕೊ ಬಂದಿರ್ತೀರಾ, ಇನ್ನೆಷ್ಟಿದೆ ಅಂತ ಕೇಳ್ತೀರಾ, ಅವ್ನು ಹೇಳ್ತಾನೆ 2 ಕಿಲೋಮೀಟರ್ ಮುಗ್ದಿದೆ, ಇನ್ನೂ 23 ಇದೆ ಅಂತ. ಸೊ ಅಲ್ಲಿ ಆ ಥರ. ಸೊ ನೀವು ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗೋಗ್ತೀರಾ. ನಿಮಗೆ ಅಲ್ಲಿ ಮೇಲೆ ರೀಚ್ ಆಗೋ ತನಕ ದ ಓನ್ಲಿ ಮೋಟಿವೇಶನ್, ದ ಓನ್ಲಿ ಗೋಲ್, ದ ಓನ್ಲಿ ಏಮ್ ಇಸ್
ನೀವು ಶಿವನ ನೋಡಬೇಕು. ಅಷ್ಟೆಲ್ಲ ಜರ್ನಿ ಆದಮೇಲೆ ಅಷ್ಟೆಲ್ಲ ಹರ್ಡಲ್ಸ್, ಅಷ್ಟು ರೂಟ್ ಅಷ್ಟು ಸಿಂಪಲ್ ಇಲ್ಲ. ಈಗ ಫ್ಲಡ್ ಆದಮೇಲೆ ಅದು ತುಂಬ ಕಾಂಪ್ಲಿಕೇಟ್ ಆಗಿದೆ. ಬಟ್ ಆ ರೀಚ್ ಆದಮೇಲೆ ಅಲ್ಲಿ ನೀವು ದೇವ್ರು ನೋಡಿದ ತಕ್ಷಣ ಏನೋ ಬೇರೆ ಅಚೀವ್ಮೆಂಟ್ ಅದು. ಇಟ್ಸ್ ಲೈಕ್ ಯು ಅಚೀವ್ಡ್ ಸಮಥಿಂಗ್. ನಾನು ಇಷ್ಟು ವರ್ಷ ಅನ್ಕೋತಿದ್ದೆ ಇದು ಮಾಡಬೇಕು ಅಂತ, ಕೆಳಗಡೆ ಇಷ್ಟೆಲ್ಲ ಕಷ್ಟ ಅಂತ ಹೇಳ್ತಿದ್ರು. ಅಯ್ಯೋ ಅದ್ರದ್ದು ಒಂದಷ್ಟು ಸ್ಟೋರೀಸ್ ಕೇಳಿರ್ತೀರ ಬೈ ದ ಟೈಮ್ ಯು ರೀಚ್. ಆ ಸ್ಟೋರೀಸ್ ಎಲ್ಲ ಆದ್ರೂ ನೀವು ರೀಚ್ ಆದ್ರಿ, ನೀವು ಮಾಡಿದ್ರಿ, ಏನೋ ಒಂದು ಓಕೆ ಇದು ಮಾಡೋದ್ನಲ್ಲ ಇನ್ನೆಲ್ಲ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ನನಗನ್ಸುತ್ತೆ ಅದಾದಮೇಲೆ ಒಂದಷ್ಟು ಆಟೋಮೆಟಿಕ್ಲಿ ಮೈಂಡ್ ಓಪನ್ ಆಗುತ್ತೆ, ಆಟೋಮೆಟಿಕ್ಲಿ ದಾರಿ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈಕ್ ಆಟೋಮೆಟಿಕ್ಲಿ ಗೋಲ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ಅಂದರೆ ನಿಮಗೆ ಅಲ್ಲಿ ಒಂದು ರಿಯಲೈಸ್ ಆಗುತ್ತೆ. ಈಗ ಹೇಳ್ತಾರಲ್ಲ ಬಾಡಿ ಈಸ್ ಅ ಟೆಂಪಲ್, ಒಳಗಡೆ ನಿಮ್ಮದು ಸೋಲ್ ಏನಿದೆ ದ್ಯಾಟ್ಸ್ ಗಾಡ್. ಸೊ ಅದೇ ನಿಮ್ಮ ಬಾಡಿನ ಡ್ರೈವ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ಸ್ ಇನ್ ಡಿಫ್ರೆಂಟ್ ಲೇಯರ್ಸ್ ಅಥವಾ ಡಿಫ್ರೆಂಟ್ ಡೈಮೆನ್ಷನ್ಸ್ ಆ ಥರ ಎಲ್ಲ ಇದೆ. ಸೊ ಈ ಒಂದು ಬಾಡಿಗೆ ಈ ಒಂದು ಸೋಲಿಂದ ಇಷ್ಟು ಕಷ್ಟ ಕೊಟ್ಬಿಟ್ನಾ ಅದೆಲ್ಲ ಆ ಥರ ಎಲ್ಲ ನಿಮಗೆ ನೆನಪಾಗುತ್ತೆ. ಬಿಕಾಸ್ ಅಂದರೆ ನಿಮಗೆ ನಿಮ್ಮ ಕಷ್ಟಗಳೆಲ್ಲ ನೆನಪಾಗಿ ನಾನು ಏನು ತಪ್ಪು ಮಾಡಿದ್ದೆ, ಐ ಡೋಂಟ್ ಡಿಸರ್ವ್ ದಿಸ್, ಯಾಕೆ ಇದೆಲ್ಲ ಆಯಿತು ಅಂತೆಲ್ಲ ಅನಿಸುತ್ತೆ. ಬಟ್ ನಾನು ಇಲ್ಲಿಗೆ ಬಂದಲ್ಲ, ಇದೆಲ್ಲ ಆ ಭಾರ ಏನಿತ್ತು ಇಷ್ಟು ದಿನ, ಅವ್ನು ಹಂಗೆ ಮಾಡ್ದೆ, ಇವ್ನು ಈ ಥರ ಮಾಡ್ದೆ, ಇದು ಹಿಂಗಾಯ್ತು, ಅದು ಹಂಗಾಯ್ತು, ಇದೆಲ್ಲ ಆಯಿತು, ಎಲ್ಲ ನನಗೆ ಟಾರ್ಚರ್ ಮಾಡಿಬಿಟ್ರು, ಅದೆಲ್ಲ ಒಂದು ಬರ್ಡನ್ ಇರುತ್ತೆ ನಿಮಗೆ ಯಾವಾಗಲೂ. ಸೈಕಾಲಜಿ ಸೇಸ್ ದಿಸ್, ಅದೆಲ್ಲ ಕ್ಲಿಯರ್ ಆಗೋಗುತ್ತೆ ಅಲ್ಲಿ ಥರ ಶಿವ ಕೌನ್ಸಿಲ್. ಆ್ಯಂಡ್ ಇಟ್ಸ್ ಲೈಕ್ ಅಲ್ಲಿಂದ ಬೇರೆ ಮೋಡ್ ಸ್ಟಾರ್ಟ್ ಆಗುತ್ತೆ. ನಾನು ಹೋಗ್ತಾ ಇರ್ತೀನಿ ಗುರು, ನಿಮಗೆಲ್ಲ ಗತಿ ನೀವೇ ನೋಡ್ತೀರಾ ಅನ್ನೋ ಥರ ಇದಾಗುತ್ತೆ. ರಿಫ್ರೆಶ್ಡ್ ಇದು ಮೆಮರಿ. ಎನಿ ಐ ಆಮ್ ವೆರಿ ಕ್ಯೂರಿಯಸ್. ನೀವು ಇಷ್ಟೆಲ್ಲ ಹೇಳಿದಾಗ ಇದೇನು ನನಗೇನು ಮಾಡುತ್ತೆ, ಕಿರಣ್ ರಾಜ್ ಕೇದಾರ್ನಾಥ್ಗೆ ಹೋದಾಗ ಹಿಂಗೆಲ್ಲ ಆಯ್ತಾ ಅನ್ನೋದು ನನ್ನಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಕೊಳ್ಳುತ್ತೆ. ಮತ್ತು ಅದಕ್ಕೆ ಇನ್ನೊಂದು ಚಿಕ್ಕ ಚಿಕ್ಕ ಸ್ಟೆಪ್ಸು. ವಾಟ್ ಈಸ್ ಯುವರ್ ಬೆಸ್ಟ್ ಮೆಮರಿ? ಎಷ್ಟು ಟೈಮಲ್ಲಿ ಮೇಲಕ್ಕೆ ಹೋದ್ರಿ, ಅಲ್ಲಿ ಹೆಂಗೆ ಏನಾಯಿತು? ನನಗೆ ಟ್ರೆಕ್ಕಿಂಗ್ ನಾನು ಮಾಡ್ತಿರ್ತೀನಿ, ನಾನು ತುಂಬ ಬೇಗ ಹೋಗ್ತೀನಿ. ನಾನು ಆ್ಯಕ್ಚುಲಿ ಅಲ್ಲಿ ಬೇಗ ಅಂತ ಅಂದರೆ ಅರ್ಲಿ ಮಾರ್ನಿಂಗ್ 3:30 ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 12 ಗಂಟೆಗೇನೋ ರೀಚ್ ಆಗಿದ್ದೆ ನಾನು. ಬಟ್ ನಾನು ವಾಪಸ್ ಬರಬೇಕಾದ್ರೆ ನನ್ನ ಜೊತೆ ಬೆಳಗ್ಗೆ 3:30 ಸ್ಟಾರ್ಟ್ ಮಾಡಿದ್ರು, ಅರ್ಧ ದಾರಿಲಿದ್ದರು. ಸೊ ನಾನು ವಾಪಸ್ ಹೋಗಬೇಕಾದ್ರೆ ತುಂಬ ಕಷ್ಟ ಇದೆ. ಆ್ಯಂಡ್ ಕೆಲವರು ಏನೋ ಸ್ಲೋಲಿ ಆ ಥರ ಹೋಗ್ತಿರ್ತಾರೆ. ಬಟ್ ಎಲ್ಲರಿಗೂ ಅದೇ ಒಂದು ಗೋಲ್ ಇರುತ್ತೆ, ಅಲ್ಲಿ ರೀಚ್ ಆಗಬೇಕು ಅಂತ. ನನಗೆ ಅಲ್ಲಿ ಕನೆಕ್ಷನ್ ಅನ್ನೋದು, ನಾನು ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಾಡಲ್ಲಿ ಕಳೆದೋಗ್ಬಿಟ್ಟಿದ್ದೀನಿ. ಅಲ್ಲಿ ಹೇಗೆ ಅಂತಂದರೆ ವಾಪಸ್ ಹೋಗಬೇಕಾದ್ರೆ ಸಡನ್ಲಿ ಮಳೆ ಸ್ಟಾರ್ಟ್ ಆಗಿ ಫುಲ್ಲು ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಲಿಟ್ರಲಿ ಸೈಡಲ್ಲಿ ನಿಮಗೆ ಹಿಂಗೆ ಡೀಪ್ ಕಾಣ್ತಿದೆ ಯಾವುದೊಂದು ಇದರಲ್ಲಿ ವ್ಯಾಲಿ. ಮಳೆ ಬೇರೆ ಬರ್ತಿದೆ, ಎಲ್ಲೋ ಮಧ್ಯೆಯಿಂದ ಎಲ್ಲೋ ಒಂದಿಂದ ನಾಯಿ ಬಂತು. ಆ್ಯಂಡ್ ಅಲ್ಲಿ ನಿಮಗೆ ಉತ್ತರಾಖಂಡ್ ಆ ಕಡೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೀವು ಎಲ್ಲ ಈ ಥರ ಕಳೆದೋದಾಗ ವಿದಿನ್ ಫ್ಯೂ ಮಿನಿಟ್ಸ್ ಒಂದು ನಾಯಿ ಬರುತ್ತೆ, ನಿಮಗೆ ಮೇನ್ ರೋಡ್ ತನಕ ಬಿಡುತ್ತೆ. ಅಲ್ಲ ಆ ಥರ ಸುಮಾರಿದೆ. ನೀವು ಎಲ್ಲೇ ಈವನ್ ನಾನು ತುಂಗ್ನಾಥ್ಗೆ ಹೋಗಬೇಕಾದ್ರೆ, ಸೊ ಈಗ ಹೇಗೆ ಅಂದರೆ ಸರ್ ಆ ಟ್ರೆಕ್ಕಿಂಗ್ ರೂಟ್ ಸ್ವಲ್ಪ ಇದಾಗಿದೆ, ಸ್ನೋಫಾಲಿಂದ ಕವರ್ ಆಗಿದೆ. ಸೊ ಅಲ್ಲೂ ಒಂದು ಹಾಗೆ ನಾವು ಬೆಳಗ್ಗೆ ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ತಾನೇ ಯಾವುದೋ ಒಂದು ನಾಯಿ ಜಾಯ್ನ್ ಆಗೋಗುತ್ತೆ, ಅದು ನಿಮಗೆ ರೂಟ್ ತೋರಿಸುತ್ತೆ ಆ ಥರ. ಸೊ ಕೆಲವೊಂದು ಹೇಳ್ತಿಲ್ಲ, ನಿಮಗೆ ಆನ್ಸರ್ಸ್ ಇರಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಇರಲ್ಲ. ಅದೊಂದು ರಿಯಲೈಸೇಷನು. ದ ಮೋರ್ ಯು ಬಿಲೀವ್ ದ ಮೋರ್ ಯು ವಿಲ್ ಲರ್ನ್. ಅದಕ್ಕೆ ಅಲ್ಲ ನಂಬಿಕೆನೇ ದೇವರು. ಎನಿಥಿಂಗ್ ದಟ್ ಯು ಬೇಸಿಕ್ಲಿ ಪುಟ್ ಯುವರ್ ಟ್ರಸ್ಟ್ ಇನ್, ಇಟ್ ವಿಲ್ ಸ್ಟಾರ್ಟ್ ಯೀಲ್ಡಿಂಗ್ ರಿಸಲ್ಟ್ಸ್ ಟು ಯು. ಬಟ್ ಅದು ಅನಿಸುತ್ತೆ ಏನೋ ಒಂದು ಇರೋದಕ್ಕೇ ಇದೆಲ್ಲ ಕ್ರಿಯೇಟ್ ಆಗಿರೋದು. ಅಂದರೆ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಪ್ರೊಟೆಕ್ಟಿಂಗ್ ಯು. ಆಮೇಲೆ ಹೇಳ್ತಾರಲ್ಲ, ಪ್ರತಿಯೊಬ್ಬರು ಹುಟ್ಟೋದಕ್ಕೂ ಒಂದು ಕಾರಣ ಇದೆ, ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಅದಂತೂ ಇದ್ದೇ ಇದೆ. ಆ ಕಾರಣ ಏನು ಅಂತ ತಿಳ್ಕೊಳ್ಳೋದೇ ಸ್ಪಿರಿಚುಯಾಲಿಟಿ. ನಿಮಗೆ ಅದು ಗೊತ್ತಾಗಿದೆಯಾ ನೀವೇನಕ್ಕೆ ಹುಟ್ಟಿದ್ದೀರಾ ಅಂತ? ಅಂದರೆ ಈ ಸ್ಟೇಜ್ 30 ಕಿರಣ್ ಇನ್ನೂ ಅದು ಗೊತ್ತಾಗಿಲ್ಲ. ಬಟ್ ನನಗೆ ಅದೇ ನನ್ನ ಆ ಲರ್ನಿಂಗ್ ಪ್ರೊಸೆಸ್ ಏನಿದೆ ಆದಷ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಅದು ನಂಗೆ ಗೊತ್ತಾಗಿದೆ. ಅಂದರೆ ಲೈಫ್ ಅನ್ನೋದು ಒಂದು ಗಿಫ್ಟು. ಇಟ್ಸ್ ಲೈಕ್ ನಿಮ್ಮ ಸೋಲ್ ಏನಿದೆ ಅದು ಕೆಲವೊಂದು ಲೇಯರ್ಸಿಂದ ಪಾಸ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ ಜೀವನ ಸಿಕ್ಕಿದೆ, ಕರ್ಮಭೂಮಿ ಅಂತ ಹೇಳ್ತಾರೆ ಇದನ್ನು. ಇದು ಬರೀ ಮೋಕ್ಷಕ್ಕೆ ಮಾತ್ರ ಈ ಜಾಗ ಇದ್ದಿದ್ರೆ ಇದೆಲ್ಲ ಇರ್ತಾನೆ ಇರಲಿಲ್ಲ. ಇಲ್ಲಿ ಬಂದ ತಕ್ಷಣ ಸೀದಾ ಮೋಕ್ಷಕ್ಕೆ ಹೋಗಬೇಕಿತ್ತು. ಬಟ್ ಕರ್ಮಭೂಮಿ ಅಂತ ಏನು ಹೇಳ್ತಾರೆ, ವಿ ಆರ್ ಹಿಯರ್ ಟು ವರ್ಕ್. ಇಲ್ಲಿಂದ go through few things, Yeah. because there is a P&L, profit and loss. your soul should be prepared. ಅದು ಒಂದು ಫಿಸಿಕಲ್ ರಿಯಾಲಿಟಿಲೇ ಪ್ರಿಪೇರ್ ಆಗಬೇಕು. ಆ ಫಿಸಿಕಲ್ ರಿಯಾಲಿಟಿಲಿ ನೀವು ಏನೇನು ನೋಡ್ತೀರಾ, ಯಾರ್ಯಾರನ್ನ ಮೀಟ್ ಮಾಡ್ತೀರಾ, ದೇ ಆರ್ ರಿಫ್ಲೆಕ್ಷನ್ ಆಫ್ ಯುವರ್ ಪರ್ಸ್ನಾಲಿಟಿ. ನಿಮಗೆ ನೀವು ಅಬ್ಸರ್ವ್ ಮಾಡಿರ್ತೀರ, ಯಾವುದೋ ಒಂದು ಕಾಲದಲ್ಲಿ ನಿಮ್ಮನ್ನ ತುಂಬ ಇಷ್ಟಪಡೋರು ಇವತ್ತು ಎಲ್ಲಿದ್ದಾರೆ ಅಂತಲೂ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಅವ್ರು ರಿಫ್ಲೆಕ್ಷನ್ ಆಗಿರ್ತಾರೆ, ಅವ್ರು ನಿಮ್ಮ ಜೊತೆ ಇರ್ತಾರೆ. ಯಾವಾಗ ನಿಮ್ಮ ಪರ್ಸ್ನಾಲಿಟಿ
ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ, ಅವ್ರು ಆ ಥರ ದೂರ ಆಗ್ತಾ ಹೋಗ್ತಾರೆ, ಆ್ಯಂಡ್ ಅದಕ್ಕೆ ಸೆಟ್ ಆಗೋ ಜನ ಬರ್ತಾನೆ ಇರ್ತಾರೆ. ಸೊ ದ ಹೋಲ್ ಲೈಫ್ ಇಸ್ ಅಬೌಟ್ ದ್ಯಾಟ್. ಅಂದರೆ ಹಳೆದನ್ನ ಹಿಂದೆ ಬಿಟ್ಟು ಮುಂದೆ ಹೋಗೋದು. ದಟ್ಸ್ ವೈ ನಿಮಗೆ ಸಾವು ಅಂತ ಇದೆ. ಅಲ್ಲೂ ಇಷ್ಟು ವರ್ಷ ಬೆಳ್ಕೊ ಬಂದಿದ್ದಂಥ ಎಲ್ಲ ಮೆಮೊರೀಸ್ನೂ ಒಂದೇ ಕ್ಷಣಕ್ಕೆ ಯು ಹ್ಯಾವ್ ಟು ಲೀವ್ ಆ್ಯಂಡ್ ನೀವು ಹೋಗಬೇಕು. ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಫೇಸ್. ಯಾ ಎಕ್ಸಾಕ್ಟ್ಲಿ, ಅದೇ ಇಲ್ಲಿ ಪ್ರಿಪೇರ್ ಆಗ್ತಿರೋದು. ನೀವು ಏನೇ ಕಲ್ತಿದ್ರು, ಏನೇ ಆಗಲಿ, ಇನ್ ಟರ್ಮ್ಸ್ ಆಫ್ ಸ್ಟಾರ್ಡಮ್, ಇನ್ ಟರ್ಮ್ಸ್ ಆಫ್ ಫೇಮ್, ಅದು ಟೆಂಪ್ರರಿ, ಅದು ನಾಳೆ ಹೋಗುತ್ತೆ. ಲೀವ್ ಇಟ್ ಆ್ಯಂಡ್ ಗೋ ಫರ್ದರ್. ಅದನ್ನು ಮಾಡ್ತಾ ಹೋಗಬೇಕು. ಸೊ ನೀವು ಜಾಸ್ತಿ ಕಲ್ತಷ್ಟು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಿಮಗೆ. ಹೇಳ್ತಾರಲ್ಲ ಹ್ಯೂಮನ್ ಮೆಮೊರಿ ಇದು ಇಷ್ಟು ಟೆರಾಬೈಟ್ ಇದೆ, ಇಷ್ಟು ಇದೆ ಅಂತ, ಅದನ್ನು ಖಾಲಿಯಾಗಿ ಬಿಡ್ತಿದ್ರಲ್ಲಿ, ಫಿಲ್ ಇಟ್. ವಾವ್, ಏನು ಕಿರಣ್ ಅಂದರೆ ಕೆಲವು ಸತಿ ಮಾತಿಗಿಂತ ಇಳಿದಾಗ ದ ಕೈಂಡ್ ಆಫ್ ಟಾಪಿಕ್ಸ್ ದಟ್ ಯು ಟಚ್, ಡೆತ್ ಅನ್ನೋದು ಹಿಂಗೆ ಆಕ್ಸಿಡೆಂಟಾಗಿ ಬಂತು ನನಗೆ. ಒಂದು ಆಫ್ಟರ್ ಐ ಲಾಸ್ ಮೈ ಮಾಮ್ ದೆರ್ ವಾಸ್ ಒಂದು ಅಷ್ಟು ಕೋಪ ಆನ್ ಗಾಡ್, ಏನೋ ಕೇಳ್ದೆ ಏನೋ ಕರ್ಕೊಂಡು ಬಿಟ್ರಲ್ಲ ಅಂತ. ನೆಕ್ಸ್ಟ್ ಕೇಮ್ ಅ ಫೇಸ್ ಬೇರೆ, ನೀನು ಎಲ್ಲರೂ ಲೈಫಲ್ಲಿ ಸಾವಿನ ಬಗ್ಗೆ ಯೋಚನೆ ಮಾಡ್ತಾರೆ. ಕೆಲವ್ರು ಯೋಚನೆ ಮಾಡ್ಬೋದು, ಕೆಲವರೇ ಬಂದರೆ ಎದುರಿಸ್ತೀನಿ ಬಿಡು ಅನ್ಬೋದು, ಇನ್ನು ಕೆಲವ್ರಿಗೆ ಯಾಕೆ ಯಾವಾಗಲೂ ಇತ್ತೀಚೆಗೆ ಅದೇ ಬರ್ತಾ ಇದೆಯಲ್ಲ ಅಂತ. ಐ ಡೋಂಟ್ ನೋ ನಿಮ್ಮ ಆಲೋಚನೆಗಳು ಅಬೌಟ್ ಡೆತ್. ಬಿಕಾಸ್ ಸದ್ಗುರು ಅವ್ರದ್ದೊಂದು ಬುಕ್ ಇದೆ, ಎಕ್ಸಾಂಪಲ್ಸ್, ಮೆನಿ ಪೀಪಲ್ ಹೂ ಸ್ಪೋಕನ್ ಅಬೌಟ್ ಡೆತ್, ಹೂ ಹ್ಯಾವ್ ಡನ್ ಚಿಂತನೆಗಳು ಅಬೌಟ್ ಡೆತ್. ವೇರ್ ಡು ಯು ಸ್ಟ್ಯಾಂಡ್? ವಾಟ್ ಇಸ್ ನಿಮ್ಮಿದು? ದ ಓನ್ಲಿ ಕಾನ್ಸ್ಟೆಂಟ್ ಟ್ರೂತ್ ಇಸ್ ಡೆತ್. ಅದೇ ಕೊನೆ ಖಚಿತ. ಹಾಂ, ಅಂದರೆ ಅದು ಒಂದೇ ಬದಲಾಗದೇ ಇರೋದು. ಇನ್ನೆಲ್ಲ ವಿತ್ ಟೈಮ್, ವಿತ್ ಥಿಂಗ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೊಂದು ಯಾವತ್ತೂ ಬದಲಾಗಲ್ಲ, ಅದು ಇದ್ದೇ ಇದೆ. ಸೊ ಹೇಳ್ತಿಲ್ವಾ, ಅದು ಒಂದಿನ ಬಂದೇ ಬರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಒಂದಷ್ಟು ಜೀವನನೂ ಇದೆ. ಈಗ ಹೌ ಟು ಟೆಲ್ ಇಟ್ ಅಂದರೆ 80% ಆಫ್ ದ ಪ್ರಾಬ್ಲಮ್ ಇನ್ ಯೋರ್ ಲೈಫ್ ಅದು ತಲೆ ಒಳಗಡೆ ಇರೋದು. ಫಿಸಿಕಲ್ ಪ್ರಾಬ್ಲಮ್ 20% ಅಷ್ಟೇ, ವಿಚ್ ಕ್ಯಾನ್ ಬಿ ಫಿಸಿಕಲಿ ಸಾಲ್ವ್ಡ್. ಇನ್ನು ಮಿಕ್ಕಿದೆಲ್ಲ ತಲೆ ಒಳಗಡೆ ಇರೋದು ಪ್ರಾಬ್ಲಮ್ಸು. ಸೊ ಅದನ್ನೆಲ್ಲ ಬಿಟ್ಟು ಲಿವ್ ಲೈಫ್, ಎಂಜಾಯ್ ಲೈಫ್. 80% ಪ್ರಾಬ್ಲಮ್ ಏನಿದೆ ಅದಲ್ಲೇ ಇರುತ್ತೆ, ಅದ್ರ ಜೊತೆನೇ ಫೈಟ್ ಮಾಡಿ. ಯು ಹ್ಯಾವ್ ಟು ಡೂ ಯೋರ್ ವರ್ಕ್. ಈಗ ನೀವು ತುಂಬ ಇದ್ರ ಬಗ್ಗೆ ಮೆಡಿಟೇಷನ್ ಅದರದ ಬಗ್ಗೆ ಎಲ್ಲ ಜ್ಞಾನ ಅವ್ರಿಗಿರುತ್ತಲ್ಲ, ನೀವು ಅವ್ರನ್ನ ಕೇಳಿದಾಗ ವಾಟ್ ಈಸ್ ಗಾಡ್ ಅಂತ ಅಂದರೆ ನೋನೆಸ್ ಇಸ್ ಗಾಡ್ ಅಂತ ಹೇಳ್ತಾರೆ. ಅಂದರೆ ಬ್ಲ್ಯಾಂಕ್ ಆಗಿರುತ್ತಲ್ಲ ಮೈಂಡು. ವೆನ್ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ಗುಡ್, ತುಂಬ ಯೋಚನೆ ಮಾಡಿದ್ರೆ ಸ್ಟ್ರೆಸ್, ಏನೂ ಯೋಚನೆ ಮಾಡಿಲ್ಲ ಅಂದರೆ ದೇವರು. ಸೊ ಇಟ್ಸ್ ಲೈಕ್ ಕಾಮ್, ಸ್ಟೇ ಕಾಮ್, ಫೀಲ್, ಅದೆಲ್ಲ ಏನಕ್ಕೆ ಹೇಳ್ತಾರೆ, ಅದಕ್ಕೇನು ಹೇಳೋದು. ಆಮೇಲೆ ಹೇಳ್ತಿಲ್ಲ, ಮನುಷ್ಯ ಅನ್ಕೋತಾನೆ ಅವನು ನಾನು ಏನೋ ತಿಳ್ಕೊಂಡಿದ್ದೀನಿ, ಏನೋ ಅಂದ್ಕೊಂಡಿದ್ದೀನಿ ಅಂತ. ಈಗ ಆ್ಯಕ್ಚುಲ್ ಲೈಟ್ ಸ್ಪೆಕ್ಟ್ರಮಲ್ಲಿ ನೀವು ಏನು 20-30% ನೋಡ್ಬೋದು ಅಷ್ಟೇನೋ, ಇನ್ನು 70% ನಿಮಗೆ ಕಾಣ್ತಾನೆ ಇಲ್ಲ. ಸೊ ನೀವು ಬದುಕ್ತಿರೋ ಪ್ರಪಂಚದಲ್ಲೇ 70% ಜಗತ್ತೇ ನಿಮಗೆ ಕಾಣ್ತಿಲ್ಲ. ಆ್ಯಂಡ್ ಯು ಥಿಂಕ್ ಯು ನೋ ಎವ್ರಿಥಿಂಗ್ ಅಲ್ವಾ. ಇವತ್ತು ನಾಯಿ ಸೆನ್ಸ್ ಮಾಡೋ ವೈಬ್ರೇಷನ್ ನಿಮಗೆ ಅದು ಗೊತ್ತೂ ಆಗಲ್ಲ. ಪ್ರಾಣಿಗಳು ನೇಚರನ್ನು ಅರ್ಥ ಮಾಡ್ಕೊಂಡು ಅದ್ರ ಜೊತೆಗೆ ಇರೋದು ನಮಗೆ ಗೊತ್ತೇ ಇಲ್ಲ ಬಿಡಿ. ಅರ್ಧ ನಾಯಿ ಒಂದು ಸುಸು ಮಾಡ್ಬೇಕಂದ್ರೆ ನಿಂಗೆ ತಿರ್ಕೊಳ್ಳತ್ತೆ. ಬಿಕಾಸ್ ದೆನ್ ನಾವು ಇವರ್ ಪೀಪಲ್ಸೇ ಮ್ಯಾಗ್ನೆಟಿಕ್ ಇದ್ರ ಜೊತೆಗೆ ಅದು ಫೀಲ್ಡ್ಗೆ ಅದು ಇದು ಮಾಡಿ ಇನ್ಸಿಂಕ್ ಅಂತ. ಹಾಂ, ಆಮೇಲೆ ಅದಕ್ಕೆ ಅದು ಅರ್ತ್ ಜೊತೆ ಕನೆಕ್ಟೆಡ್ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಒಂದು ಕಡೆ ಲ್ಯಾಂಡ್ ಸ್ಲೈಡ್ ಆಯಿತು, ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಟಾಕಿಂಗ್ ಅಬೌಟ್ ಕಸೋಲಲ್ಲಿ ಎಕ್ಸ್ಪೀರಿಯನ್ಸ್ ಹೇಗೆ, ಅದು ಕಸೋಲಲ್ಲಿ ಹಿಮಾಚಲ್ ಇದರಲ್ಲಿ ಬಿಫೋರ್ ದಟ್ ಪ್ರವಾಹ ಅವೆಲ್ಲ ಆಗೋಕ್ಕೂ ಮುಂಚೆ ಒಂದಿನದ ಮುಂಚೆ ನಾಯಿಗಳೆಲ್ಲ ಅಲ್ಲಿಂದ ಬಿಟ್ಟು. ಸೊ ಅಲ್ಲಿಂದ ಸೊ ಅವ್ರಿಗೆ ಅದೆಲ್ಲ ಕನೆಕ್ಟ್ ಆಗುತ್ತೆ. ಬಿಕಾಸ್ ದೇ ಕ್ಯಾನ್ ಲಿಸನ್ ಟು ದಟ್ ಫ್ರೀಕ್ವೆನ್ಸಿ. ಆ ಹರ್ಡ್ಸು ನಮ್ಮ ಕಿವಿಗೆ ಕೇಳಿಸ್ಕಲ್ಲ, ನಮಗೆ ಆಂಟನ ಇಲ್ಲ. ಸೊ ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇನ್ನೂ ಅವೈಲೇಬಿಲಿಟಿ ಇದು ಇದೇ ಇಲ್ಲ, ಆಪರ್ಚುನಿಟಿನೇ ಇಲ್ಲ. ಸೊ ಹೇಗನ್ಸುತ್ತೆ ಅಂದರೆ ದ ಓನ್ಲಿ ಏಲಿಯನ್ ನಾವೇ ಇಲ್ಲಿ. ಇನ್ನೆಲ್ಲ ಕನೆಕ್ಟೆಡ್ ಆಗಿದೆ, ಮರ, ಪ್ರಾಣಿ ಎಲ್ಲ ನೇಚರ್ ಕನೆಕ್ಟೆಡ್ ಆಗಿದ್ದಾರೆ, ನಾವೊಬ್ಬರೇ ಕನೆಕ್ಟ್ ಆಗದೆ ಇರೋದು. ಅದಕ್ಕೆ ಹೇಳ್ತಾರಲ್ಲ, ರಿಯಲೈಸೇಷನ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಅರ್ಥ ಆದಷ್ಟು ಯು ವಿಲ್ ರೀಚ್ ದ್ಯಾಟ್ ಸ್ಟೇಟ್. ಬಟ್ ಅದ್ರ ಜೊತೆಗೆ ಅದಿದೆ ಲೈಕ್, ಬಟ್ ಅದು ತೀರಾ ಆದ್ರೂ ಅನ್ಸುತ್ತಲ್ಲ ಏನು ಬೇಡ ಎಂಥದ್ದು ಬೇಡ ಅಂತ. ಐ ಆಮ್ ನಾಟ್ ಇನ್ ದ್ಯಾಟ್ ಸ್ಟೇಜ್ ಈಗ. ನಾನು ಅದೇ ಕರ್ಮಭೂಮಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದ ಮ್ಯಾಕ್ಸಿಮಮ್ ಐ ವರ್ಕ್ ಹಿಯರ್. ನಾಳೆ ದಿನ ನಾನು ಅದಕ್ಕೆ ಅಟ್ಲೀಸ್ಟ್ ಗೊತ್ತಿರುತ್ತೆ ಅವ್ನು ಯಾರು ಅಂತ. ಈಗ ಕನ್ನಡತಿ ಇಲ್ಲದೆ ಹೋಗಿದ್ರೆ ಒಂದು ಇದೇ ಇರ್ತಿಲ್ವಲ್ಲ, ರೆಕಗ್ನಿಷನ್. ಜಸ್ಟ್ ಈಗ ಇವತ್ತು ಜಸ್ಟ್ ಹೆಸರು ಸಾಕಾಗಲ್ಲ ಒಬ್ಬರನ್ನ ರೆಕಗ್ನೈಸ್ ಮಾಡೋಕ್ಕೆ. ಯು ನೀಡ್ ಸಮ್ ರೆಫರೆನ್ಸ್. ಸೊ ಆ ರೆಫರೆನ್ಸ್ ನಾವು ಏನು ಬಿಲ್ಡ್ ಮಾಡ್ತಾ ಇದೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ನೆನ್ನೆ ಕನ್ನಡತಿ ಇತ್ತು, ಇವತ್ತು ಬೇರೆ ಏನೋ ಆಗ್ಬೋದು, ನಾಳೆ ಇನ್ನೊಂದು ಇರುತ್ತೆ. ಸೊ ಆ ರೆಫರೆನ್ಸ್ ಸ್ಟ್ಯಾಂಡರ್ಡ್ನ ನಾನು ಜಾಸ್ತಿ ಮಾಡ್ತಾ ಹೋಗಬೇಕು. ನಾಳೆ ಇವತ್ತು ಇದಿದೆ, ನಾಳೆ ಇದಿರುತ್ತೆ, ನಾಳೆ ನಾನು ಅದು ಮಾಡ್ತೀನಿ. ಸೊ ಅದ್ರ ಕಡೆಗೆ ವಿ ಶುಡ್ ಕೀಪ್ ವರ್ಕಿಂಗ್. ನಾವು ಟಾಕಿಂಗ್ ಅಬೌಟ್ ದ ಫೈನಾನ್ಸ್ ಬಿಟ್ ಆಫ್ ಅನ್ ಆ್ಯಕ್ಟರ್ ಆ್ಯಂಡ್ ಆಫ್ ಕಿರಣ್ ರಾಜ್. ತುಂಬ ಜನ ಕೆಲಸ ಮಾಡಿಲ್ಲ. ಯೂಶಲಿ ದುಡಿದಾಗ ದುಡ್ಡು ಬರ್ತಾ ಇರುತ್ತೆ. ಐ ಥಿಂಕ್ ಯು ಸ್ಟಾರ್ಟೆಡ್ ನಿಮ್ಮದೇ ಆದಂಥ ಒಂದು ಅಪ್ಯಾರಲ್ ಲೈನು, ಆಮೇಲೆ ಬಿರಿಯಾನಿಗೆ
ಒಂದು ಬ್ರ್ಯಾಂಡ್ ರೆಸ್ಟೋರೆಂಟ್ಸ್, ಬಿರಿಯಾನಿ ಬ್ರ್ಯಾಂಡ್, ರೆಸ್ಟೋರೆಂಟು, ಪರ್ಫ್ಯೂಮ್, ಸೊ ಪರ್ಫ್ಯೂಮ್, ಸೊ ಕಾಸ್ಮೆಟಿಕ್ಸ್. ಸಿ ಇಟ್ ಸೇಸ್ ಅ ಲಾಟ್ ಅಬೌಟ್ ಯು. ಅಂದರೆ ಫ್ಯೂಚರಿಸ್ಟಿಕ್ ಯಾವತ್ತು ಇವತ್ತಿದ್ದೀರಾ, ನೆಕ್ಸ್ಟ್ 5 ವರ್ಷ ಆಗಲೇ ಯೋಚನೆ ಮಾಡಿಕೊಂಡು ಒಂದೇ ಬಾಸ್ಕೆಟಲ್ಲಿ ಎಲ್ಲ ಎಗ್ಸನ್ನು ಹಾಕಿಲ್ಲ ಎಲ್ಲದರಲ್ಲೂ. ಸೊ ವೇರ್ ಯು ಗೆಟ್ ದಿಸ್ ಸ್ಮಾರ್ಟ್ನೆಸ್ ಆ್ಯಂಡ್ ದೆನ್ ವಾಟ್ ಪ್ರವೋಕ್ಡ್ ಯು, ಈ ಥರನೂ ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕು. ಬಿಕಾಸ್ ತುಂಬ ಜನಕ್ಕೆ ಫೈನಾನ್ಸನ್ನು ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಒಂದು ದ ಫಸ್ಟ್ ಕ್ವಾಲಿಟಿ ಇಸ್ ದ್ಯಾಟ್ ಲರ್ನಿಂಗ್ ಕ್ವಾಲಿಟಿ. ನಾನು ಏನು ಹೇಳಿದ್ನಲ್ಲ, ಅದು ಒಂದು ಬಂದಾಗ ಒಂದಷ್ಟು ಓಪನ್ ಆಗುತ್ತೆ. ಲೈಕ್ ನಾನು ಈಗಲೂ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿದೆ. ಐ ನೋ ಅಬೌಟ್ SEO, ಐ ನೋ ಅಬೌಟ್ ಹೇಗೆ ಪುಷ್ ಮಾಡೋದು, ಹೇಗೆ ರನ್ ಮಾಡೋದು, ಅದೆಲ್ಲ ನಾನು ಅಪ್ಡೇಟ್ ಆಗ್ತದೆ. ನನಗೆ AI ಒಂದಷ್ಟು ಇದೆಲ್ಲ ಗೊತ್ತಿದೆ, ಪ್ರಾಂಪ್ಟ್ಸ್ ಎಲ್ಲ ಅದು ಹೇಗೆ ಮಾಡೋದು. ಸೊ ಅದು ಏನಕ್ಕೆ ಅಂದರೆ ಅಪ್ಡೇಟ್ ಆಗ್ತಾ ಇರಬೇಕು. ಅದಕ್ಕೆ ನಾಳೆ ದಿನ ಯಾರನ್ನೋ ಹೈರ್ ಮಾಡಿ ನಾನು ಮಾಡಿಸ್ಬೋದು, ಬಟ್ ಅವ್ನಿಗೆ ಏನು ಮಾಡಬೇಕು ಅಂತ ಹೇಳೋಕ್ಕಾದ್ರೂ ನಂಗೆ ಗೊತ್ತಿರಬೇಕಲ್ಲ. ಸೊ ಆ ಥರ ಅಪ್ಡೇಟ್ ಆಗ್ತಿರ್ತೀನಿ. ಆ್ಯಂಡ್ ನಾನು ಏನು ಹೇಳಿದೆ, ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಎಲ್ಲ ಕಡೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಎಲ್ಲೇ ಹೋಗಿ ದ ಮೊಮೆಂಟ್ ಅವ್ರಿಗೆ ಗೊತ್ತಾಗುತ್ತಲ್ಲ ನೀವು ಒಬ್ಬ ಆ್ಯಕ್ಟರ್ ಅಂತ, ಆ ರೆಸ್ಪೆಕ್ಟೇ ಚೇಂಜ್ ಆಗುತ್ತೆ. ಸೊ ನನಗೆ ಅದೊಂದು ಪ್ರಿಸರ್ವ್ ಮಾಡಬೇಕು. ಬಟ್ ಇಲ್ಲಿ ಎಷ್ಟೋ ಸಲ ನಿಮಗೆ ಫೈನಾನ್ಷಿಯಲ್ ಇಂಬ್ಯಾಲೆನ್ಸಿಂದ ನೀವು ನಿಮ್ಮ ಪ್ಯಾಷನ್ನ ಬಿಟ್ಬಿಡ್ತೀರಾ. ಸೊ ಆ್ಯಂಡ್ ಅಥವಾ ಈಗ ನನಗೆ ಗೊತ್ತಿದೆ ನಾನು ಇದನ್ನು ಮಾಡಿದ್ರೆ ಇದು ವರ್ಕೌಟ್ ಆಗಲ್ಲ, ಬಟ್ ಆದರೂ ನನ್ನ ಫೈನಾನ್ಷಿಯಲ್ ಸ್ಟೇಟಸಿಂದ ನಾನು ಇದನ್ನು ಒಪ್ಕೋತೀನಿ. ನಾಳೆ ದಿನ ಇದೇ ನನಗೆ ಒಂದು ಮುಳ್ಳಾಗುತ್ತೆ ನನ್ನ ಕರಿಯರ್ಗೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ನಾನು ನನ್ನ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಮಾಡಿಕೊಂಡೆ. ಸೊ ದ್ಯಾಟ್ ನಾನು ಫೈನಾನ್ಷಿಯಲ್ ಸ್ಟೆಬಿಲಿಟಿಯಿಂದ ಯಾವುದೇ ಒಂದು ರಾಂಗ್ ಡಿಸಿಷನ್ ತಗೊಂಡು ಲೈಫಲ್ಲಿ ರಿಗ್ರೆಟ್ ಮಾಡೋ ಪೊಸಿಷನ್ಗೆ ನಾನು ಯಾವತ್ತೂ ಹೋಗಬಾರ್ದು. ಈವನ್ ಇವತ್ತು ಮುಂದೆ ನನಗೆ ಬರೋ ಫೇಲಿಯರ್ಸ್ನೂ ಐ ವಿಲ್ ರಿಸೀವ್ ಇಟ್, ನನ್ನ ಸಕ್ಸಸ್ನೂ ಐ ವಿಲ್ ರಿಸೀವ್ ಇಟ್. ಎಂಡ್ ಆಫ್ ದ ಡೇ ಎರಡಕ್ಕೂ ಅಷ್ಟೇ ಕಷ್ಟಪಟ್ಟಿದ್ದೇನೆ. ಬಟ್ ಫ್ಯೂ ಅದರ್ ಫ್ಯಾಕ್ಟರ್ಸ್ ಮೇಡ್ ಇಟ್ ಅ ಫೇಲ್ಯೂರ್ ಆ್ಯಂಡ್ ಫ್ಯೂ ಅದರ್ ಫ್ಯಾಕ್ಟರ್ಸ್ ಮೇಡ್ ಇಟ್ ಅ ಹಿಟ್. ಅದಲ್ಲದೆ ನನಗೆ ರಿಗ್ರೆಟ್ ಇಲ್ಲ. ಇದೊಂದು ಮಾಡಬಾರ್ದಾಗಿತ್ತು, ಆ ಬೇಜಾರೇ ಮನುಷ್ಯನ ಅರ್ಧ ಸಾಯಿಸ್ಬಿಡುತ್ತೆ. ಯಾವುದ್ರಲ್ಲೂ ಇಲ್ಲ, ಇವತ್ತು ಎಲ್ಲ ಖಾಲಿ ಆಗಿದೆ ಕಿರಣ್ಗೆ. ನನ್ಗೆ ನೋ ರಿಗ್ರೆಟ್, ಐ ಆಮ್ ಕೂಲ್. ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಅಂದರೆ ಚೈತ್ರ ಆಚಾರಲ್ಲಿ ಬಂದಾಗ ನಾನು ಕೇಳಿದೆ, ಡೂಡ್ ಒಂದು ಹೀರೋಯಿನ್ ಆಗಿದ್ದು ಇಲ್ಲೇನಾರು ಮಾಡ್ಬೇಕಂದ್ರೆ ಒಂದಷ್ಟು ಟಿಪ್ಸ್ ಕೊಡಿ ಅಂತ. ಅದರಲ್ಲಿ ಅವ್ರು ಹೇಳ್ತಾರೆ, ಡೋಂಟ್ ಬಿ ಡೆಸ್ಪರೇಟ್. ನೀವು ಹೇಳಿದ್ದು ಅದೇ, ಬಟ್ ಇನ್ನು ಬೇರೆ ಲೆಕ್ಕ. ಈಗ ಯಾವುದೋ ಒಂದು ರೋಲ್ ಬರುತ್ತೆ, ದುಡ್ಡಿನ ಒಂದು ಡೆಸ್ಪರೇಷನ್ಗೋಸ್ಕರ ಬಂದಿದ್ದೆಲ್ಲ ತೊಗೊಂಬೋಣ ಅನ್ನೋದನ್ನ ಅದು ದೂರ ಇಡೋದಕ್ಕೋಸ್ಕರ ಪ್ಯಾರಲಲ್ಲಿ ನೀವೇನು ಮಾಡ್ತೀರಾ, ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡ್ತೀರಾ. ಸೊ ಇಂಟ್ರೆಸ್ಟಿಂಗ್. ನನಗೆ ಇಲ್ಲಿ ಆಪರ್ಚುನಿಟಿ ಸಿಗೋದೇ ತುಂಬ ದೊಡ್ಡ ವಿಷಯ. ಅಥವಾ ಇಲ್ಲಿ ಹೇಗೆ ಅಂತಂದರೆ ನಾವು ಕಾಯ್ತಾ ಇರ್ತೀವಿ ಒಂದು ಆಪರ್ಚುನಿಟಿಗೆ, ಒಂದು ಪ್ಲ್ಯಾಟ್ಫಾರ್ಮ್ಗೆ. ಬಟ್ ಆದ್ರೂ ನನ್ನ ಫಾರ್ಮುಲಾ ಲರ್ನ್ ಟು ಸೇ ನೋ ಇಫ್ ಯು ವಾಂಟ್ ಟು ಗ್ರೋ. ಇದು ತುಂಬಾ ಬುಕ್ಸ್ಗಳು ಒಂದು ಸ್ಕಿಲ್ ಅಂತ. ಹೌ ಟು ಸೇ ನೋ, ವೇರ್ ಟು ಸೇ ನೋ, ವೆನ್ ಟು ಸೇ ನೋ. ಅಂದರೆ ನಿಮಗೆ ಒಂದು ಐ ಡೋಂಟ್ ನೋ ಹೌ ಬೇರೆಯವ್ರಿಗೆ ಇದು ವರ್ಕ್ ಆಗುತ್ತೆ ಅಂತ ಇಂಟ್ಯೂಷನ್ ಅಂತ ಒಂದಿರುತ್ತೆ, ಇನ್ನೊಂದು ಮನಸ್ಸಾಕ್ಷಿ ಅಂತ ಇರುತ್ತೆ. ಅಥವಾ ಹೇಳ್ತಾರಲ್ಲ ಯು ರಿಯಲೈಸ್ ಇಟ್, ಅಂದರೆ ನಿಮಗೆ ನಿಮ್ಮ ಒಳಗಡೆಯಿಂದ ಏನೋ ನಿಮ್ಮ ಜೊತೆ ಮಾತಾಡ್ತಿದೆ ಅಂತ ನಿಮ್ಗೆ ಅನಿಸುತ್ತೆ. ಸೊ ಕೆಲವೊಂದಷ್ಟು ಫ್ಯಾಕ್ಟರ್ಸ್ ಇದೆ. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಫಿಸಿಕಲಿ ಅದರದ್ದು ರಿಯಾಲಿಟಿ ಗೊತ್ತಿರುತ್ತೆ, ಅಂದರೆ ವೇರ್ ದಿಸ್ ವಿಲ್ ಲೀಡ್, ಅಥವಾ ಇದರಿಂದ ನಿಮಗೆ ಏನೂ ಫೆಚ್ ಆಗ್ತಿಲ್ಲ ಮುಂದೆ ಅಂತ. ಬಟ್ ಜಸ್ಟ್ ಬಿಕಾಸ್ ಆಫ್ ಸಮ್ ಅದರ್ ರೆಸ್ಪಾನ್ಸಿಬಿಲಿಟಿ, ಅಥವಾ ನಿಮಗೆ ಈಗ ನಾಳೆ ಟ್ರಿಪ್ ಹೋಗಬೇಕು, ಅದಕ್ಕೆ ಏನಾದರೂ ಅರ್ಜೆಂಟಾಗಿ ನೀವು ಇದು ಮಾಡಬೇಕಿತ್ತು, ಆ ಟೈಮಲ್ಲಿ ಅದಕ್ಕೆ ಅಂತ ಇದನ್ನು ಒಪ್ಕೊಂಡಾಗ ಇದೇನೋ ಮಾಡ್ತೀರಾ, ಬಟ್ ಇನ್ನೊಂದು ಇದು ಮಾಡೋ ಅವಕಾಶ ಮತ್ತೆ ಸಿಗಲ್ಲ. ಅಂದರೆ ಈಗ ನನಗೂ ಈಗ ಟೆಲಿವಿಷನಲ್ಲಿ ಕನ್ನಡತಿ ವರ್ಕೌಟ್ ಆಯಿತು, ಈಗ ಬೇರೆ ಆಫರ್ಸ್ ಬಂದರೆ ಐ ವಿಲ್ ಗೆಟ್ ಪೇಡ್ ವೆಲ್. ಬಟ್ ನಾನೀಗ ನೆಕ್ಸ್ಟ್ ಮಾಡಿ ತೋಪಡ್ಕೊಂಡು ಹೋದರೆ ನನ್ನ ಯಾರೂ ಫೋನು ಮಾಡಲ್ಲ. ಸೊ ನನ್ನ ಪ್ಲ್ಯಾಟ್ಫಾರ್ಮ್ನ ನಾನೇ ಕ್ರಿಯೇಟ್ ಮಾಡ್ಬೋದು, ನಾನೇ ಡಿಸ್ಟ್ರಾಯ್ ಮಾಡ್ಬೋದು. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ. ಎಸ್. ಸೊ ಅಷ್ಟು ಸ್ವಲ್ಪ ನಾಲೆಜ್ ಇದೆ. ಅಂದರೆ ಅದು ಹೇಳ್ತಿಲ್ವಾ, ನಾನು ರ್ಯಾಂಡಮ್ಲಿ ಯಾರಿಗೂ ಗೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ಪ್ರತಿಯೊಬ್ಬರದು ಅವ್ರದ್ದೇ ಹಾದಿ ಇರುತ್ತೆ, ಅವ್ರದ್ದೇ ದಾರಿ ಇರುತ್ತೆ, ಆ್ಯಂಡ್ ಅವ್ರದ್ದೇ ವೇ ಇರುತ್ತೆ ಅದನ್ನು ರೀಚ್ ಮಾಡೋದಕ್ಕೆ. ಅದು ನಂದು ಬೇರೆ ಇತ್ತು. ಬಟ್ ಗೋಲ್ ಅಂತ ಒಂದು ಫಿಕ್ಸ್ ಆಗಬೇಕಷ್ಟೇ ಅವರು. ಲೈಕ್ ಎಸ್, ದಿಸ್ ಇಸ್ ದ ಓನ್ಲಿ ಥಿಂಗ್ ಐ ವಾಂಟ್. ಈಗ ನಾನು ಆ್ಯಕ್ಟರ್ ಆಗಿದ್ದೀನಿ, ನನಗೆ ತಿಂಗಳ ದುಡ್ಡು ಬಂದರೆ ಸಾಕು ಅಂತಲೂ ನಾನು ಮೈಂಡ್ ಸೆಟ್ ಮಾಡ್ಕೋಬೋದು, ಅದನ್ನು ಮಾಡ್ಲೂಬೋದು. ಬಟ್ ಇಲ್ಲ, ನಾನು ನಂಬರ್ 1 ಆ್ಯಕ್ಟರೇ ಆಗಬೇಕು ಅಂತಲೂ ಮೈಂಡ್ ಸೆಟ್ ಮಾಡಿಕೊಂಡು ಬಿಡಬೇಕಾಗತ್ತೆ. ಹೌದು, ತಗೋಬೇಕಾಗತ್ತೆ, ಅಲ್ಲಿ ಅದು ಮಾಡಲೇಬೇಕಾಗುತ್ತೆ. ಈಗ ನಾನು ಹೇಗೆ ಅಂತಂದರೆ, ನಾನು ಈಗ ಲರ್ನಿಂಗುವೆ, ನನ್ನ ಶೂಟಿಂಗ್ ಮುಗಿತು, ಬ್ಯಾಕ್ ಪ್ಯಾಕ್ ಎಲ್ಲೋ ಒಂದು ಕಡೆ ಹೋಗಿ ಹೊಸದು ಕಲಿತಾ ಇದ್ದೀನಿ. ಇಲ್ಲೇ ಬೇರೆ ಏನೋ ಮಾಡ್ಬೋದಿತ್ತು, ಬಟ್ ಐ ಚೂಸ್ ದಿಸ್ ಬಿಕಾಸ್ ಈಗ ನನಗೆ ಎನರ್ಜಿ ಇದೆ, ಈಗ ನನಗೆ ಅದಕ್ಕೆಲ್ಲ ಫೆಸಿಲಿಟಿ ಇದೆ, ಎಲ್ಲ ಅವೈಲಬಿಲಿಟಿ ಇದೆ, ನಾನೆಲ್ಲ ಮಾಡ್ಬೋದು. ಇದೆಲ್ಲ ಇಟ್ಕೊಂಡು ನೆಕ್ಸ್ಟ್ 10 ವರ್ಷ ದುಡಿತೀನಿ ನಾನು. 10 ವರ್ಷಕ್ಕೆ ಇನ್ನೂ 5 ಹೊಸದೇನೋ ಬರುತ್ತೆ. ಆ 10 ವರ್ಷದಲ್ಲಿ ಇದನ್ನ ಇಟ್ಕೊಂಡು ದುಡಿತಿರ್ಬೇಕಾದ್ರೆ ಆ ಇದನ್ನು ಕಲಿಬೇಕು ನಾನು. ಸೊ ಲರ್ನಿಂಗ್ ಈಸ್ ನೆವರ್ ಸ್ಟಾಪಿಂಗ್ ಆ್ಯಂಡ್ ಲೈಫ್ ಈಸ್ ರನ್ನಿಂಗ್. ಸದ್ಯ ದ ಫೇಸ್ ವಿಚ್ ಯು ವೆರಿ ಕ್ಯೂರಿಯಸ್ ಅಬೌಟ್ ಆಬ್ವಿಯಸ್ಲಿ ಇಸ್ ಫಿಲ್ಮ್ಸ್ ನೌ.
ಭರ್ಜರಿ ಗಂಡು ಇದೆ, ಹೌದು. ಆಮೇಲೆ ರಾನಿ ಎಲ್ಲ ಇದೆ. ಆನೆಸ್ಟ್ಲಿ ಟೆಲ್ ಮಿ ಕಿರಣ್, ಈಗ ಹೀರೋಯಿನ್ಗಳಿಗೆ ಅವ್ರದ್ದೇ ಆದ ಕಷ್ಟಗಳಿರುತ್ತೆ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಇದು ಹೀರೋ ಡ್ರಿವನ್ ಮಾರ್ಕೆಟ್. ಇಂಡಿಯಾ ಇಟ್ ಸೆಲ್ಫ್ ಇಸ್ ಸ್ಟಿಲ್ ಹೀರೋ ಡ್ರಿವನ್. ಹೀರೋಗಳಿಗಾದರೆ ಮಾರ್ಕೆಟ್ ಇರುತ್ತೆ, ಹೀರೋಗಳ ಮೇಲೆ ಸ್ಟೋರೀಸ್, ಹೀರೋ ಆಮೇಲೆ ಹೀರೋಯಿನ್. ಬಟ್ ನಿಮಗೆ ಇಲ್ಲಿ ನೋಡಿದಾಗ ವಿತ್ ದ ಸಕ್ಸಸ್ ಆಫ್ ಕನ್ನಡತಿ, ವಿತ್ ಸ್ಟಿಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮಾರ್ಕೆಟು ಆ್ಯಂಡ್ ನೋ ಡೆಸ್ಪರೇಷನ್, ತುಂಬ ಈಸಿನಾ ವಿತ್ ಅಂದರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳಿಗಾಗಿರಲಿ, ದೊಡ್ಡ ಡೈರೆಕ್ಟರ್ಗಳ ಜೊತೆಗೆ ಪ್ರಾಜೆಕ್ಟ್ಸ್ ಲ್ಯಾಂಡ್ ಮಾಡೋದು ಈಸಿನಾ? ನಿಮ್ಮ ಸ್ಟ್ರಗಲ್ಸ್ ಏನು? ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ರಿ? ಅಥವಾ ಹೌ ಓಪನ್ ಆರ್ ಯು ಟು ಡಿಸ್ಕಸ್ ದೀಸ್ ಥಿಂಗ್ಸ್? ಈಗ ನಾನು ನಿಮಗೆ ಹೇಳ್ತೀನಿ, ನೀವು ಕನ್ನಡತಿ ನೋಡಿದ್ದೀರಾ. ಸೊ ಇಫ್ ಯು ವಾಂಟ್ ಟು ರೇಟ್ ಮೀ ಆ್ಯಕ್ಟಿಂಗಲ್ಲಿ, ನೀವು 10ಕ್ಕೆ ಎಷ್ಟು ಕೊಡ್ಬೋದು? ಅಲ್ ಬಿ ಆನೆಸ್ಟ್ 9 ಕೊಡ್ತೀನಿ. ಇನ್ನೊಂದು ಇಟ್ಟಿರ್ತೀನಿ, ಯಾಕಂದ್ರೆ ನಿಮ್ಗಂತಲ್ಲ, ಯಾರಿಗೆ ಓಕೆ ಓಕೆ. ಒಂದು ಬೆಳವಣಿಗೆಗೆ ಒಂದಿರುತ್ತೆ. ಸೊ 9 ಅಂತ ಅನ್ಕೊಳ್ಳೋಣ. ಸೊ ಒಬ್ಬ ಆ್ಯಕ್ಟರ್ಗೆ ಒಂದು ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಗಬೇಕು ಅಂದರೆ ಬೇಕಾಗಿರೋದು ಏನು? ಆ್ಯಕ್ಟಿಂಗು. ಅದ್ರಲ್ಲಿ 9 ಕೊಟ್ರಾ? ಬಟ್ ಆದರೂ ಅದರಿಂದ ಏನೂ ಬರ್ತಾಯಿಲ್ಲ ನನಗೆ. ಸೊ ಇಟ್ಸ್ ಲೈಕ್ ನೀವು ಕ್ವಾಲಿಫೈಡ್ ಆಗಿದ್ದೀರಾ, ಬಟ್ ಎಲ್ಲೋ ಒಂದು ಕಡೆ ಫೇವರಿಸಮ್, ಎಲ್ಲೋ ಒಂದು ಕಡೆ ಅದೇ ಬೇರೆ ಬೇರೆ ನಾನು ಹೇಳಿದ್ನಲ್ಲ ಫ್ಯಾಕ್ಟರ್ಸ್, ಅದೆಲ್ಲ ಎಫೆಕ್ಟ್ ಮಾಡ್ತಿದೆ. ನಿಮ್ಮ ಮಾರ್ಕೆಟ್ ನಿಮ್ಮಿಂದನೇ ದೂರ ಹೋಗ್ತಿದೆ ವಿದೌಟ್ ಈವನ್ ನೋಯಿಂಗ್ ದ ರೀಸನ್. ಸೊ ಹೌ ಟು ಟ್ಯಾಕಲ್ ಫೇವರಿಸಮ್? ಅದಕ್ಕೆ ಬಿ ಒನ್ ಆಫ್ ದೆಮ್ ಬೈ ಬೀಯಿಂಗ್ ಸಕ್ಸಸ್ಫುಲ್ ಅಲ್ವಾ? ಅವಾಗ ಅದಕ್ಕೆ ನಿಮ್ಮದು ಇಂಡಿವಿಜುವಲ್ ಒಬ್ಬರೇ ಇದ್ರೂ ನಿಲ್ಲೋವರೆಗೂ ನೀವು ಒಬ್ಬರೇ. ಹೌದು. ಸೊ ನಾನು ಹೇಳ್ತಿಲ್ವಾ ಈಗಲೂ, ಈಗ ನೀವು ಹೇಳ್ದಾಗೆ ಈಗ ನಿಮಗೆ ಎಲ್ಲ ಸ್ಕಿಲ್ಸ್ ಬಗ್ಗೆ ಗೊತ್ತಿದೆ, ಓಕೆ ನಾನು ಇದಿದ್ದು ಮಾಡಿದೆ ಅಂತ. ಹಾಗೆ ಬೇರೆಯವ್ರಿಗೆ ಗೊತ್ತಿರುತ್ತೆ, ಬಟ್ ಅದರಿಂದ ಯಾವುದೂ ಆಫರ್ಸ್ ಆ ಥರ ಬರಲ್ಲ. ಆ್ಯಂಡ್ ಈವನ್ ಬಿಗ್ ಪ್ರೊಡಕ್ಷನ್ಸ್ ಏನಿದ್ದಾರೆ, ದೇಲ್ ವೇಟ್ ನಿಮ್ಮದೇ ಒಂದು ಇಂಡಿವಿಜುವಲ್ ಕಷ್ಟಪಟ್ಟು ಏನೋ ಎಲ್ಲ ಮಾಡಿ ನೀವೇ ಒಂದು ಸಕ್ಸಸ್ ಆಗಬೇಕು. ಆ್ಯಂಡ್ ದೆನ್ ಆ ಸಕ್ಸಸ್ನ ಚಾನಲೈಸ್ ಮಾಡ್ಕೊಳ್ಳೋಕ್ಕೆ ಫ್ಯೂ ಅದರ್ ವಿಲ್ ಕೊಲಾಬ್ರೇಟ್. ಬಟ್ ಆ ಥರ ಇಲ್ಲ ಇಲ್ಲಿ. ಲೈಕ್ ನೀವು ಕಲ್ತ್ಕೊಂಡು ಬಂದರೆ ಸಾಕು, ನಿಮಗೆ ಇಲ್ಲಿ ಆಪರ್ಚುನಿಟಿ ಕೊಡ್ತಾರೆ ಅನ್ನೋದೆಲ್ಲ. ಸರ್ಟಿಫಿಕೇಟ್ ಬಂದ ತಕ್ಷಣ ಪ್ಲೇಸ್ಮೆಂಟ್ ಆಗುತ್ತೆ? ಇಲ್ಲ ಇಲ್ಲ, ಹಂಗೆ ಆ ಥರ ಸರ್ಟಿಫಿಕೇಟ್ ಅಂತ ಇಷ್ಟಿದೆ, ಲೈಕ್ ಏನೇನೋ ಆ ಥರ ಮಾಡಿರೋದು. ಬಟ್ ಅದಿದ್ದೇ ಇದೆ. ನಾನು ಅದ್ರ ಬಗ್ಗೆ ಕಂಪ್ಲೇನೂ ಮಾಡ್ತಾ ಇಲ್ಲ, ಬಿಕಾಸ್ ಕಂಪ್ಲೇಂಟ್ ಮಾಡಿ ಏನು ಯೂಸ್ ಇಲ್ಲ. ದ ಓನ್ಲಿ ವೇಸ್ ನಾನು ಬೆಸ್ಟ್ ಆಗಬೇಕಷ್ಟೆ. ಆ ಆಪರ್ಚುನಿಟಿ ಈಸಿಯಾಗಿ ಸಿಗಲ್ಲ, ಬಟ್ ಒಂದಿನ ಸಿಕ್ಕೇ ಸಿಗುತ್ತೆ. ಆ ಆಪರ್ಚುನಿಟಿ ಸಿಕ್ಕಿದಾಗ ಅಲ್ಲಿ ನಾನು ಯಾಕೆ ನೆಕ್ಸ್ಟ್ 10 ವರ್ಷ ನಿಂತಿರಬೇಕು ಅದೇ ಜಾಗದಲ್ಲಿ ಅಂತ ತೋರಿಸ್ಕೊಳ್ಳೋಕ್ಕೆ ನನಗೆ ಕೆಪಾಸಿಟಿ ಇರಬೇಕು, ಅದಕ್ಕೆ ರೆಡಿ ಆಗಬೇಕು, ಪ್ರಿಪೇರ್ಡ್ನೆಸ್. ಸೊ ಸೋನು ನಿಗಮ್ ಅವರು ಹೇಳ್ತಾರೆ, ಅದು ಸಿಂಗರ್ಸ್ಗಳಿಗೆ ಮಾತಾಡ್ಬೇಕಾದ್ರೆ, ಚಾನ್ಸ್ ಸಿಕ್ಕಿಲ್ಲ ಅಂತ ಅಳ್ಬೇಡ್ರಿ, ಚಾನ್ಸ್ ಸಿಗದೇ ಇದ್ದಾಗಲೇ ಆವಾಗಲೇ ನಿಮ್ಮದು ಮೇಯ್ನ್ ಇದು ಪ್ರಿಪೇರ್ಡ್ನೆಸ್ ಎಷ್ಟಿರಬೇಕಂದ್ರೆ, ಯಾವತ್ತೋ ಒಂದಿನ ಬಾಗಿಲು ಓಪನ್ ಆದಾಗ ಅವತ್ತಿನ ದಿವಸ ನೀವು ನಾನಿನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಲ್ಲ, PhD ಲೆವೆಲ್ ರೇಂಜಿಗೆ ಒಂದು ಔಟ್ಪುಟ್ ಕೊಡಬೇಕು, ಓಡ್ತಾ ಇರಬೇಕು. ಪ್ರಿಪೇರ್ ಆಗಿರಬೇಕು. ನಾನು ಫಸ್ಟ್ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದು ಪಾರ್ವತಿ ಪರಮೇಶ್ವರ್ ಅನಿಸುತ್ತೆ, ಕಾಮಿಡಿ ಸೀರಿಯಲ್ ಬರ್ತಿತ್ತಲ್ಲ, ಅದ್ರಲ್ಲಿ ನನಗೆ ಏನೂ ಅಲ್ಲ, ನಾನು ಇವ್ರು ಏನೋ ಕಾಮಿಡಿ ಮಾಡ್ತಿರ್ತಾರೆ, ಸುಮ್ಮನೆ ಒಂದು ಕ್ಯಾರೆಕ್ಟರ್ ಬರುತ್ತೆ, ನಿಂತ್ಕೊಂಡು ಬೈಸ್ಕೊಳ್ಳುತ್ತೆ, ಹೋಗುತ್ತೆ. ಒಂದು 3 ಡೈಲಾಗ್ ಇತ್ತು ನನಗೆ, ಬಟ್ ನನಗೆ ಆ ನರ್ವಸ್ನೆಸ್ಗೆ ಡೈಲಾಗ್ ಹೇಳೋಕ್ಕಾಗಲಿಲ್ಲ ಅಂತ ಅದು ಕಟ್ಟಾಗೋಗಿತ್ತು. ಬಟ್ ನನಗೆ ಅದ್ರ ನೆಕ್ಸ್ಟ್ 2 ದಿನ ನಿದ್ದೆ ಬರಲಿಲ್ಲ. ಅಂದರೆ ಟಿ ವಿಲಿ ಬಂದ ನಾನು ಒಂದು 3 ಜನ ಶೇರ್ ಮಾಡಿದ್ರಲ್ಲ ಅದನ್ನು, ಆ ಫೋಟೋ ಅಷ್ಟು ಮಾತ್ರ ಸ್ಕ್ರೀನ್ಶಾಟ್ ಹೊಡೆದು. ಸೊ ನನಗೆ ಅದೇ ಖುಷಿ ಕೊಡ್ತಿತ್ತು. ಬಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೇಳ್ತಿಲ್ವ, ತಾನಾಗಿ ತಾನೇ ಬಿಲ್ಡ್ ಆಗ್ತಾ ಹೋಗುತ್ತೆ, ತಾನಾಗಿ ತಾನೇ ರಿಯಲೈಸ್ ಆಗ್ತಾ ಹೋಗುತ್ತೆ, ನಾನು ಏನು ಬೇಕು, ಇದೇ ಬೇಕಾ, ಅದೆಲ್ಲ. ಆ್ಯಂಡ್ ಮಾಡಿರೋ ಎಕ್ಸಾಂಪಲ್ಸ್ ಇದಾರಲ್ಲ, ಇಟ್ಸ್ ನಾಟ್ ಇಂಪಾಸಿಬಲ್, ಪ್ರತಿಯೊಂದು ಪಾಸಿಬಲ್ ಇದ್ದೇ ಇದೆ. ಸದ್ಯಕ್ಕೆ ಅದೇ ಅದು ಇನ್ಸ್ಪಿರೇಷನ್ ಆ್ಯಂಡ್ ವಿತ್ ವಿಚ್ ನಿಮ್ದು ಪ್ರಿಪೇರ್ಡ್ನೆಸ್ಸು ಗೋಲ್ ಎಲ್ಲ ನೀಟಾಗಿದೆ. ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ವಿಶ್ ಯು ದ ಬೆಸ್ಟ್ ಕಿರಣ್. ಯಾಕೆಂದರೆ ಸೋಫಾರ್ ನಿಮ್ಮ ಜರ್ನಿ ಎಲ್ಲ ಥರನೂ ಒಂದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ಸಿಕ್ಕಿದೆ. ವ್ಯಕ್ತಿ ಹೇಗೆ, ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾರೆ, ಮತ್ತು ಫೇಲ್ಯೂರ್ಸನ್ನು ಹೇಗೆ ನೋಡ್ತಾರೆ, ಆ್ಯಂಡ್ ಪ್ರಿಪೇರ್ಡ್ನೆಸ್ ಆಗಿರಲಿ, ಪ್ಲಸ್ ನಿಮ್ಮ ಒಂದಷ್ಟು ನಂಬಿಕೆಗಳು ಅಬೌಟ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಹೌ ಯು ರೀಚಾರ್ಜ್ ಯುವರ್ ಬ್ಯಾಟ್ರಿ ಎಲ್ಲ ಕಡೆಗೆ ಓಡಾಡಿಕೊಂಡು, ಹೌ ಯು ಥಿಂಕ್ ಹೊಸದಾಗಿ ಏನು, ಹೌ ಯು ಯೂಸ್ ಸೋಷಿಯಲ್ ಮೀಡಿಯಾ, ಸೋ ಮಚ್ ವಿ ಹವ್ ಡಿಸ್ಕಸ್ಡ್. ಕೆಲವು ಸತಿ ನಿಮ್ಮ ಡೈಲಾಗ್ಸ್ ಕೇಳಿದಾಗ ಏನು ಯಾವುದೋ ಒಂದು ಪುಸ್ತಕದ ಯಾವುದೋ ಒಂದು ಸಾಲು ನೋಡಿದಂಗೆ ಮೋಟಿವೇಶ್ನಲ್ ಲೈನ್ ಅಲ್ವಾ ಇದು ಅಂತ ಏನು ನಿಮ್ಮಲ್ಲಿದೆ. ಐ ಥಿಂಕ್ ಜೋಗಿ ಅವ್ರು ಹೇಳ್ತಾರೆ, ನೀವು ಒಳ್ಳೆ ಬರಹಗಾರರಾಗಬೇಕಂದ್ರೆ ಫಸ್ಟು ಒಳ್ಳೆ ಪುಸ್ತಕಗಳನ್ನು ಓದಬೇಕು ಅಂತ. ಹೌದು. ಸೊ ನೀವು ಯಾವ್ಯಾವ ಪುಸ್ತಕಗಳನ್ನು ಓದ್ತೀರಿ? ಯಾಕಂದರೆ ಆಚೆ ಇಷ್ಟೆಲ್ಲ ಮ್ಯಾಟ್ರ್ ಬರುತ್ತೆ ಅಂದರೆ ಒಳಗೆ ಹೋಗ್ಬೇಕಲ್ಲ, ಎಲ್ಲಿ ಹೋಗಿದೆ ಅಂದರೆ ಪುಸ್ತಕ ಹೇಳ್ತಿಲ್ವಾ, ಸ್ಕೂಲ್ ಟೈಮಿಂದನೂ ಸ್ವಲ್ಪ ದೂರ ಅದರಿಂದ. ಅಂದರೆ ಲಿಸ್ನಿಂಗ್ ನಂದು ಚೆನ್ನಾಗಿದೆ, ಆ್ಯಂಡ್ ಪ್ರೊಸೆಸ್ ಮಾಡೋ ರೀತಿ ಅದು. ಸೊ ಓದ್ತಿದ್ದೆ, ಬಟ್ ಐ ಆಮ್ ನಾಟ್ ಅ ವೆರಿ ಕ್ಯೂರಿಯಸ್ ರೀಡರ್ ಅಥವಾ ಆ ಥರ. ಬಿಕಾಸ್ ಅದು ಚಿಕ್ಕ ವಯಸ್ಸಿಂದ ಹೆಂಗೆ ಅಂದರೆ ಬುಕ್ ಓದ ತಕ್ಷಣ ನಿದ್ದೆ ಬರೋ ಗ್ರೂಪ್ ನಮ್ಮದು. ಬಟ್ ಲರ್ನಿಂಗ್
ಎನಲೈಸಿಂಗ್, ರಿಯಲೈಸಿಂಗ್ ಅದೆಲ್ಲ ತುಂಬ ನೀಟಾಗಿದೆ. ಅಂದರೆ ಈಗ ಇವತ್ತಿಗೂ ನೀವು ನಂಗೆ ಒಂದು ಪಾಯಿಂಟ್ ಹೇಳಿದ್ರೆ ಐ ಥಿಂಕ್ ಅಬೌಟ್ ಇಟ್. ನಾನು ತುಂಬ ಈಗ ನೀವು ನಂಗೆ ಒಂದು ಬಿಸ್ನೆಸ್ ಐಡಿಯಾ ಹೇಳ್ತೀರಾ ತುಂಬ ರ್ಯಾಂಡಮ್ ಆಗಿ, ಲೈಕ್ ಈ ಥರ ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದಲ್ವಾ ಅಂತ, ಜಸ್ಟ್ ಒಂದು ಡಿಸ್ಕಷನಲ್ಲಿ. ಬಟ್ ನೀವು ನನಗೆ ನಾಡಿದ್ದು ಸಿಕ್ಕಿದ್ರೆ ಅದು ಹೇಗೆ ಮಾಡೋದು, ಎಲ್ಲಿ ಮಾಡೋದು, ಅದ್ರದ್ದು ಬ್ಯಾಕ್ ಎಂಡಲ್ಲಿ ಏನೇನು ಕೆಲಸ ಆಗಬೇಕು, ಅದನ್ನು ಹೇಗೆ ಪ್ರಮೋಟ್ ಮಾಡ್ತೀನಿ, ನಾನು ಫುಲ್ ಚಾರ್ಟ್ ಕೊಡ್ತೀನಿ ನಿಮಗೆ 1-2 ದಿನ ಬಿಟ್ಟು. ಸೊ ಐ ವರ್ಕ್ ಫಾರ್ ಎವ್ರಿಥಿಂಗ್, ಐ ಸ್ಟಡಿ ಪ್ರತಿಯೊಂದೂ. ಪ್ರಿಪೇರ್ನೆಸ್ Yes. ಗುಡ್. Wake up to fresh ideas. Repose. Few curious questions. Brush with popular personalities. ಯಾವ್ದು ಹೇಗಾಗಿತ್ತು? ಟಿ ವಿ ಅಲ್ಲಿ ಒಂದು ನಿಮ್ಮನ್ನು ಎತ್ತಿ ಹಿಡಿದಾಗ ಫಾರ್ ದ ಫಸ್ಟ್ ಟೈಮ್ ತುಂಬ ಜನಗಳ ಸಂಪರ್ಕ ಆಗ್ತಾ ಹೋಗುತ್ತೆ. ಎನಿ ಫ್ಯೂ ಫಾಂಡ್ ಮೆಮರೀಸ್ ನಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಲೈಕ್ ಇವ್ರನ್ನ ಫಸ್ಟ್ ಮೀಟ್ ಆದಾಗ, ಫಸ್ಟ್ ಮೀಟ್ ಆ ಥರ ಅಂತ ಅಂದಾಗ ನನಗೆ ರೆಕಾಗ್ನಿಷನ್ ತುಂಬ ಹೊಸದದು. ಲೈಕ್ ಆಲ್ ಆಫ್ ಅ ಸಡನ್ ತುಂಬ ಕ್ರೇವ್ ಮಾಡ್ತಿದ್ದೆ ಲೈಕ್ ಅದಾಗಬೇಕು ಅಂತ, ಬಟ್ ತುಂಬ ಹೊಸ ಅದು ಎಕ್ಸ್ಪೀರಿಯೆನ್ಸು. ಫಸ್ಟ್ ಅನ್ನು ಬಂದ ಆದಮೇಲೆ ದರ್ಶನ್ ಸರ್ ಮಾಮ್ ಅವ್ರ ತಾಯಿ ಫೋನ್ ಮಾಡಿದರು ಆ್ಯಂಡ್ ಟ್ರೀಟೆಡ್ ಮೀ ಆಸ್ ಅ ಫ್ಯಾಮ್ಲಿ. ಸೆಕೆಂಡ್ ಅನ್ನು ಬಂದಾಗ ಸುದೀಪ್ ಸರ್ ತಾಯಿ ಫೋನ್ ಮಾಡಿದರು ಆ್ಯಂಡ್ ಶಿ ವೆಸ್ಟ್ ಮೀ. ಸೊ ಅದೆಲ್ಲ ಒಂದು ಕಡೆ. ಈಗ ಅವ್ರ ಮಕ್ಕಳು ದೇ ಆರ್ ದ ಬಿಗ್ಗೆಸ್ಟ್ ಸ್ಟಾರ್ ಆಫ್ ಆರ್ ಕರ್ನಾಟಕ ಇಂಡಸ್ಟ್ರಿ. ಸೊ ನನಗೆ ಹೇಗೆ ಅನ್ನಿಸ್ತು ಅಂದರೆ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ. ಅವ್ರಿಗೇನು ಬೇಕಾಗಿದೆ, ನಾನು ಯಾರು, ಯಾವುದೊಂದು ಸೀರಿಯಲ್ ಅವರು ಆ್ಯಕ್ಚುಲಿ ಚಾನೆಲ್ ಅವ್ರಿಗೆ ಫೋನ್ ಮಾಡಿ ನಂಬರ್ ತೊಗೊಂಡು ಇದು ಅಂದರೆ ಅವ್ರು ಹೇಳ್ತಿಲ್ವ, ಇಫ್ ಇನ್ ಕೇಸ್ ಅನ್ನ ಇದು ಮಾಡಬೇಕು ಅಂದರೆ ಕರೆಸ್ಕೋಬೋದಿತ್ತು. ಲೈಕ್ ಚಾನಲ್ಗೆ ಫೋನ್ ಮಾಡಿ ಇವಕ್ಕೆ ಮೀಟ್ ಮಾಡಬೇಕು ಅಂದರೆ ಇವರೇ ಆ ಥರ ಮಾಡೋರು. ಬಟ್ ಅವರು ಅವ್ರ ಮನೆಗೆ ಹೋಗಿದ್ದಾಗ ಟಿ ವಿಲಿ ಇವರು ತುಂಬ ಇದು ಮಾಡ್ತಾರೆ ಅಂತ ಅವ್ರ ಹತ್ರ ನಂಬರ್ ಇಸ್ಕೊಂಡು ನಂಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ಅದೆಲ್ಲ ದ್ಯಾಟ್ ವಾಸ್ ವೆರಿ ಸ್ಪೆಷಲ್. ಒಂದು ಕಾನ್ಫಿಡೆನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬಂತು. ಆ್ಯಂಡ್ ಅವರು ಆಶೀರ್ವಾದ ಮಾಡೋ ರೀತಿ ಆ್ಯಂಡ್ ಯಾವ ರೀತಿ ಎಷ್ಟು ಒಳ್ಳೆ ಮಾತಾಡೋದು. ಹಾಂ, ಅವ್ರು ತುಂಬ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿ ಲೈಕ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಊಟಕ್ಕೆ ಕರೀತಾರೆ ಅಥವಾ ಏನಾರು ದೆನ್ ಯು ವಿಲ್ ಡಿಸ್ಕಸ್ ಫ್ಯೂ ಥಿಂಗ್ಸ್, ಅಲ್ಲೊಂದು ಸ್ವಲ್ಪ ಏನಾರು ಹೋಪ್ ಇಟ್ಕೊಳತ್ತಾ ನೆಕ್ಸ್ಟ್ ನನಗೇನಾರು ಮತ್ತೆ ಸಿಗತ್ತಾ ಅಂತ, ಅಥವಾ ಪ್ರೀತಿ ವಿಶ್ವಾಸ ಬೇರೆ ಪ್ರೊಫೆಷನ್? ನಾನು ಅದೊಂದು ಐ ಮೇಕ್ ಶ್ಯೂರ್ ಅವ್ರನ್ನ ಕರೆದಿದ್ದು ಟೆಲಿವಿಷನಲ್ಲಿ ಆ ಪಾತ್ರ ನೋಡಿ ಕರೆದಿದ್ರು. ನಾನು ಇಫ್ ಇನ್ ಕೇಸ್ ಏನಾದ್ರು ಮಾತುಕತೆ ಸ್ಟಾರ್ಟ್ ಆದರೆ ಆ ಪಾತ್ರ ಬಿಟ್ಟು ಪರ್ಸ್ನಲ್ ಲೈಫ್ ಆಗುತ್ತೆ ಬಿಟ್ಟರೆ ಕೆಲಸದ ವಿಚಾರ ನೆವರ್. ನಾನು ಅದನ್ನು ಯಾವತ್ತೂ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಬೇರೆ ರೀತಿ ಇದೆ, ಅದಕ್ಕೆ ಬೇರೆ ದಾರಿ ಇದೆ, ಅಥವಾ ಅದ್ರ ಫಾರ್ಮ್ಯಾಟ್ ಬೇರೆ ಇದೆ. ಮನೆಗೆ ಇಫ್ ಇನ್ ಕೇಸ್ ಅವರು ನಿಮ್ಮನ್ನ ಕರೆದಿದ್ದಾರೆ ಅಂದರೆ ಅದು ಬೇರೆ ವಿಷಯಕ್ಕೆ, ಅದು ಅಷ್ಟಕ್ಕೆ ಇಟ್ಕೋಬೇಕು. ಎಸ್, ಆಗ ಅದಕ್ಕೂ ನಿಮಗೂ ರೆಸ್ಪೆಕ್ಟ್ ಇರುತ್ತೆ, ಆ ರಿಲೇಷನ್ಶಿಪ್ಗೂ ರೆಸ್ಪೆಕ್ಟ್ ಇರುತ್ತೆ. ಅದನ್ನು ಬೇರೆ ಥರ ಬಳಸ್ಕೊಳ್ಳೋ ಯಾವುದೇ ರೀತಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ದ್ಯಾಟ್ ವಿಲ್ ಸ್ಪಾಯ್ಲ್ ಎವ್ರಿಥಿಂಗ್. ಸಿ ದಿಸ್ ಇಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್ ವಿಚ್ ಯಾರಿಗೂ ಹೆಲ್ಪ್ ಆಗ್ಬೋದು. ಹೌದು, ಅದು ಬಿಕಾಸ್ ವೆನ್ ದೇ ಗೆಟ್ ಅನ್ ಆಪರ್ಚುನಿಟಿ ಅಲ್ಲ, ಹೌ ಟು ಆಲ್ಸೋ ಯೂಸ್ ಇಟ್ ಆ್ಯಂಡ್ ವೇರ್ ಟು ಡ್ರಾ ಲೈನ್ ಅನ್ನೋದು. ನಾನು ಈಗ ನೋಡಿ, ನಾನು ಅದೇ ಹೇಳ್ತಿಲ್ಲ, ಅವ್ರ ಮನೆಗೆ ಹೋದಾಗ ದಿನಕರ್ ಸರ್ ಇದ್ದರು, ಲೈಕ್ ಎಲ್ಲ. ನಾನು ಯಾವತ್ತೂ ಫಿಲ್ಮ್ ಚಾನ್ಸ್ ಅದೆಲ್ಲ ಯಾವತ್ತೂ ಆ ಥರದ್ದು ಮಾತೇ ಆಡಲ್ಲ, ನೆವರ್. ನಾನು ನಂದೇನಾರು ಇದ್ದರೆ ಶೇರ್ ಮಾಡ್ತೀನಿ ಟು ಟೇಕ್ ಅಡ್ವೈಸ್, ಇದು ಹೇಗಿದೆ ಅಷ್ಟೇ. ಲೈಕ್ ಬೇರೆ ಥರ ಆ ರೆಸ್ಪೆಕ್ಟ್ನ ಉಳಿಸ್ಕೋಬೇಕು. ತುಂಬ ಕಷ್ಟ ಇವತ್ತಿನ ಡೇಟ್ಗೆ ರೆಸ್ಪೆಕ್ಟ್ ಸಿಗೋದು, ಅದನ್ನು ಉಳಿಸ್ಕೋಬೇಕು ಆದಷ್ಟು. ವಿತ್ ಪ್ರೀತಿ ಒಂದು ರೋಸಲ್ಲೇ ಕಡ್ಡಿನಲ್ಲೇ ಒಂದು ಮುಳ್ಳು ಬರುತ್ತೆ. ಹೌದು. ನಾನು ಇವಾಗ ಯಾವ ಪ್ರಶ್ನೆ ಯಾವ ಕಡೆ ಹೋಗ್ತೀನಿ ಅಂತಲೂ ನಿಮಗೆ ಗೊತ್ತಾಗಿರ್ಬೋದು. ಅಂದರೆ ವಿತ್ ಫೇಮ್ ಅಟ್ ಟೈಮ್ಸ್ ಸಮ್ ಅನ್ವಾಂಟೆಡ್ ಕಾಂಟ್ರವರ್ಸೀಸ್, ನೆಗೆಟಿವ್ ಕಮೆಂಟ್ಸ್, ವಾಟ್ ಎವರ್. ಹ್ಯಾವ್ ಯು ಎವರ್ ಫೇಸ್ ದೀಸ್ ಥಿಂಗ್ಸ್ ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ದ್ಯಾಟ್? ವಾಟ್ ಡಸ್ ಇಟ್ ಟೀಚ್ ಯು? ನಾನು ಹೇಳ್ತೀನಿ, ಈಗ ನಾವು ಬಂದ ತಕ್ಷಣ ಮಾತಾಡೋದು, ನೀವು ಇನಿಷಿಯಲ್ ಸ್ಟೇಜಲ್ಲಿ ಬೇರೆ ಥರ ಇದ್ರಿ, ಈಗ ಎಷ್ಟು ಕಾಮ್ ಆಗಿದ್ದೀರಾ. ಬಿಕಾಸ್ ಲೈಫ್ ಟೀಚಸ್ ಎವ್ರಿಥಿಂಗ್. ಎಕ್ಸ್ಪೀರಿಯನ್ಸ್ ಜೊತೆ ಬೇರೆ ಥರ ಆಗುತ್ತೆ. ನಾನು ಇನಿಷಿಯಲ್ ಸ್ಟೇಜಲ್ಲಿ ಯಾವ್ದಾದ್ರು ನೆಗೆಟಿವ್ ಕಮೆಂಟ್ ಬಂದರೆ ಪ್ರೊಫೈಲ್ ಓಪನ್ ಮಾಡ್ತಿದ್ದೆ, ಅವ್ನ ಪ್ರೊಫೈಲ್ ಫುಲ್ ನೋಡ್ತಿದ್ದೆ. ನಿನ್ನೆ ಜೀವನಾನೇ ಇಷ್ಟೊಂದು ಬೈದಿದೆಯಲ್ಲ ಗುರು, ನಿಂಗೆ ನಾನೇನು ಬೈಲಿ ಅಂತ ಕ್ಲೋಸ್ ಮಾಡ್ತಿದ್ದೆ. ಅಂದರೆ ಆ ಥರ. ಬಟ್ ಈಗ ಹೋಗ್ತಾ ಹೋಗ್ತಾ ಅದು ಏನೂ ಚೇಂಜ್ ಮಾಡಲ್ಲ ಅಂತ ಒಂದು ರಿಯಾಲಿಟಿ ಗೊತ್ತಾಗಿದೆ. ನಾನು ಹೇಳಿಲ್ವಾ, ಏನೇ ಬಂದ್ರೂ ಇಫ್ ಇನ್ ಕೇಸ್ ಅದು ಸೋಷಿಯಲ್ ಮೀಡಿಯಲ್ಲಿ ಇದ್ದಾಗ ಅದು ನಿಮ್ಮ ಇನ್ಸೈಟ್ಸೇ ಚೇಂಜ್ ಮಾಡ್ತಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಯು ಲುಕ್ ಅಟ್ ಪಾಸಿಟಿವ್ಸ್ ಅಟ್ ಆಲ್ ಥಿಂಗ್ಸ್. ಹಾಂ, ಸೊ ನಾನು ಹೇಳ್ತಿಲ್ಲ, ಈಗ ಅಡ್ವೈಸ್, ಈಗ ನಾನು ಹೇಳಿದೆ, ನೀವೇನಾದ್ರು ಅಡ್ವೈಸ್ ಕೊಟ್ಟರೆ ಐ ವಿಲ್ ಟೇಕ್ ಇಟ್. ಹಾಗಂತ ಸಿಕ್ಕಿದ್ದವ್ರು ಅಡ್ವೈಸ್ ತೊಗೊಳ್ಳಲ್ಲ. ನನಗೂ ಅನ್ನಿಸ್ಬೇಕು ಇವ್ರು ಅಡ್ವೈಸ್ ಕೊಡೋರು ಇದರಲ್ಲಿ ಇದ್ದಾರೆ ಅಂತ, ಆ ವೇವ್ ಲೆಂತಲ್ಲಿ ಇದ್ದಾರೆ ಅಂತ. ಸೊ ಅಡುಗೆ ಮಾಡೋರು ಇದು ಉಪ್ಪು ಸರಿ ಇಲ್ಲ ಅಂದರೆ ಒಪ್ಕೋತೀರ. ಅದು ಯಾರು ಟೇಲರ್ ಬಂದ್ಬಿಟ್ಟು ಗುರು ನಿನ್ನ ಅಡುಗೆ ಅಂದರೆ ತಲೆನೂ ಕೆಡ್ಸ್ಕೊಡಲ್ಲ, ತಿನ್ಕೊಂಡು ನಡಿ ಅಂತೀನಿ. ಸೊ ದಿಸ್ ಇಸ್ ಹೌ ಯು ಲುಕ್ ಅಟ್ ನೆಗೆಟಿವ್ ಕಮೆಂಟ್ಸ್. ಆ್ಯಂಡ್ ಇದು
about controversies. How important is it for a popular actor to ensure that image? Because you ಅದಲ್ವಾ, ಅದಕ್ಕೆ ನಾವೇನೋ ಒಂದು ಜೋಶಲ್ಲಿ ಹೋಗ್ತಾ ಇರ್ತೀವಿ, ಗಾಜಿನ ಮನೆ ನಾವೆಲ್ಲ, ಒಂದು ಕಲ್ಲು ಬಿದ್ರೂ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು ನಾಳೆ ಅದಕ್ಕೆ ತ್ಯಾಪೆ ಹಾಕ್ಕೊಂಡು ತುಂಬ ದೂರ ಹೋಗ್ಬೇಕಾಗತ್ತೆ. ಅಂದರೆ ಈಗ ನಾನು ಅದೇ ಹೇಳ್ತಿಲ್ಲ, ಇಲ್ಲಿ ಪ್ರತಿಯೊಂದು ಎವ್ರಿ ಡೇ ಲೈಫಲ್ಲಿ ನಿಮ್ಗೆ ಆಗ್ತಿರೋದೆಲ್ಲ ಹೊಸದು. ಅಂಥದ್ರಲ್ಲಿ ನೀವು ಮೆಂಟಲಿ ಎಲ್ಲ ನೀವು ಯಾವುದೇ ರೀತಿ ಪ್ರಿಪೇರ್ ಆಗಿರಲ್ಲ, ಹಿಂಗೆ ಆಗುತ್ತಾ ಅಂತಲೂ ಗೊತ್ತಿರಲ್ಲ. ಆ್ಯಂಡ್ ಏನೇ ಲೈಫಲ್ಲಿ ಆದ್ರೂ ನಿಮ್ಮ ಜೊತೆ 4 ಜನ ಕನೆಕ್ಟೆಡ್ ಆಗಿದ್ದಾರೆ, ನಿಮ್ಮ ಫ್ಯಾಮಿಲಿ ಇದೆ, ಒಂದಷ್ಟು ಜನ ನಿಮ್ಮ ಇದರಲ್ಲಿದ್ದಾರೆ. ಬಟ್ ಆ ಥರ ಆದಾಗ ಏನನ್ಸುತ್ತೆ ಅಂದರೆ, ಹಿಂಗೆ ಇಷ್ಟು ಜನ ನಿಮ್ಮದು ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಹಿಂಗೆ ದೂರ ಆಗುತ್ತೆ ಅಲ್ವಾ? ಆ ಟೈಮಲ್ಲಿ ಅರ್ಥ ಆಗುತ್ತೆ ಇವ್ರು ದೂರನೇ ಇರಬೇಕು ಅಂತ. ಸೊ ಅದಕ್ಕೆ ಅನ್ಸತ್ತೆ ಎಲ್ಲೋ ಒಂದು ಕಡೆ ನೀವು ತುಂಬ ಪ್ರಾಣಿ ಪ್ರಿಯ ಎಲ್ಲೋ ಹೇಳಿದ್ರಿ ಅನ್ಸುತ್ತೆ. ಏನೇ ಆದರೂ ನಾಯಿಗಳು ಅಥವಾ ಪ್ರಾಣಿಗಳು, ಬಿಕಾಸ್ ಅವು ನಿಮ್ಮ ಬಗ್ಗೆ ಗಾಸಿಪ್ ಮಾಡಲ್ಲ, ಎಲ್ಲೂ ನಿಮ್ಮ ಬಗ್ಗೆ ಹೋಗಿ ಪಿನ್ ಇಡಲ್ಲ, ಅಥವಾ ನಾಳೆ ನಿಮ್ಗೆ ಅವ್ರ ಮೇಲೆ ಬೇಜಾರು ಆಗಲ್ಲ. ಹೌದು, ಅದು ಅವಕಾಶನೂ ಕೊಡಲ್ಲ. ಜೆನ್ಯೂನ್ ಆಗಿರ್ತಾರೆ. ಆ್ಯಂಡ್ ನಾನು ಆದಷ್ಟು ಟೈಮ್ ಈಗ ಕನ್ನಡತಿ ಆದಮೇಲೂ ನಾನು ಬರೀ ಕಲಿಯೋದ್ರಲ್ಲೇ ಅಥವಾ ಫಿಲ್ಮ್ ಶೂಟಿಂಗಲ್ಲಿ ಅಥವಾ ಅದ್ರದ್ದೇನೋ ಒಂದು ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೊರತು ಯು ಕ್ಯಾನ್ ನೆವರ್ ಸಿ ಮೀ ಇನ್ ಪಬ್ ಆರ್ ರೂಮಿಂಗ್ ಅರೌಂಡ್ ಅಲ್ಲಿ ಇಲ್ಲಿ ಅಥವಾ ಲರ್ನಿಂಗ್. ಆ ಥರ ಮನುಷ್ಯ ಎಲ್ಲ ಅರ್ನಿಂಗಿಂದ ಓಡಬೇಕು. ನೀವು ನೋಡಿದ್ರೆ ಲರ್ನಿಂಗೇ ಫಸ್ಟ್, ಅದರಿಂದ ಅರ್ನಿಂಗ್ ಬರುತ್ತೆ ಅಂತ. ಹೌದು, ಇವತ್ತು ಅದೇ ಅಲ್ವಾ ಬೇಕಾಗಿರೋದು. ಈಗ ಇನ್ನು ಸ್ವಲ್ಪ ಟೈಮ್ ನೋಡಿ, ನಿಮಗೆ ಡಿಗ್ರಿಗಿಂತ ನಿಮ್ಮ ಸ್ಕಿಲ್ಸಲ್ಲೇ ಜಾಸ್ತಿ ವ್ಯಾಲ್ಯೂಸ್ ಇರುತ್ತೆ. ನಾಳೆ ದಿನ ಒಬ್ಬ ಕನ್ಸ್ಯೂಮರ್ಗೆ ಒಂದು ಕೆಲಸ ಆಗಬೇಕು. ನೀವು ಡಿಗ್ರಿ ತಗೊಂಡು ಕೆಲಸ ಮಾಡ್ತಿರೋ, ಹಂಗೆ ಕೆಲಸ ಮಾಡ್ತಿರೋ, ಅದೊಂದು ಬೇಕಾಗಿಲ್ಲ, ಕೆಲಸ ಆಗಬೇಕು. ಸೊ ದ್ಯಾಟ್ಸ್ ವೇರ್ ವಿ ಆರ್ ಮೂವಿಂಗ್ ಟುವರ್ಡ್ಸ್. ಇವತ್ತು ನಿಮಗೆ ಓಪನ್ ಯೂನಿವರ್ಸಿಟಿ ಎಷ್ಟೊಂದಿದೆ, ನಿಮಗೆ ಹೇಳ್ತಿಲ್ವಾ? ಇಫ್ ಇನ್ ಕೇಸ್ ನಾವು AI ಅಂತಲೇ ತಗೊಂಡ್ರೆ, AI ಗೆ ಒಂದು ಸರ್ಟಿಫೈಡ್ ಆ ಥರ ಯಾವುದೂ ಇದಿಲ್ಲ, ಲೈಕ್ ಒಂದು ಪ್ರಾಪರ್ ಇನ್ಸ್ಟಿಟ್ಯೂಷನ್ ಅಂತ ಏನೂ ಇಲ್ಲ. ಇಟ್ಸ್ ಅ ಓಪನ್ ಥಿಂಗ್. And there are a lot of institutes doing their own thing, their own research ಇದಲ್ಲ, then you can just learn or use. ಸೊ ಅದನ್ನು ನೀವು ಓಪನ್ ಆಗಿ ಹಾಗೆ ಲರ್ನ್ ಮಾಡಿದ್ರೆ, ಇವತ್ತಿನ ಡೇಟ್ಗೆ ಆ ಥರ ಫ್ರೀಲಾನ್ಸರ್ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಹೂ ಆರ್ ಜಸ್ಟ್ ವರ್ಕಿಂಗ್ ಆನ್ ಕ್ಲೈಂಟ್ ಬೇಸಿಸ್. ಹೌದು, ದಾರಿ ಪ್ರತಿಯೊಂದಕ್ಕೂ ಇದೆ. ಆ್ಯಂಡ್ ಆಗ ಕಾಲೇಜಲ್ಲಿ ಓದಬೇಕಾದ್ರೆ ಅದೊಂದು ಮೈಂಡ್ ಸ್ಟೇಟ್ ಬೇರೆ ಇತ್ತು. ಜನಕ್ಕೆ ಒಂದೇ ಪಾತ್ ಕಾಣ್ತಿತ್ತು, ಅದೇ ಪಾತ್ಗೆ ಓಡಬೇಕು ಅಂತ ಗೊತ್ತಿತ್ತು. ಅದು ಈಗ ಅನ್ಸುತ್ತೆ ಎಂಥ ಇಲ್ಯೂಷನಲ್ಲಿ ಸಾಯಿಸ್ಬಿಟ್ರು ಇಷ್ಟು ದಿನ ನನ್ನ. ಎಷ್ಟು ದ್ವಾರಿಗಳ ಓಪನ್ ಆಗೋಗಿದೆ ಇವತ್ತಿಗೆ. ಇಲ್ಲಿ ಇಟ್ಸ್ ಅಬೌಟ್ ನೀವು ಡಿಸೈಡ್ ಮಾಡಬೇಕು ಫಸ್ಟ್, ನೀವು ಏನು ಮಾಡಬೇಕು, ಏನೇ ಮಾಡಿ ಅದ್ರಲ್ಲಿ ಬೆಸ್ಟ್ ಮಾಡಿ. ಈಗ ಒಂದು ಸಿಂಪಲ್ ಕೆಲಸನೇ ತಗೊಳ್ಳೋಣ. ಈಗ ಈ ರೂಮ್ ಕ್ಲೀನ್ ಮಾಡೋರು ಒಬ್ರು ಬರ್ತಾರೆ ಅಂತ, ಅವರು ಇದೇ ಕೆಲಸನ ಜಾಸ್ತಿ ಮಾಡ್ತಾ ಹೋಗಿ ಒಂದಿನ ಕೆಲಸ ಬಿಟ್ಬಿಟ್ರೆ ನಿಮ್ಗೆ ಅವರೇ ಬೇಕಾಗಿರ್ತಾರೆ. ಸೊ ಏನೇ ಮಾಡಿದ್ರು ಅದ್ರಲ್ಲಿ ಬೆಸ್ಟ್ ಮಾಡ್ಬೇಕಷ್ಟೆ. ವೆರಿ ವೆಲ್ ಸೆಡ್. ಐ ಗೆಸ್ ಇನ್ ದಿಸ್ ಜರ್ನಿ ಕೀಪ್ ಎಕ್ಸ್ಪ್ಲೋರಿಂಗ್, ಸ್ಟೇ ಆ್ಯಸ್ ಕ್ಯೂರಿಯಸ್ ಆ್ಯಸ್ ಯು ಆರ್. ನಿಮಗೇನು ಹೇಳಬೇಕಾಗಿಲ್ಲ ಕ್ಯೂರಿಯಸ್ ಅಂತ. ನನಗೆ 100% ಜ್ಞಾಪಕ ಅಂತ ಇದ್ದೀನಿ, ಕಾನ್ಫಿಡೆನ್ಸ್ ಇದೆ. ನೆಕ್ಸ್ಟ್ ಇನ್ಯಾವುದೋ ಒಂದು ವರ್ಷ ಆದಮೇಲೆ ಜಸ್ಟ್ ಕ್ಯೂರಿಯಸ್ ಸೀಸನ್ 2 ಅಥವಾ ಏನಾದ್ರು ಬಂದಾಗ ಕಿರಣ್ ಹತ್ರ ಮಾತಾಡೋಕ್ಕೆ ಸಾಕಷ್ಟು ವಿಚಾರಗಳಿನ್ನೂ ಅಷ್ಟೊತ್ತಿಗೆ ಸಾಕಷ್ಟು ಇನ್ನೂ ಜೀವನ ನೋಡಿರ್ತೀರಾ ಅಂತ. ಸೊ ಇನ್ ದಿಸ್ ಟುಡೇಸ್ ಬ್ರೋ ವರ್ಲ್ಡ್, ಬ್ರೋ ಇಷ್ಟೆಲ್ಲ ಬರೀ ಡಿಸ್ಕಷನ್ಸ್ ಅಬೌಟ್ ಯುವರ್ ಲೈಫ್ ಎಲ್ಲ ಓಕೆ, ಎಲ್ಲಿ ಒಂದು ಸ್ವೀಟ್ ಏನೋ ಬಂದೇ ಇಲ್ಲ, ಹುಡುಗಿರ್ ಮ್ಯಾಟ್ರ್ ಬಂದೇ ಇಲ್ಲ, ಏನು ಹುಡುಗಿ ಅಥವಾ ಪರ್ಸಿರ್ಸ್ಕೊಂಡು ಏನಾದ್ರು ಓಡಾಡ್ತೀರಾ ಅಥವಾ ಇನ್ನೂ ಟೈಮ್ ಇಲ್ಲ ರೀ ಅದಕ್ಕೆಲ್ಲ? ಟೈಮ್ ಅಂತ ಅಲ್ಲ, ನಾನು ಹೇಳ್ತಿಲ್ವಾ, ಎಲ್ಲ ರೀತಿಯಲ್ಲೂ ಈವನ್ ರಿಲೇಷನ್ಶಿಪ್ನ ನೋಡೋ ರೀತಿ ಈಗ ಕಂಪ್ಲೀಟ್ಲಿ ಬೇರೆ ಇದೆ. ಫಸ್ಟು ನಮಗೆ ಹೇಗೆ ಅನಿಸ್ತಿತ್ತು, ಇನ್ ಕಾಲೇಜಲ್ಲಿ ಆಗ ಲವ್ ಮಾಡೋ ರೀತಿ ಹೆಂಗೆ ಅಂತಂದರೆ, ಎಲ್ಲರಿಗೂ ಬಿದ್ದವ್ರು ನಂಗೆ ಯಾಕೆ ಬಿದ್ದಿಲ್ಲ ಅನ್ನೋದಕ್ಕೆ ನಿಮ್ಗೊಂದು ಗರ್ಲ್ ಫ್ರೆಂಡ್ ಬೇಕು. ಮನೇಲಿ ಬೈಕ್ ಕೊಡಿಸ್ಬಿಟ್ಟಿದ್ರೆ ಹಿಂದೆ ಕೂರ್ಸ್ಕೊಂಡು ಓಡಾಡಕ್ಕೆ ಒಬ್ರು ಬೇಕು. ಸೊ ಆ ಒಂದು ಪರ್ಸೆಪ್ಷನ್ ಓಡಾಡ್ತಿರ್ತೀರಾ. ನೆಕ್ಸ್ಟು ವೆನ್ ಯು ಗೆಟ್ ಇನ್ ಟು ವರ್ಕ್, ಟು ಗೆಟ್ ಇನ್ ಟು ಅ ರಿಲೇಷನ್ಶಿಪ್ ನಿಮ್ಮದು ಮೈಂಡ್ ಸ್ಟೇಟ್ ಬೇರೆ ಇರುತ್ತೆ. ಬಟ್ ಈಗ ನನಗೆ ಇದೆಲ್ಲ ಲೈಫಲ್ಲಿ ಈ ಸ್ಟೇಜಲ್ಲಿ ನಂಗೆ ಏನು ಅನಿಸುತ್ತೆ ಅಂದರೆ, ಈಗ ನಾನು ಯಾರನ್ನೇ ಮದುವೆ ಆಗಬೇಕು ಅಂತ ಇರ್ತೀನಿ ಅಂದ್ಕೊಳ್ಳಿ, ಅವ್ರಿಗೆ ಅವ್ರದ್ದೇ ಲೈಫ್ದು ಇಂಡಿವಿಜುವಲ್ ಡ್ರೀಮ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ನನ್ನಿಂದ ಅದು ಕಾಂಪ್ರಮೈಸ್ ಆಗಬಾರ್ದು. ಬಿಕಾಸ್ ವೆನ್ ಐ ಆಮ್ ಟ್ರೈಂಗ್ ಟು ಲಿವ್ ಮೈ ಲೈಫ್ ಟು ದ ಫುಲ್ಲೆಸ್ಟ್, ನಾಳೆ ದಿನ ಅವ್ರಿಗೂ ಆ ಫುಲ್ ಲೈಫ್ ನಾನು ಕೊಡಬೇಕು. ಸೊ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಇದೆ, ಅದೆಲ್ಲೂ ಓಡೋಗಲ್ಲ, ಅದಿದೆ. ಆ್ಯಂಡ್ ಸೊ ಅದಕ್ಕೆ ಫಸ್ಟ್ ಏನು ಬೇಸಿಕ್ಸ್ ಬೇಕೋ ಅದೆಲ್ಲ ಮಾಡ್ಕೋಬೇಕು. ಆ್ಯಂಡ್ ಒಂದ್ಸಲ ನನಗೆ ರೆಸ್ಪಾನ್ಸಿಬಿಲಿಟಿ ಲೈಫಲ್ಲಿ ಸ್ಟಾರ್ಟ್ ಆದಾಗ, ನನಗೆ ಈಗ ಎಷ್ಟು ಎಕ್ಸ್ಪ್ಲೋರಿಂಗ್ ಆಪರ್ಚುನಿಟಿ ಸಿಗ್ತಿದೆ ಅಷ್ಟು ಆಗಲ್ಲ. ಬಿಕಾಸ್ ನಾನು ಯಾವುದೋ ಬೆಟ್ಟದ ಮೇಲೆ ಕೂತ್ಕೊಂಡು ಸಡನ್ಲಿ ಮನೆ ನೆನಪಾಗ್ತಿರುತ್ತೆ ನನಗೆ. ಸೊ ಅಂಥ ಟೈಮಲ್ಲಿ ಹ್ಯಾವ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಯಾವಾಗಲೂ ಹಿಂಗೆ ಇರ್ತೀನಿ ಆ ಥರ ಇಲ್ಲ. ಬಟ್ ಒನ್ಸ್ ಐ ಫೀಲ್ ನಾನು ಅದು ಬೇಸಿಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ, ದೆನ್ ಐ ವಿಲ್ ಗೆಟ್ ಇನ್ ಟು ಇಟ್. ಅಮೇಝಿಂಗ್. ಪೋಲಾರ್ ಬೇರ್ ಕಡೆಯಿಂದ ಒಂದು ಹ್ಯಾಪಿ ಸಂಡೇ. ಲೈಫಲ್ಲಿ ಹಿಂಗೆ ಕೆಲವು ಸತಿ ತುಂಬ ಹೀಟ್ ಆದಾಗ ತಲೆ ತಣ್ಣಗಿರೋಕ್ಕೆ. ಆಲ್ಸೋ ಇನ್ ದಿಸ್ ಕಾನ್ವರ್ಸೇಷನ್ ನೀವು ಮಾತಾಡಿರೋ ವಿಚಾರಗಳಲ್ಲಿ ಸಾಕಷ್ಟು ಪ್ರೋಟೀನ್ ಇತ್ತು, ಸಾಕಷ್ಟು ಫೈಬರ್ ಇತ್ತು, ಕಾರ್ಬ್ಸ್ ಇತ್ತು, ಮೆಟಫರ್ ಫಾರ್
kind of things that we discuss which actually matters to a human life. Adrade, so here's Big Barbecue kadeinda a voucher for you also. Kiran, and here's wishing you all the best for Barjari Gandu and Ronnie. ಆಮೇಲೆ ಈಗ ಕೊನೆಯ ಭಾಗ ಆಫ್ ದ ಶೋ. ಇಲ್ಲಿ ಬಂದವರೆಲ್ಲರಿಗೂ ಈಗ ಹೆಂಗಿರೋ ಎಲೆಕ್ಷನ್ ಎಲ್ಲ ಬರ್ತಾ ಇದೆ. ಪಾಲಿಟಿಕ್ಸ್ ಬಗ್ಗೆ ಒಂದು ಅಭಿಪ್ರಾಯ ನಿಮ್ಮದು? ನೀವೇನೋ ಹೌ ಡು ಯು ಲುಕ್ ಅಟ್ ಪಾಲಿಟಿಕ್ಸ್? ಇಂಟ್ರೆಸ್ಟ್ ಇದೆಯಾ ಅಥವಾ ಯು ಆರ್ ಲೈಕ್? ಇಲ್ಲ, ಇಂಟ್ರೆಸ್ಟ್ ಇದೆ, ಬಟ್ ಸಮ್ವೇರ್ ಐ ಫೀಲ್ ದ್ಯಾಟ್ ಕ್ಯಾನ್ ಇನ್ಫ್ಲುಯೆನ್ಸ್ ಈಗ ಸಮ್ವನ್ಸ್ ಒಪಿನಿಯನ್. ಸೊ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಲೈಕ್ ಐ ಡೋಂಟ್ ಟಾಕ್. ಬಟ್ ಅದು ಒಂದು ಹೇಳ್ತೀನಿ ಅಬೌಟ್ ವೋಟ್. ಪ್ರತಿಯೊಬ್ಬರು ವೋಟ್ ಮಾಡಬೇಕು ಆ್ಯಂಡ್ ಪ್ರತಿಯೊಬ್ಬರು ಹೇಳ್ತಿಲ್ಲ ಅದೊಂದು ರೈಟ್ಸ್ ಏನಿದೆ ಅದನ್ನು ಎಕ್ಸಸೈಸ್ ಮಾಡಲೇಬೇಕು. ಬಿಕಾಸ್ ಎಷ್ಟು ದಿನ ಅಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ ಎಲ್ಲ ಸರಿ ಇಲ್ಲ ಅಂತ? ಅಟ್ಲೀಸ್ಟ್ ಒಂದು ಸ್ಟೆಪ್ ತೊಗೊಂಡು ನೋಡಿ, ನಿಮ್ಮ ಥರ ಇನ್ನೊಂದು 10 ಜನ ಸ್ಟೆಪ್ ತೊಗೋಬೋದೇನೋ. ಆ್ಯಂಡ್ ದ್ಯಾಟ್ಸ್ ದ ಓನ್ಲಿ ವೇ ಟು ಗೆಟ್ ಅ ಸೊಲ್ಯೂಷನ್. ಆ್ಯಂಡ್ ಈಗ ಆ್ಯಕ್ಚುಲಿ ತುಂಬ ರೆಸ್ಪೆಕ್ಟ್ ಇದೆ ಇಂಡಿಯಾಗೆ. ತುಂಬ ಈಗ ನಾನು ಒಂದು 8 ವರ್ಷದ ಹಿಂದೆ ಬೇರೆ ಕಂಟ್ರೀಸಲ್ಲಿ ಒಂದು ಟ್ರೀಟ್ಮೆಂಟ್ಗೂ ಈಗ ಬೇರೆ ಕಂಟ್ರೀಸಲ್ಲಿ ಟ್ರೀಟ್ಮೆಂಟ್ಗೂ ತುಂಬ ವ್ಯತ್ಯಾಸ ಇದೆ ಟು ಇಂಡಿಯನ್ಸ್. ಸೊ ಅದು ಎಲ್ಲ ಕರೆಕ್ಟಾಗಿ ನಡೀತಿದೆ ಅಂತಾನೆ ಅದರ ಅರ್ಥ. ಆ್ಯಂಡ್ ಹೇಳ್ತಿಲ್ಲ, ಕೆಲವೊಂದ್ಸಲಿ ಚಿಕ್ಕದ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಮು ನಾವು ಕನ್ಸಿಡರ್ ಮಾಡಬೇಕು. ಸೊ ಇಫ್ ಇನ್ ಕೇಸ್ ಅದೆಲ್ಲ ಸಾಲ್ವ್ ಆಗ್ತಿದೆ ಅಂದ ತಕ್ಷಣ 1 by 1 ಎಲ್ಲ ಆಗುತ್ತೆ. ಆ್ಯಂಡ್ ಇವೆಂಚುಲಿ ಹೋಪ್ ಎವ್ರಿಥಿಂಗ್. That's Kiran's opinion on politics today. ಅಲ್ಲ, ಮೆಟಫರ್ಸೇ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟೊತ್ತು ಹೇಗೆ ನಿಮ್ಮ ಒಂದು ವ್ಯಕ್ತಿತ್ವನ ನಾವು ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೋ, ಎಷ್ಟು ನೀವು ಆಚೆಗೆ ಇಟ್ಟರು ತಗೊಳ್ಳಿ ಅಂತ ವಿ ಸಾ ದ್ಯಾಟ್. ಹೂಮ್ ವುಡ್ ಯು ಲೈಕ್ ಟು ಸಿ ಹಿಯರ್? 3 ಜನನ ನಾಮಿನೇಟ್ ಮಾಡಿ ರಶ್ಮಿ ಇವ್ರನ್ನ ಕರೆಸಿ ಜಸ್ಟ್ ಕ್ಯೂರಿಯಸಲ್ಲಿ ಇವರ ವಿಚಾರ ಲಹರಿಗಳನ್ನು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನು ರೆಕಮೆಂಡ್ ಮಾಡೋದಾದರೆ ಗೋಪಾಲ್ ಕೃಷ್ಣ ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಆ್ಯಕ್ಟರ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಆ್ಯಕ್ಟರ್, ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಅವ್ರ ಜೊತೆ ವರ್ಕ್ ಕೂಡ ಮಾಡಿದ್ದೀನಿ ಬಡೀಸ್ ಮೂವಿಲಿ. ಬಟ್ ಅವ್ರ ರೀತಿ ಇದೆಯಲ್ಲ ಆ್ಯಕ್ಟಿಂಗ್ದು, ಅದರಿಂದ ಬರೋ ಆ್ಯಕ್ಟರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಇಫ್ ಇನ್ ಕೇಸ್ ಅವ್ರ ಸ್ಕಿಲ್ಸ್ನ ಹೇಳ್ಕೊಟ್ರೆ. ಈಗ ನಾನು ನೋಡಿ, ನಾನು ಅವ್ರನ್ನೇ ನೋಡಿದಾಗ ಅವ್ರು ಎಷ್ಟು ಡಿಸರ್ವ್ ಮಾಡ್ತಾರೆ ಅಂತ ಅನಿಸುತ್ತೆ. ಲೈಕ್ ನಾನು ಲಿಟ್ರಲಿ ಹೇಳಬೇಕು ಅಂದರೆ ಅವ್ರನ್ನ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಒಂದು ಸ್ಕೇಲ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಹಿಂದಿ ಇಂಡಸ್ಟ್ರಿಯಲ್ಲಿ ನವಾಜುದ್ದೀನ್ ಅವ್ರು ಹೇಗಿದ್ದಾರೆ, ಹಿ ಡಿಸರ್ವ್ ದ್ಯಾಟ್ ಪೊಸಿಷನ್. ಇಲ್ಲಿ ಅವ್ರ ಅಷ್ಟು ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ನಾನು ನೋಡಿರೋಗೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಅಪ್ರಿಸಿಯೇಷನ್ ಸಿಕ್ಕಿದೆ, ಜನ ಮಾತಾಡ್ತಿದ್ದಾರೆ. ಬಟ್ ನಾನು ಹೇಳ್ತಿರೋದು ಅವ್ರ ಸ್ಕೇಲ್ ಆ ಥರ ರೇಸ್ ಆಗಬೇಕು. ಸೊ ಈಗ ಇದೇ ಥರ ವಿಷಯಕ್ಕೆ ನಿಮಗೆ ಯಾರನ್ನ ಕಂಪ್ಲೇಂಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಅದು ಯಾಕೆ ಆಗ್ತಿಲ್ಲ ಇಲ್ಲಿ ಅಂತ. ಆಮೇಲೆ ಇಲ್ಲಿ ಸುಮಾರು ಜನ ಹೇಳ್ತಿಲ್ವ, ಅಪ್ರಿಷಿಯೇಟ್ ಮಾಡೋ ಬದಲು ಇಲ್ಲಿಲ್ಲೇ ಆಡ್ಕೊಳ್ಳೋದು, ಟಾಂಟ್ ಮಾಡೋದು ಅದೇ ಜಾಸ್ತಿ ಆಗೋಗಿದೆ. ಒಂದ್ಸಲ ಆ ಸ್ಥಾನಕ್ಕೆ ನಿಲ್ಸಿ ನೋಡಿ ವಾಟ್ ವಿ ಕ್ಯಾನ್ ಆಫರ್ ಅಂತ. ಇನ್ಸ್ಟೆಡ್ ಆಫ್ ಎಳೆಯೋ ಬದಲು ತಳ್ಳಿದ್ರೇನೆ ಅದು ಇಮ್ಮಿಡಿಯೇಟ್ ಆಗಿ ಎಷ್ಟು ಸಖತ್ತಾಗಿ ಇಂಡಸ್ಟ್ರಿಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು, ಎಲ್ಲರಿಗೂ ಇನ್ನೂ ಕೆಲಸ ಮಾಡೋಕೆ ಖುಷಿ ಇರುತ್ತೆ. ಸೊ ನಾನಂತೂ ಅವ್ರನ್ನ ನೋಡೋಕೆ ಇಷ್ಟಪಡ್ತೀನಿ, ಲೈಕ್ ಅವ್ರ ಮಾತುಗಳನ್ನ. ಬಿಕಾಸ್ ಪರ್ಸ್ನಲಿ ಅವ್ರು ಸೀನಿಯರ್ ಆಗಿರೋದ್ರಿಂದ ನಾನು ಅಷ್ಟು ಮಾತಾಡೋರಿಲ್ಲ ಸೆಟ್ಟಲ್ಲಿ ಅವ್ರ ಜೊತೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ಶೂಟಿಂಗ್ ಅವ್ರವ್ರ ಕ್ಯಾರೆಕ್ಟರ್ಲಿ ಇರ್ತಾರೆ ಅಂತ. ಬಟ್ ನಾನು ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅವ್ರ ಆ್ಯಕ್ಟಿಂಗ್ ಜರ್ನಿ ಆಗಲಿ ಅದ್ರ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಸರಿ, ಮತ್ತೆ ಇನ್ನಿಬ್ರು ಡಿಸ್ಟ್ರಿಬ್ಯೂಟರ್ ಯಾರಾದರೂ ಕಳಿಸ್ಬಿಟ್ಟು ನೀವು ಅದೊಂದು ಮಾಡಿ. ಅದು ಹೇಗೆ ಅದು ಆ್ಯಕ್ಚುಲಿ ಚಾನಲೈಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ. ಬಿಕಾಸ್ ಇವತ್ತಿನ ಡೇಟ್ಗೆ ಬರೀ ಆ್ಯಕ್ಟಿಂಗ್ ಅಥವಾ ಈ ಫೀಲ್ಡಲ್ಲಿ ಆ್ಯಸ್ ಎ ಆ್ಯಕ್ಟರ್ ಬಂದರೆ ಆಗಲ್ಲ. ನನ್ನ ಕಡೆಯಿಂದ ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಾನು ಜಸ್ಟ್ ಅಲ್ಲಿ ಹೋಗ್ತೀನಿ ಆ್ಯಕ್ಟಿಂಗ್ ಮಾಡಿ ಎಲ್ಲ ಆಗುತ್ತೆ ಅಂದರೆ ಸುಳ್ಳು. ಅದ್ರ ಜೊತೆಗೆ ನೀವು ಪ್ರತಿಯೊಂದು ಕಲಿಬೇಕು. ಒಂದು ಪ್ರಾಡಕ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದನ್ನು ಸೇಲ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಹೋಗೋರ್ಗು ಮಧ್ಯ ಚಾನಲ್ ಏನು, ಡಿಸ್ಟ್ರಿಬ್ಯೂಷನ್ ಹೆಂಗೆ ವರ್ಕ್ ಆಗುತ್ತೆ, ಹೌದು, ಎಲ್ಲಿಗೆ ಯಾರು ಮಾರ್ಕೆಟ್. ಬಿಕಾಸ್ ಇಟ್ಸ್ ಲೈಕ್ ಈಗ ನಾನು ನನ್ನೇ ಕನ್ಸಿಡರ್ ಮಾಡೋದು ಆಸ್ ಎ ಪ್ರಾಡಕ್ಟ್. ಈ ಪ್ರಾಡಕ್ಟ್ನ ನಾನು ಜನಕ್ಕೆ ರೀಚ್ ಮಾಡಿಸ್ಬೇಕು. ಸೇಲ್ ಆಮೇಲೆ ಆಗುತ್ತೆ, ಫಸ್ಟ್ ರೀಚ್ ಮಾಡಿಸ್ಬೇಕು. ಸೊ ರೀಚ್ ಮಾಡೋಕ್ಕೆ ನನಗೆ ಮಾರ್ಕೆಟಿಂಗ್ ಗೊತ್ತಿರಬೇಕು, ಬೇರೆ ಯಾರ್ದು ಅಲ್ಲ, ನನ್ನ ಪರ್ಸನಲ್ ಮಾರ್ಕೆಟಿಂಗ್ ಗೊತ್ತಿರಬೇಕು. ಆಬ್ವಿಯಸ್ಲಿ ನೀವು ಮಾರ್ಕೆಟಿಂಗ್ ಮಾಡಿದಾಗ ಕೀ ಪಾಯಿಂಟ್ಸ್ ಹಾಕೋತೀರಾ. ಈಗ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡ್ಕೋಬೇಕಾದ್ರೆ ಕೀ ಪಾಯಿಂಟ್ಸ್, ಆ ಕೀ ಪಾಯಿಂಟ್ಸ್ ಅಲ್ಲಿಂದ ಬರುತ್ತೆ. ಜನಗಳಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ, ಯಾವ ಕೊರತೆ ಇದೆ, ಆ ಕೊರತೆನ ನೀವು ಕೀ ಪಾಯಿಂಟ್ಸ್ ಮಾಡ್ಕೋತೀರಾ. ಸೊ ಅಷ್ಟು ಈಸಿ ಇದೆ ಅದು. ಜಸ್ಟ್ ಮೇಕ್ ದಟ್ ಕೀ ಪಾಯಿಂಟ್ಸ್. ಅವ್ರ ಕನ್ಸ್ಯೂಮರು, ನೀವು ಕೊಡೋರು, ಮಧ್ಯದಲ್ಲಿ ಗ್ಯಾಪ್ ಎಲ್ಲಿದೆ, ಯುನಿಕ್ನೆಸ್ ಏನಿದೆ ಬಿಟ್ಬಿಡ್ತೀವಿ ಅದನ್ನೆಲ್ಲ. ಸೊ ಆ ಥರ ಯಾರಾದರೂ ಚಾನಲೈಸ್ ಮಾಡೋರು ಕಂಪ್ಲೀಟ್ಲಿ ಪ್ರಿಪೇರ್ ಆಗಿ ಬರಬೇಕು. ಸರಿ, ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ನಮ್ಮ ಟ್ರೆಡಿಷನಲ್ ಡಿಸ್ಟ್ರಿಬ್ಯೂಟರ್ಸ್ ಲೈಕ್ ಜಯಣ್ಣ ಅವರು ಆ ಥರದವರು ಇದ್ದಾರೆ, ಹಳೆ ಕಾಲದಿಂದ ಬಂದಿರೋರು. ಈ ಕಡೆ ಇನ್ಸ್ಟಿಟ್ಯೂಷನ್ನಲೈಸ್ ಮಾಡಿರೋ KRG ಅವರು, ಹೊಂಬಾಳೆ ಅವರು ಇದ್ದಾರೆ. ಹೌದು, ಅವ್ರನ್ನ ಎಸ್, ನೀವು ಅವ್ರನ್ನ ಕರೆದು ಕೇಳಿಸಿ ಯಾಕಿನ್ನು ಕಿರಣ್ ರಾಜ್ನ ಕಾಸ್ಟ್ ಮಾಡಿಲ್ಲ ಅಂತ. ಖಂಡಿತ. ಎಸ್, ಲೈಕ್ ಆ್ಯಕ್ಟಿಂಗಲ್ಲಿ ನೀವೇ 9 ಕೊಟ್ಟಿದ್ರೆ ಹೇಳಿ, ನಾನು 9 ಕೊಟ್ಟೆ ಅವ್ರಿಗೆ. ಆ್ಯಕ್ಟಿಂಗ್ ಚೆನ್ನಾಗಿದೆ,
ಏನೋ ಹೊಸದೇನೋ ಕಲಿತಿದ್ದಾರೆ, ಫೈಟ್ ಮಾಡ್ತಿದ್ದಾರೆ, ಬಟ್ ಯಾಕೆ ಇನ್ನೂ ಕಾಸ್ಟ್ ಆಗಿಲ್ಲ ಅಂತ. ಸೊ ಅಟ್ಲೀಸ್ಟ್ ನಾನು ಇನ್ ಅ ಪಾಸಿಟಿವ್ ಟರ್ಮ್, ಇಫ್ ಇನ್ ಕೇಸ್ ನನ್ನ ಹೆಸರು ಅಲ್ಲದೆ ನೋ. ಕ್ಯಾನ್ ಐ ಸಜೆಸ್ಟ್ ಯು ಅಂತ, ಇಫ್ ಯು ವಿಲ್ ನಾಟ್ ಮೈಂಡ್, ಇಲ್ಲಿ ಬಂದವ್ರು ತುಂಬ ಜನ ಹೇಳ್ತಾರೆ, ಎಷ್ಟೊಂದು ಜನ ಅವರಲ್ಲಿರೋದನ್ನು ದೇ ಆರ್ ಸ್ಕೇರ್ಡ್ ಟು ಗೋ ಅಂಡ್ ಅಪ್ರೋಚ್ ಬಿಕಾಸ್ ರಿಜೆಕ್ಷನ್ ಆಗಿಬಿಟ್ರೆ ಅನ್ನೋ ಒಂದು ಭಯದಿಂದ ಅಂತ. ವೈ ಡೋಂಟ್ ಯು ಗೋ ಆ್ಯಂಡ್ ದೆನ್ ಅಪ್ರೋಚ್ ಡೈರೆಕ್ಟ್ಲಿ? ಬಟ್ ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದ್ಯಾಟ್ ಇಲ್ಲಿ. ಹ್ಯಾವ್ ಯು ಟ್ರೈಡ್? ಯಾ, ಬಟ್ ನಿಮಗೆ ಫಸ್ಟ್ ಪಾಯಿಂಟಲ್ಲಿ ಒಬ್ಬರಿಗೆ ಹೇಗೆ ಪರಿಚಯ ಆಗ್ತಿರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಹೇಗಿದೆ ಅದ್ರ ಮೇಲೆ ನಿಮ್ಮದು ಫುಲ್ ಡಿಪೆಂಡ್ ಆಗುತ್ತೆ. ನನಗೆ ಜಡ್ಜ್ ಮಾಡ್ತಾರಾ? ಹಾಂ, ಜಡ್ಜ್ ಅಂತ ಅಲ್ಲ. ಈಗ ಐ ಡೋಂಟ್ ನೋ, ಎಲ್ಲ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಇರುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಫಾರ್ಮ್ಯಾಟ್ ಬೇರೆ ಥರ ಇದೆ. ಸೊ ನಾನು ನೋಡಿದ್ದೀನಿ ಆ ಥರ ಪರಿಚಯ ಆದಾಗ ಇಟ್ ಡಸಂಟ್ ವರ್ಕ್. ಬಿಕಾಸ್ ಅದು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ನಿಮಗೆ ಇವತ್ತು ನಿಮ್ದು ಒಂದು ಹೋಟೆಲ್ ಇದೆ, ನಿಮಗೆ ಒಂದು ಕುಕ್ ಬೇಕು. ನಿಮಗೆ ಕುಕ್ ಬೇಕು ಅಂತ ಅನ್ನಿಸ್ದಾಗ ನೀವು ಕುಕ್ ಹುಡುಕ್ತೀರಾ. ಅಂಥ ಟೈಮಲ್ಲಿ ಒಬ್ಬ ಕುಕ್ ಪರಿಚಯ ಆಗಬೇಕು. ಹಾಗಂತ ನಿಮಗೆ ಆಲ್ರೆಡಿ ಹೋಟೆಲ್ ನಡೀತಿದೆ, ಕುಕ್ ಬಂದ್ಬಿಟ್ಟು ದಿನ ಬೆಳಗ್ಗೆ ರೆಸ್ಯೂಮ್ ಕೊಡ್ತಿದ್ರೆ ಹೇಳ್ತೀನಿ ಅಂತ ಹೇಳ್ತಿರ್ತೀರಾ. ರೆಸ್ಯೂಮ್ ಬಿದ್ದಿರುತ್ತೆ, ಬಟ್ ನಿಮಗೆ ಆ್ಯಕ್ಚುಲಿ ಕುಕ್ ಬೇಕಾಗಿರ್ತಾನಲ್ಲ, ಆಗ ಇವನು ಒಬ್ಬನ ಬಿಟ್ಟು ಎಲ್ಲ ನೆನಪಾಯ್ತಾರೆ. ಸೊ ಆ ಥರ ತುಂಬ ಲೆಕ್ಕಾಚಾರಗಳಿದೆ. ಅಂದರೆ ನಾನು ಒಂದೇ ಹೇಳೋದು, ಐ ಥಿಂಕ್ ಎಲ್ಲದೂ ಒಂದು ಓಪನ್ ಮೈಂಡ್ ಇಟ್ಕೊಂಡು ಒಂದು ಕಲೆ ಎಸಿತಾ ಇರಿ ಕಿರಣ್. ಯಾವ್ದು ಹೆಂಗೆ ಕಚ್ಕೊಳ್ಳೋತೋ ಅದು ನಿಮಗೆ ಬೇಡ. ಅದು ನೀವು ಎಸಿತಾನೇ ಇರಿ, ಎಸಿತಾ ಇರಿ. ಬಿಕಾಸ್ ಇವಾಗ ಯಾರಿಗೆ ಗೊತ್ತು, ನೆವರ್ನು ಎಸಿತಾ ಇರಿ. ಏನು ಕಳ್ಕೊಳ್ಳೋದಿದೆ? ಇಲ್ಲ ಅಂದರೆ ಫಸ್ಟು ನಾನು ಅದೇ ಹೇಳಿಲ್ಲ, ಒಂದು ಮಾರ್ಕ್ಸ್ ಕಾರ್ಡ್ ರೆಡಿ ಆಗಬೇಕು ಫಸ್ಟು. ಅಫ್ಕೋರ್ಸ್ ಅದು ಅದಾದಮೇಲೆ. ಸೊ ಅದಕ್ಕೊಂದು ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್, ಈಗ ನಾನೇ ಬಿಸ್ನೆಸ್ ಮಾಡ್ತಿರೋದ್ರಿಂದ ನನಗೆ ಗೊತ್ತಿದೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಯಾವ ಥರ ಯೋಚನೆ ಮಾಡ್ತಾರೆ. ವೈ ವಿಲ್ ಯು ಇನ್ವೆಸ್ಟ್ ಆನ್ ಸಮಥಿಂಗ್ ವಿಚ್ ಇಸ್ ನಾಟ್ ಗಿವಿಂಗ್ ಯು ಮನಿ? ನೀವು ಆಬ್ವಿಯಸ್ಲಿ ಶಾರ್ಟ್ ಈ ಮನಿ ಅಟ್ಲೀಸ್ಟ್ ಡಬಲ್ ಬರದೇ ಹೋದ್ರು ಹಾಕಿದಾದ್ರೂ ವಾಪಸ್ ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಆ ಒಂದು ರಿಯಲೈಸೇಷನ್ ಏನಿದೆ ನನ್ನ ಮೇಲೆ ಹೇಗೆ ಬರಬೇಕು, ಬಿಕಾಸ್ ಆಫ್ ಅದರ್ ಥಿಂಗ್ಸ್. ಸೊ ನಾನು ಅದು ಮ್ಯಾಂಡೇಟರಿ, ಕಷ್ಟಪಡಲೇಬೇಕು, ಅದು ಮಾಡಲೇಬೇಕು. ಸೊ ಫಸ್ಟ್ ಅದೊಂದು ನೀಟಾಗಿ ರೆಡಿ ಆದಾಗ ಅದು ಮಾಡ್ತೀನಿ. ನನ್ನ ಹತ್ರ ಏನೂ ಇಲ್ಲದೆ ನಾನು ಸುಮ್ಮನೆ ಅಪ್ರೋಚ್ ಮಾಡ್ತಿದ್ದಾಗ ಇಲ್ಲಿ ಈ ಕ್ವಶನಿಗೆ ಬಂದು ನಿಂತೋಗುತ್ತೆ ಟಾಪಿಕ್ಕು. ಆ್ಯಂಡ್ ಅದಾದಮೇಲೆ ಐ ಡೋಂಟ್, ಇಟ್ಸ್ ಗುಡ್ ದಟ್ ಯು ಅಪ್ರೋಚ್ ವೆನ್ ದ ಅಡುಗೆ ಇಸ್ ಕಂಪ್ಲೀಟ್, ದೆನ್ ಗೋ ಅಂಡ್ ಸರ್ವ್ ಸಂಬಡಿ. ಹೌದು. ಸೊ ಆ ಟೈಮಲ್ಲಿ ಬಟ್ ಆದ್ರೂ ಗೊತ್ತಾಗಬೇಕು. ಈಗ ನಾನು ರ್ಯಾಂಡಮ್ಲಿ, ನಾನು ಯಾವತ್ತೂ ಅಷ್ಟು ದೊಡ್ಡ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಿಲ್ಲ. ಸೊ ನಾನು ನನ್ನ ಒಂದು ಥಾಟ್ ಇದರಲ್ಲಿ ಒಂದು ಆನ್ಸರ್ ಹೇಳ್ತಿದ್ದೀನಿ. ಬಟ್ ಐ ವಾಂಟ್ ಟು ನೋ ಯಾಕೆ ಹೊಸಬ್ರಿಗೆ ಅಷ್ಟು ಬೇಗ ಅಪ್ರೋಚ್ ಆಗಲ್ಲ. ಅಥವಾ ಬಿಕಾಸ್ ನನ್ನ ಪ್ರಕಾರ ಒಂದು ದೊಡ್ಡ ಪ್ರೊಡಕ್ಷನ್ಗೆ, ಒಂದು ದೊಡ್ಡ ಹೀರೋಗೆ ಎಷ್ಟು ಸ್ಕೇಲ್ ಇರುತ್ತೆ, ಎಷ್ಟು ಮಾರ್ಕೆಟ್ ಇರುತ್ತೆ, ಒಂದು ದೊಡ್ಡ ಪ್ರೊಡಕ್ಷನ್ಗೂ ಅಷ್ಟೇ ಮಾರ್ಕೆಟ್ ಇರುತ್ತೆ. ಈವನ್ ಇಫ್ ದೇ ಇನ್ವೆಸ್ಟ್ ಆನ್ ಸಮ್ ನ್ಯೂ ಕಮರ್, ಅವ್ರಿಗೆ ಅದನ್ನು ರೊಟೇಷನ್ ಮಾಡೋದು ಗೊತ್ತಿರುತ್ತೆ. ಬಿಕಾಸ್ ಅವ್ರದ್ದು ನೆಟ್ವರ್ಕಿಂಗ್ ಹಾಗೆ ಬಿಲ್ಡ್ ಆಗಿರುತ್ತೆ, ಅವ್ರದ್ದು ಅಪ್ರೋಚ್ ಹಾಗೆ ಬಿಲ್ಡ್ ಆಗಿರುತ್ತೆ, ಅವ್ರ ಡಿಸ್ಟ್ರಿಬ್ಯೂಷನ್ ಹಾಗೆ ಬಿಲ್ಡ್ ಆಗಿರುತ್ತೆ, ಮಾರ್ಕೆಟಿಂಗ್ ಬಿಲ್ಡ್ ಆಗಿರುತ್ತೆ. ದೇ ಜಸ್ಟ್ ಹ್ಯಾವ್ ಅ ನ್ಯೂ ಫೇಸ್. ಗಾಟ್ ಇಟ್. ದೇ ಹ್ಯಾವ್ ದ ಪವರ್ ಟು ಗೆಟ್ ಸಂಬಡಿ ದೇರ್ ಆ್ಯಂಡ್ ದೆನ್ ದೇ ಕ್ಯಾನ್ ಸ್ಟಿಲ್ ಗೆಟ್ ಅವೇ ವಿತ್ ಇಟ್ ಅಂತ ಹೇಳ್ತಾ ಇದ್ದಾರೆ. ವೈ ಆಂಟ್ ದೇ ಕ್ರಿಯೇಟಿಂಗ್ ಮೋರ್ ಇದು ಅಂತ. ಹೌದು. ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲೂ ಯಾರು ಕೆಲಸ ಗೊತ್ತಿದೆ ಅವ್ರನ್ನ ಹೈರ್ ಮಾಡಿದ್ ಬಿಟ್ಬಿಟ್ಟು ಯಾರನ್ನೋ ಕರ್ಕೊಂಬಂದು ಕೆಲಸ ಹೇಳ್ಕೊಟ್ಟು ಯಾಕೆ ಮಾಡ್ಸೋಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರಾ ಅಂತಲೂ ಐ ವಾಂಟ್ ಟು ನೋ. ಗೊತ್ತಿರೋರಿಗೆ ಚಾನ್ಸ್ ಕೊಡ್ಬೋದಲ್ಲ. ಡೆಫಿನೆಟ್ಲಿ ಇಲ್ಲಿಗೆ ಬಂದಾಗ ಕಾರ್ತಿಕ್ ಅವರಾಗಿರಲಿ ಅಥವಾ ವಿಜಯ್ ಕಿರ್ಗಂದೂರ್ ಅವ್ರನ್ನೂ ಕರೆಸೋವಂಥ ಆಲೋಚನೆಗಳಿದೆ. ಇಲ್ಲಿಗೆ ಬಂದಾಗ ಸಪ್ತಮಿ ಗೌಡ ವಾಸ್ ಹಿಯರ್ ಫಾರ್ ಯುವ ಪ್ರಮೋಷನ್. ಸೊ ಇದೇ ಥರ ಒಬ್ಬೊಬ್ಬರು ಭೇಟಿ ಆಗ್ತಿದ್ದಾಗ್ಲೂ ಖಂಡಿತ ವಿಚಾರ ವಿನಿಮಯಗಳು ಆಗತ್ತೆ ಅನ್ನೋ ನಂಬಿಕೆ ಇದೆ. ಅಂಟಿಲ್ ನೆಕ್ಸ್ಟ್ ಟೈಮ್ ಇಷ್ಟೇ ಕಿರಣ್, ನಿಮ್ಮ ದಾರಿನಲ್ಲಿ ಏನೇನು ಲೆಕ್ಕಾಚಾರಗಳು ಹಾಕ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ, ಹೋಗಿ ಅಡುಗೆ ಚೆನ್ನಾಗಿ ತಯಾರಾಗಲಿ. ಸೊ ದ್ಯಾಟ್ ಬಡಿಸೋ ಟೈಮ್ ಅಂತ ಬಂದಾಗ ಅದನ್ನು ರುಚಿ ನೋಡೋವಂಥ ಒಂದಷ್ಟು ಆಡಿಯನ್ಸ್ ಅಷ್ಟೇ ಅಲ್ಲ, ಇಂಡಸ್ಟ್ರಿನಲ್ಲಿರೋರು ಎಲ್ಲ ನಿಮ್ಗೆ ಏನೇನು ಬೇಕೋ ನಿಮಗೆಲ್ಲ ಸಿಗಲಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ. ಈಗ ಒಂಥರ ಹೇಗೆ ಅಂತಂದರೆ ಮಿರರ್ ಅಂತ ಹೇಳಿದ್ರಿ ನೀವು ಸ್ಟಾರ್ಟಿಂಗ್ಗೆ. ಸೊ ಆ ಮಿರರ್ನ ನಾನೇ ಇಷ್ಟೊತ್ತು ನೋಡ್ದಂಗೆ ಆಯಿತು. ಆ್ಯಂಡ್ ಥೆರಪಿ. ಯಾ, ಇಟ್ಸ್ ಲೈಕ್ ಎಷ್ಟೋ ಸಲ ಮಾತಾಡ್ಬೇಕಾದ್ರೆ ಎಷ್ಟೋ ಕ್ವಶನ್ಗೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಒಂದಷ್ಟು ಆನ್ಸರ್ ನನಗೆ ಈಗ ಸಿಕ್ಕಿದೆ. ಮೇ ಬಿ ಐ ವಿಲ್ ಗೋ ಆ್ಯಂಡ್ ವರ್ಕ್ ಫಾರ್ ಇಟ್. ಅಮೇಝಿಂಗ್. ಲೈಕ್ ಹೌ this did to you. I'm sure ನಮ್ಮ audience ಇವತ್ತಿನ episode, I'm sure you've enjoyed Kiran Raj ಅವರ journey so far and our curiosities, the way he looks at life, the way he learns, the way he's always having that fire inside. ಆ ಜರ್ನಿನಲ್ಲಿ ಕೆಲವು ಇಂಡಸ್ಟ್ರಿನಲ್ಲಿರೋ ಸೀಕ್ರೆಟ್ಸ್ಗಳು, the way he thinks of next 5 years 3 years always ahead, ಯಾಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಥರ ಸಾಕಷ್ಟು ವಿಚಾರಗಳು ನಿಮ್ಮನ್ನೆಲ್ಲ ಮುಟ್ಟಿರುತ್ತೆ. ಅದನ್ನು ನಿಮ್ಮ ಲೈಫಿಗೆ ಎಲ್ಲೆಲ್ಲಿ ಬೇಕು ಉಪಯೋಗಿಸ್ಕೋತೀರಾ ಅನ್ನೋ ಭಾವನೆ ಒಂದಿಗೆ ಅಫ್ಕೋರ್ಸ್ ಸ್ಟೇ ಕ್ಯೂರಿಯಸ್. ಆ್ಯಂಡ್ ಮುಂದಿನ ಎಪಿಸೋಡ್ ಯಾವ ಗೆಸ್ಟನ್ನು ನಾನಿಲ್ಲಿ ಕರೆಸಬೇಕು, ನಿಮ್ಮ ಸಜೆಷನ್ಸ್ಗೋಸ್ಕರ ನಾನು ವೇಟಿಂಗ್. ಅವರೆಲ್ಲ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ,
ಒಂದು ಕಣ್ಣಂತೂ ಇರುತ್ತೆ ಅಲ್ವಾ ಕಿರಣ್? ಯಾ ನಾನು ಇವತ್ತೊಂದು ಡೇಟ್ಗೆ ಅವರೇ ನಂಗೆ ಸಪೋರ್ಟ್ ಅಥವಾ ಒಂದು ಧೈರ್ಯ ಅನ್ನೋದಕ್ಕೆ ಆಲ್ಮೋಸ್ಟ್ ಪ್ರತಿಯೊಂದು ನೋಡ್ತೀನಿ. ಐ ಸಿ ಆಲ್ಸೋ ಡೂ ಲೆಟರ್ಸ್ ನೋ ನಮ್ಮ ಈ ಒಂದು ಕಾನ್ವರ್ಸೇಷನ್ನ ಯಾವ ಪಾರ್ಟ್ ನಿಮಗೆ ತುಂಬ ಇಷ್ಟ ಆಯಿತು, ಯಾಕೆ ಅಂತ. ವಿ ವಿಲ್ ಡೆಫಿನೆಟ್ಲಿ ಬಿ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.